30 ವರ್ಷಗಳು 108 ಶವಗಳು. ಅನಾಮಿಕ ಇದೀಗ ಪಾಪ ಪ್ರಜ್ಞೆಯಿಂದ ಹೊರಬಂದಿದ್ದಾನೆ. ನಾನು ಇಂತಿಂಥ ಹೆಣಗಳನ್ನು ಹೂತು ಹಾಕಿದ್ದೀನಿ. ನೇತ್ರಾವತಿ ನದಿಯಲ್ಲಿ ಶವಗಳು ತೇಲಿಕೊಂಡು ಬರ್ತಾ ಇತ್ತು. ಮಹಿಳೆಯರದ್ದು ಇತ್ತು, ಹುಡುಗಿಯರದ್ದು ಇತ್ತು, ಬಡವರದು ಇತ್ತು, ಭಿಕ್ಷುಕರದು ಇತ್ತು, ಕೂಲಿ ಕಾರ್ಮಿಕರದು ಇತ್ತು. ಅದರಲ್ಲಿ ಅಂತಹ ಅದೆಷ್ಟೋ ಲೆಕ್ಕವಿಲ್ಲದಷ್ಟು ಶವಗಳನ್ನು ನಾನು ಮಣ್ಣು ಮಾಡಿಬಿಟ್ಟಿದ್ದೀನಿ, ಸುಟ್ಟು ಹಾಕಿಬಿಟ್ಟಿದ್ದೀನಿ. ಸ್ಕೂಲ್ ಬ್ಯಾಗ್ ಸಮೇತ 10-12 ವರ್ಷದ ಹುಡುಗಿಯನ್ನು ನಾನು ಹೂತಿದ್ದೀನಿ. ಈ ಒಂದು ವಿಚಾರದಲ್ಲಿ ನಾನು ಜಾಗ ತೋರಿಸ್ತೀನಿ, ಬಂದಲ್ಲಿ ಅಗದರೆ ಸಾಕು, ಅಲ್ಲಿ ನಿಮಗೆ ಹೆಣಗಳು ಸಿಗ್ತವೆ. ಒಂದು ಪ್ರೂಫ್ ಆಗಿ, ಒಂದು ಸ್ಯಾಂಪಲ್ ಆಗಿ ಇಟ್ಕೊಳ್ಳಿ, ತಲೆ ಬುರುಡೆ ಇಟ್ಕೊಳ್ಳಿ ಮೂಳೆಗಳನ್ನು ಅಂತ ಕೊಟ್ಟು ಹೋದ. ಈ ಒಂದು ವಿಚಾರದಲ್ಲಿ SIT ತನಿಖೆ ಮಾಡಬೇಕಾ, CID ತನಿಖೆ ಮಾಡಬೇಕಾ, COD ಮಾಡಬೇಕಾ, CBI ಮಾಡಬೇಕಾ ಅಂಥೇಳಿ ದೊಡ್ಡ ಚರ್ಚೆ. ಫೈನಲಿ ಸರ್ಕಾರ ಒಂದು ಕಡೆಗೆ SITಗೆ ಆದೇಶವನ್ನು ಮಾಡಿದೆ. ಇದರಲ್ಲಿ ಡಾಕ್ಟರ್ ಪ್ರಣವ್ ಮೊಹಾಂತಿ ಇದ್ದಾರೆ, IPS ಮುಖ್ಯಸ್ಥರಿದ್ದಾರೆ SITಗೆ. ಶ್ರೀ MN ಅನುಚೇತ್ ಇದ್ದಾರೆ, IPS, ಇದರ ಒಂದು ಮೆಂಬರ್ ಇರ್ತಾರೆ, ಈ SIT ತಂಡದ ಮೆಂಬರ್ ಇರ್ತಾರೆ ಅವರು. ಶ್ರೀಮತಿ ಸೌಮ್ಯಲತಾ ಉಪ ಪೊಲೀಸ್ ಆಯುಕ್ತರಿದ್ದಾರೆ, ಇವರು ಕೂಡ ಮೆಂಬರ್ ಇದ್ದಾರೆ ಇದರಲ್ಲಿ. ಶ್ರೀ ಜಿತೇಂದ್ರ ಕುಮಾರ್ ದಯಾಮ IPS ಇದ್ದಾರೆ, ಇವರು ಕೂಡ ಇದರಲ್ಲಿ, ಇವರು ಕೂಡ ಮೆಂಬರ್ ಆಗಿರ್ತಾರೆ. ಇದರ ಒಂದು ಲಾಸ್ಟಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ನಾನು ಓದಿಕೊಂಡು ಆನಂತರ ಈ ಡಿಬೇಟನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಇದೇನಂತ ಹೇಳಿದ್ರೆ, ವಿಶೇಷ ತನಿಖಾ ತಂಡವು ಮೇಲ್ಕಂಡಂತೆ ದಾಖಲಾಗಿರುವ ಪ್ರಕರಣ ಹಾಗೂ ಇದರ ಸಂಬಂಧ ರಾಜ್ಯದ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುವ ಎಲ್ಲ ಪ್ರಕರಣಗಳ ಸಮಗ್ರ ತನಿಖೆಯನ್ನು ನಡೆಸಿ ತನಿಖಾ ವರದಿಯನ್ನು ಮಹಾನಿರ್ದೇಶಕರು ಹಾಗೂ ಆರಕ್ಷಕ ಮಹಾನಿರೀಕ್ಷಕರು ಬೆಂಗಳೂರು ರವರ ಮುಖಾಂತರ ಶೀಘ್ರವಾಗಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. ಇದನ್ನೊಂದು ಪ್ರಶ್ನೆ. ನಾನು ಇದನ್ನು ಉಮೇಶ್ ಸರ್ ಜಾಯ್ನ್ ಆಗ್ತಾರೆ, ಅವ್ರನ್ನೂ ಕೇಳ್ತೀನಿ. ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಸಂಕೇತ ಎಣಿಗೆಯವರು ಕೇಳ್ತೀನಿ. ಇಂಥ ಒಂದು ತನಿಖಾ ತಂಡ ರಿಪೋರ್ಟನ್ನು ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ, ಆರಕ್ಷಕ ಮಹಾನಿರೀಕ್ಷಕರ ಕಚೇರಿಗೆ ಸಲ್ಲಿಸಬೇಕಾಗತ್ತಾ, ಅಥವಾ ಸ್ಟ್ರೈಟ್ ಅವೇ ಕೋರ್ಟ್ಗೆ ಸಲ್ಲಿಸಬೇಕಾಗತ್ತಾ? ಇದೊಂದು ಪ್ರಶ್ನೆ ಇದೆ ಇಲ್ಲಿ. ಇದರ ಆಚೆಗೆ ಕೆಲವು ಪ್ರಶ್ನೆಗಳಿದೆ. ಇಷ್ಟು ದಿನ ಏನು ಮಾಡ್ತಾ ಇದ್ರಿ, ಯಾರು ಯಾಕೆ ಮಾತನಾಡಲಿಲ್ಲ? ಸೋಷಿಯಲ್ ಮೀಡಿಯಾದಲ್ಲೂ ಈ ಚರ್ಚೆ ಇದೆ. ನನಗೆ ಖುದ್ದಾಗಿ ಅನೇಕರು ಕರೆ ಮಾಡಿ ಕೂಡ ಕೇಳಿದ್ದಾರೆ, ಯಾಕೆ ಮಾತಾಡಲ್ಲ ಇದ್ರ ಬಗ್ಗೆ, ಮಾತಾಡಬಾರ್ದಾ, ಏನಾಗಿದೆ ನಿಮಗೆ, ಎಲ್ಲರೂ ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ? ಅಗ್ರಿ. ನಿಮ್ಮ ಪ್ರಶ್ನೆ, ನಿಮ್ಮ ಕಾಳಜಿ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಅನ್ಯಾಯದ ವಿರುದ್ಧದ ಧ್ವನಿ ನಾವು ಅರ್ಥೈಸಿಕೊಳ್ಳಬಲ್ಲೆವು. ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೀವು ಏನೇ ಮಾತನಾಡಲಿಕ್ಕೆ ಒಂದು ವಾಹಿನಿಯ ಮುಂದೆ ಕುಳಿತುಕೊಂಡಾಗ, ಒಂದು ಚಾನಲ್ ಮುಂದೆ ಕೂತ್ಕೊಂಡಾಗ, ಒಂದು ನ್ಯೂಸ್ ಪೇಪರ್ ಅದರ ಬಗ್ಗೆ ಬರೆಯಬೇಕಾದಾಗ A4 ಸೈಜಿನ ಒಂದು ಹಾಳೆಯಷ್ಟಾದರೂ ಸಾಕ್ಷಿ ಅಥವಾ ದೂರು ಇರಬೇಕಾಗತ್ತೆ. ಫಸ್ಟ್ ಪ್ರಯಾರಿಟಿ ನಾನು ಮಾತಾಡ್ತಿರೋದಿಲ್ಲ. ಎಷ್ಟು ಜನ ಬೇಕಾದರೂ, ಸಾವಿರಾರು ಜನ ಬೀದಿಯಲ್ಲಿ ಮಾತಾಡಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಹುದು, ಫೋನಲ್ಲಿ ಅವರು ಇವರು ಮಾತಾಡ್ಕೊಳ್ಬಹುದು. ಒಂದು ದೂರು ಬೇಕಲ್ಲ, ಒಂದು ಸಾಕ್ಷಿ ಬೇಕಲ್ಲ. 100 ಹೆಣಗಳು ಅಂತ ಆ ಮನುಷ್ಯ ಹೇಳ್ತಾ ಇದ್ದಾನೆ. ಇವತ್ತಾದರೂ ಯಾರಾದರೂ ಬರ್ತಾರಾ? ಅನನ್ಯ ಭಟ್ ಅವರ ತಾಯಿ ಬಂದಿರಬೇಕೊಬ್ಬರು. ಈ ಮನುಷ್ಯ ಹೇಳ್ತಿರೋದು 100 ಶವಗಳು ಅಂತ ಹೇಳ್ತಾ ಇದ್ದಾನೆ. 1000 ಇರಬಹುದು, ವಿ ಡೋಂಟ್ ನೋ. 30 ವರ್ಷಗಳಲ್ಲಿ ಹೂತಿದ್ದೀನಿ ಅಂತ ಮಾತಾಡ್ತಾ ಇದ್ದಾನಲ್ಲ. ಕನಿಷ್ಠ ಪಕ್ಷ 100 ಶವ ಹೂತಿರಲಿ, 500 ಶವ ಹೂತಿರಲಿ, ಒಂದು 50 ಜನ ಎದ್ದು ಬರಬೇಕಲ್ವೇ? 50 ಕಂಪ್ಲೇಂಟ್ಗಳ ಬಗ್ಗೆ ಮಾತಾಡಬೇಕಲ್ವೇ? ಇಂಥ ಸ್ಟೇಷನ್ಗೆ ಹೋಗಿದ್ದೆ ನಾನು, ನನ್ನ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತಾದರೂ ಹೇಳಬೇಕು, ನನ್ನ ಕಂಪ್ಲೇಂಟ್ ತಗೊಂಡ್ರು ಅಂತಾದರೂ ಹೇಳಬೇಕು, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದು ಅದನ್ನಾದರೂ ಹೇಳಬೇಕು, ಸ್ಯೂಸೈಡ್ ಅಂತ ಹೇಳಿದ್ರೆ ಅದನ್ನಾದರೂ ಹೇಳಬೇಕು. ಸ್ಟೇಷನ್ಗಳವರು, ಪೊಲೀಸ್ ಅವರು, ಎಸ್ ನಮ್ಮ ಸ್ಟೇಷನ್ನಲ್ಲಿ ಈ ಭಾಗದಲ್ಲಿ ವ್ಯಾಪ್ತಿಯಲ್ಲಿ 30 ವರ್ಷಗಳ ಕಡತ ಇಲ್ಲಿದೆ ನೋಡಿ, ಇದರಲ್ಲಿ ಮಿಸ್ಸಿಂಗ್ ಆದವರು ಇಷ್ಟು ಜನ, ಅನಾಮಧೇಯ ಅನಾಮಿಕ ಶವ ಅಂಥೇಳಿ ನಾವು ಸುಟ್ಟಿದ್ದು ಸಂಸ್ಕರಿಸಿದ್ದು ಇಷ್ಟು ಶವ, ಅವರಾದರೂ ಹೇಳಬೇಕು. ಯಾರು ಹೇಳದೆ ಯಾರೂ ಮಾತಾಡೋಕ್ಕೆ ಬರಲ್ಲ. ಯಾಕಂದರೆ ಕೋರ್ಟು ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ತಾ ಇದ್ರು, ಮೀಡಿಯಾದಲ್ಲಿ ಮಾತಾಡ್ತಾ ಇದ್ರು, ಬೀದಿಲಿ ಮಾತಾಡ್ತಾ ಇದ್ರು, ಇದನ್ನು ನೋಡಲ್ಲ. ಕೋರ್ಟ್ ಯಾವಾಗಲೂ ನಿನ್ನ ಹತ್ರ ಏನು ಪ್ರೂಫ್ ಇದೆ ಅದನ್ನು ಮಾತಾಡು ಅಂತಾರೆ. ನಂಬಳಿ ಅನಾಮಿಕನೊಬ್ಬನ ದೂರಿದೆ, ಸರ್ಕಾರ SIT ತನಿಖೆ ಮಾಡ್ತಾ ಇದೆ. ಆ ಕಾರಣದಿಂದಾಗಿ ನಾವು ಮಾತನಾಡ್ತಾ ಇದ್ದೀವಿ. ಪಕ್ಷಪಾತ, ಇನ್ನೊಂದು ಮತ್ತೊಂದು ನೋ. ಅದರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ವಿ ಆರ್ ಹಿಯರ್. ನಮಗೊಂದು ಕಂಪ್ಲೇಂಟ್ ಬರದೆ, ಒಂದು ನಯಾ ಪೈಸದೆ ಸಾಕ್ಷಿ ಇಲ್ಲದೆ ತೀರ್ಪನ್ನು ಬರೆದು ನಾವು ತನಿಖೆ ಮಾಡೋಕ್ಕಾಗಲ್ಲ. ನೋ, ಐ ಆಮ್ ಸಾರಿ. ತೀರ್ಪು ಬರೆದುಬಿಟ್ಟು ನಾವು ವಾದ ಕೇಳೋಕ್ಕಾಗಲ್ಲ. ತೀರ್ಪು ನಾವು ಯಾರೂ ಅಲ್ಲ ಬರೆಯೋದಕ್ಕೆ. ವಿ ಆರ್ ನೋ ಬಡಿ. ವಾದ ವಿವಾದಗಳನ್ನು, ವಾದ ಪ್ರತಿವಾದವನ್ನು ಕೇಳಿ ಕೋರ್ಟ್ ತೀರ್ಪು ಬರೆಯಬಹುದೇ ವಿನಃ ಇಂಥ ವ್ಯಕ್ತಿನೇ ಮಾಡಿದ್ದಾನೆ, ಇವನ ಪ್ರಭಾವದಿಂದನೇ ಆಗ್ತಾ ಇದೆ, ಇವನು ಹಾಗೆ, ಇವನು ಹೀಗೆ, ಇವ್ರಿಗೆ ವ್ಯಾಪ್ತಿಯಲ್ಲಿ ನಡೀತಾ ಇದೆ, ಯಾರು ಬೇಕಾದರೂ ಹೇಳಬಹುದು. ಏನಿದೆ, ಎಲ್ಲಾದರೂ ಇದೆಯಾ, ಪ್ರೂವ್ ಆಗಿದೆಯಾ, ಶಿಕ್ಷೆ ಆಗಿದೆಯಾ, ಕೋರ್ಟ್ ಹೇಳಿದೆಯಾ? ನೋ.
ನಮ್ಮದು ಒಂದು ಜವಾಬ್ದಾರಿ. ಯಾರ್ಯಾರೋ ಮಾತಾಡ್ದಂತೆ ನಾವು ಮಾತಾಡೋಕ್ಕಾಗಲ್ಲ. ನಿಮ್ಮ ಕಾಳಜಿ ಕಳಕಳಿಯ ಅರ್ಥೈಸುವಿಕೊಳ್ಳುವಿಕೆ ಜೊತೆಗೇ ಮಾತಾಡ್ತಾ ಇದ್ದೀನಿ ನಾನು. ಇಂಥ ವಿಚಾರದಲ್ಲೊಂದು ಯಾರಾದರೂ ಬನ್ನಿ, ಕಂಪ್ಲೇಂಟ್ ಮಾಡಿ, ಸಾಕ್ಷಿ ಇದ್ದರೆ ದಯವಿಟ್ಟು ಪ್ರೆಸೆಂಟ್ ಮಾಡಿ, SIT ಮುಂದೆನೇ ಕೊಡಿ, ನೋ ಇಶ್ಯೂ, ಮಾತಾಡ್ತೀವಿ ಅದ್ರ ಬಗ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಸಂಗೀತ ಅಣಗಿ ಸರ್ ಇದ್ದಾರೆ, ಸುಪ್ರೀಂ ಕೋರ್ಟ್ನ ನ್ಯಾಯವಾದಿಗಳು, ವಕೀಲರು. ಸ್ವಾಗತ ಸಂಗೀತ ಅಣಗಿ ಸರ್ ಈ ಒಂದು ಡಿಬೇಟ್ಗೆ. ನಮ್ಮ ಕಡೆಯಲ್ಲಿ SK ಉಮೇಶ್ ಸರ್ ಇದ್ದಾರೆ, ನಿವೃತ್ತ SP, ಅನೇಕ ಕೊಲೆ ಕೇಸ್ಗಳಲ್ಲಿ ನ್ಯಾಯ ಕೊಡಿಸಿದಂಥವರು, ಘಟಾನುಘಟಿಗಳನ್ನು, ಒಂದು ರೀತಿಯಲ್ಲಿ ಪರೋಡಿಗಳನ್ನು, ಕೊಲೆಗಡುಕರನ್ನು, ರೌಡಿಗಳನ್ನು ಮಟ್ಟ ಹಾಕಿದಂಥ ಬ್ಯಾಚ್ನ ನಮ್ಮೊಂದಿಗಿದ್ದಂಥ ಇರುವಂತಹ ಹೆಮ್ಮೆಯ ಪೊಲೀಸ್ ಅಧಿಕಾರಿ SP ಆಗಿದ್ದಂಥವ್ರು ನಿವೃತ್ತರಾಗಿದ್ದಾರೆ. ಸ್ವಾಗತ SK ಉಮೇಶ್ ಸರ್. ಥ್ಯಾಂಕ್ ಯು ರಮಾಕಾಂತ್ ಸರ್. ನಾನು ಮೊದಲಿಗೆ ಸಂಕೇತ ಅಣಗಿ ಸರ್ನ ಸಂಕೇತ ಅಣಗಿ ಸರ್, ಇಲ್ಲಿ ಒಂದು ಡೌಟನ್ನು ಸೋಷಿಯಲ್ ಮೀಡಿಯಲ್ಲಿ ರೈಸ್ ಆಗ್ತಿದೆ ಸರ್. ಏನಂತ ಹೇಳಿದ್ರೆ, ಅಲ್ಲ ರೀ, SIT ತನಿಖೆ ಎಲ್ಲ ಮಾಡಿಬಿಟ್ಟು ಈ ರಿಪೋರ್ಟನ್ನು ತಗೊಂಡು ಹೋಗಿ ಪೊಲೀಸ್ ಮಹಾನಿರ್ದೇಶಕರಿಗೆ ಕೊಡಬೇಕಾಗತ್ತಾ ಅಥವಾ ಆರಕ್ಷಕ ಮಹಾನಿರೀಕ್ಷಕರಿಗೆ ಕೊಡಬೇಕಾಗತ್ತಾ, ಇಲ್ಲವೇ ಕೋರ್ಟ್ ಮುಂದೆ ಚಾರ್ಜ್ ಶೀಟ್ ರೂಪದಲ್ಲಿ ಇಡಬೇಕಾಗತ್ತಾ ಅಂತ ಹೇಳಿ ಈ ಸರ್ಕಾರ ಕೊಡಬೇಕು ಎನ್ನುವುದರ ಬಗ್ಗೆನೇ ಒಂದು ಗೊಂದಲ ಇದ್ದಿದೆ. ಈ ಸರ್ಕಾರ ಕೊಟ್ಟರೆ ಸರ್ಕಾರ ಏನು ಬೇಕಾದರೂ ಮಾಡಬಹುದು, ಒಂದು ಅನುಮಾನ ಸರ್ ಇಲ್ಲಿ ಸಂಕೇತ್ ಸರ್, ಒಂದು ಅನುಮಾನ ಅಷ್ಟೇ. ಇದೇನು ನನಗೆ ಗೊತ್ತಿಲ್ಲ, ನಾನು ಸರಿಯಾಗಿ ಕೇಳ್ತಾ ಇದ್ದೀನ ಅಥವಾ ತಪ್ಪ ನನಗೆ ಗೊತ್ತಿಲ್ಲ, ನೀವು ಬಗೆಹರಿಸ್ಬೇಕು, ಕಾನೂನು ತಿಳ್ಕೊಂಡಿದ್ದೀರಿ ನೀವು. ಏನು ಸರ್ ಇದು? ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಆರಕ್ಷಕ ಮಹಾನಿರೀಕ್ಷಕರು ಬೆಂಗಳೂರು ರವರ ಮುಖಾಂತರ ಶೀಘ್ರವಾಗಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. ವೈ ಗೌರ್ಮೆಂಟ್ ಈಸ್ ಹಿಯರ್? ನನ್ನ ಪಾಯಿಂಟು, ಇದನ್ನು ಚಾರ್ಜ್ ಶೀಟ್ ರೂಪದಲ್ಲೋ ವರದಿ ರೂಪದಲ್ಲೋ ಕೋರ್ಟ್ಗೆ ಕೊಡ್ಬೋದಲ್ವಾ? ಅನಾಮಿಕ ಹೇಳಿದಾಗ ಅದನ್ನು ಕೋರ್ಟ್ಗೆ ಸಲ್ಲಿಸಬಹುದಲ್ವಾ? ಇಲ್ಲಾಂದ್ರೆ ಬೇರೆ ಇದೆಯಾ ಅಂತ. ಈಗ ಒಂದು ಫಿರ್ಯಾದಿ ಆಗಿದೆ, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಸಹಿತ SITಗೆ ಕೊಡಲಾಗಿದೆ. SIT ಸಂಪೂರ್ಣ ಪ್ರಮಾಣದ ತನಿಖೆ ಮಾಡಿ ಆ ವರದಿಯನ್ನು ಅಲ್ಲಿ ಚಾರ್ಜ್ ಶೀಟ್ ರೀತಿಯಾಗ್ಲಿ ಅಥವಾ B ರಿಪೋರ್ಟ್ ಆಗ್ಲಿ, ಫೈನಲ್ ರಿಪೋರ್ಟ್ ಅಂತ ನಾವೇನ್ ಹೇಳ್ತೀವಿ, ಅದನ್ನ ಆ ಕೇಸ್ನಲ್ಲಿ ಅದು ಯಾವ್ದು CR ನಂಬರ್ ಅಂತ ರಿಜಿಸ್ಟರ್ ಆಗಿದೆ, ಆ CR ನಂಬರ್ ನಲ್ಲಿ ಸಲ್ಲಿಸಬಹುದು. ಆ CR ನಂಬರ್ಗೆ ಸಂಬಂಧಪಟ್ಟಂಗೆ SITಗೆ ತನಿಖೆಗೆ ಅಧಿಕಾರ ಕೊಟ್ಟಲ್ಲಿ ಅಕಸ್ಮಾತ್ ಆ CR ಕ್ರೈಮ್ ನಂಬರ್ ಅಂತ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆನೆ ಪಡೆದೇನೆ ಇವರು SIT ಕೊಡ್ತೀವಿ ಅಂತಂದ್ರೆ, SIT investigation will not be considered as an investigation for the purpose of crime in respect to that crime number. That could only be considered as a report to be submitted to the government. Okay. ಹಾಗಾಗಿ ಈ ಕೇಸ್ ನಲ್ಲಿ ಆಗಿರೋದು ನನಗನ್ಸಿದ ಮಟ್ಟಿಗೆ, ನನ್ನ ಮಾಹಿತಿಗೆ ಲಭ್ಯವಾಗಿರೋ ಪ್ರಕಾರ, ಸಬ್ಜೆಕ್ಟ್ ಟು ಕರೆಕ್ಷನ್ ಹೋಗಬೇಕು. ಈ ಕ್ರೈಮ್ ನಂಬರ್ ನಲ್ಲಿ ಆಗಿರುವಂತದ್ದು ಅಥವಾ ಇದ್ರ ಮೇಲೆ ಆರೋಪಗಳು ಏನಿದಾವೆ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಕೂಲಂಕುಷವಾಗಿ ತನಿಖೆ ಆಗಲಿ ಅಂತ ಹೇಳಿ SITಗೆ ಕೊಟ್ಟಿದ್ದಾರೆ. SIT may suggest for registration of multiple FIRs also based on the evidence. ಇದು ಒಂದು. ಈಗ ತನಿಖೆ ಹಂತ ಅಂತ ನೀವು ಪ್ರಯತ್ನ ಅಥವಾ ನೀವು ವಿಚಾರ ಪರಿಗಣನೆಗೆ ತೆಗೆದುಕೊಂಡಾಗ 2-3 ಆಧಾರಗಳು ಬರ್ತದೆ. Now one of the person claiming himself to be the witness or the reason, ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ, ನಾವು ಹೆಣವನ್ನ ಹೂತ್ ಹಾಕಿದ್ದೇವೆ ಅಂತ. ಇಲ್ಲಿವರೆಗೆ ಆ ಸ್ಟೇಟ್ಮೆಂಟ್ ಜೆನ್ಯೂನಿಟಿ ಆರ್ ಅದರ್ವೈಸ್ ಆಫ್ ದಟ್ ಸ್ಟೇಟ್ಮೆಂಟ್ ಆಲ್ಸೋ ಕೆನಾಟ್ ಬಿ ಅಕ್ಸೆಪ್ಟೆಡ್ as ಟ್ರೂತ್ಫುಲ್ ಸ್ಟೇಟ್ಮೆಂಟ್. ಅವ್ರು ಹೇಳಿರೋ ಹೇಳಿಕೆನೆ ಸತ್ಯ ಅಂತ ಒಮ್ಮೆಲೆ ಒಪ್ಪಕ್ಕಾಗಲ್ಲ ಕಾನೂನನ್ನು. ಅದ್ರ ಹೇಳಿರೋ ಪ್ರಕಾರ ತನಿಖೆ ಆಗ್ಬೇಕಾಗತ್ತೆ. ಎಲ್ಲಿ ಹೂತ್ ಹಾಕಿದ್ದೇವೆ ಅಂತ ಏನ್ ಹೇಳ್ತಾರೆ ಅದರಲ್ಲೂ ಕೂಡ ತನಿಖೆಯಾಗಿ ಅಲ್ಲಿ ಏನಾದ್ರು ಹೆಣ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಾಗತ್ತೆ. ಹೆಣವನ್ನು ಹೂತ್ ಹಾಕಿರೋ ಹೆಣವನ್ನ ತೆಗೆದು ಅದನ್ನ ಟೆಸ್ಟ್ ಮಾಡ್ಬೇಕಾಗ್ತದೆ. ಮೆಡಿಕಲ್ ಎಕ್ಸಾಮಿನೇಷನ್ ಅಂತೂ ಮಾಡಕ್ಕಾಗಲ್ಲ, DNA ಟೆಸ್ಟ್ ಮತ್ತೊಂದು ಎಲ್ಲಾ ತರ ಮಾಡಿ ಫೊರೆನ್ಸಿಕ್ ಎಕ್ಸಾಮಿನೇಷನ್ ಆಗ್ಬೇಕಾಗತ್ತೆ. ಇದು ಸಹಜ ಸಾವು ಅಥವಾ ಅಸಹಜ ಸಾವು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕಾಗತ್ತೆ. ಮತ್ತೆ ಈ ಏನು ಶವ ಸಿಕ್ಕಿತ್ತು, ಯಾರಿಗೆ ಸಂಬಂಧಪಟ್ಟಿರುವಂತ ಶವ, ಅದು ಯಾರ ಶವ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಾಗತ್ತೆ. ಅದಲ್ಲದೇನೆ ಆ ಶವ ಯಾರ್ದಿದೆ ಅವರ ಸಂಬಂಧಿಕರು ಏನಾದ್ರು ಫಿರ್ಯಾದಿಯನ್ನು ನೀಡಿದ್ರ, ಯಾವ ಕೋರ್ಟ್ ನಲ್ಲಿ, ಯಾವ ಪೊಲೀಸ್ ಸ್ಟೇಷನ್ ಮುಂದೆ ಫಿರ್ಯಾದಿ ನೀಡಿದ್ರು, ಏನಂತ ಫಿರ್ಯಾದಿ ನೀಡಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆ ಆಗ್ಬೇಕು. ಅಂದ್ರೆ 10 ಹಲವಾರು ಆಯಾಮಗಳಲ್ಲಿ, ದಿಕ್ಕುಗಳಲ್ಲಿ ಇದ್ರ ಬಗ್ಗೆ ತನಿಖೆ ಆಗ್ಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ಒಂದು ಅನಾಥ ಶವ ಅಂತ ತಿಳ್ಕೊಳ್ಳಿ, ಸಿಕ್ಕಾಗ ಒಂದು ಶಿಥಿಲಾವಸ್ಥೆಯಲ್ಲಿ ಇತ್ತು ಅಂದ್ರೆ, ಅದು ಯಾರ್ದು ಅಂತ ಗೊತ್ತಾಗ್ಲಾರ್ದೆ ಇದ್ದಂತ ಪರಿಸ್ಥಿತಿಯಲ್ಲಿ ಇತ್ತು ಅಂದ್ರೆ, ಅಥವಾ ಪ್ರಾಣಿಗಳು ಏನಾದ್ರು ಅದನ್ನ ಎಳೆದಾಡಿ ಅದ್ರ ಗುರುತು ಹಿಡಿಯಲಾರದಂತ ಪರಿಸ್ಥಿತಿ ಇದ್ದಾಗ ಇಮಿಡಿಯೇಟ್ಲಿ ಪೊಲೀಸರಿಗೆ ಇಂಟಿಮೇಶನ್ ಸ್ಥಳೀಯರು ಕೊಡ್ಬೇಕಾಗ್ತದೆ ಅಥವಾ ನೋಡಿದವರು ಕೊಡ್ಬೇಕಾಗ್ತದೆ.
ಪೊಲೀಸರ ಮೊದಲನೇ ಕೆಲಸ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅದರ ಎಕ್ಸಾಮಿನೇಷನ್ ಮಾಡಿಸಿ ಅಥವಾ ಪೊಲೀಸ್ ಪ್ರಕಟಣೆ ಮಾಡಿಸಿ ಯಾರ್ದು ಏನು ಅಂತ ನೋಡಿ, ಯಾರಾದ್ರೂ ಈ ಸಂಬಂಧ ಈ ರೀತಿಯಾಗಿ ಕಳೆದು ಹೋಗಿದ್ದಾರೆ ಅಂತ ಹೇಳಿ ಅಥವಾ ಕಾಣೆಯಾಗಿದ್ದಾರೆ ಅಂತ ಫಿರ್ಯಾದಿ ಕೊಟ್ಟಿದ್ರೆ ಅವ್ರಿಗೆ ಸಂಬಂಧಪಟ್ಟವ್ರನ್ನ ಕರೆಸಿ ಅದನ್ನ ಮಾಹಿತಿ ತಗೋಬೇಕಾಗ್ತದೆ. ಬಟ್ ಇಫ್ ಇನ್ ದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಫ್ ಇಟ್ ಕಮ್ಸ್ ದಟ್ ಇಟ್ ಈಸ್ ನಾಟ್ ಎ ನ್ಯಾಚುರಲ್ ಡೆತ್, ಅನ್ಯಾಚುರಲ್ ಡೆತ್ ಅಂತ ಬಂದ್ರೆ ಇಮಿಡಿಯೇಟ್ಲಿ ದೇ ನೀಡ್ ಟು ರಿಜಿಸ್ಟರ್ ದ FIR ಅಗೇನ್ ಸಬ್ಜೆಕ್ಟ್ ಟು ಕರೆಕ್ಷನ್. ಉಮೇಶ್ ಅವರು ಹೇಳ್ತಾರೆ ಇದ್ರ ಬಗ್ಗೆ ಡೀಟೇಲ್ ಆಗಿ. ಆ ಎಲ್ಲಾ ವಿಚಾರಗಳನ್ನ ಅನ್ವಯಿಸಿ FIR ಮಾಡಿ ಅಸಹಜ ಸಾವು ಅಂತಿದ್ದಾಗ ತನಿಖೆ ಮಾಡಿ ಆ ತನಿಖಾ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ ಇದು ಅಸಹಜ ಸಾವ ಅಥವಾ ಸಹಜ ಸಾವ, ಆಗಿದ್ರೆ ಯಾವ ರೀತಿ ಆಗಿರಬಹುದು, ಅಥವಾ ಇದಕ್ಕೆ ಯಾರ್ಯಾರ ಸಂಬಂಧ, ಎಲ್ಲಿ ಹೆಣ ಸಿಕ್ತು, ಏನು ಎಂತ ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗ್ಬೇಕಾಗ್ತದೆ. ಈ ಪ್ರಸ್ತುತ ಪ್ರಸಂಗಕ್ಕೆ ಅಥವಾ ಈ ವಿಚಾರಣೆಗೆ ಈ ಪ್ರಕರಣಕ್ಕೆ ನಾವು ಹೋಲಿಕೆ ಮಾಡೋದಾದ್ರೆ ಈ ಅನಾಥ ಶವ ಅಂತ ಏನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ FIR ಅಂತೂ ಆದಂಗೆ ಕಾಣ್ತಾ ಇಲ್ಲ ಮೇಲ್ನೋಟಕ್ಕೆ. ಆಗಿದ್ರು ಕೂಡ ಅದನ್ನ ಇನ್ನೂ ತನಿಖಾ ಹಂತದಲ್ಲಿ ಗೊತ್ತಾಗ್ತದೆ. ಎರಡನೇದ್ದು, ಈ ತನಿಖೆ ಆದ ನಂತರ ಆ DNA ಟೆಸ್ಟ್ ಆಗ್ಲಿ ಅಥವಾ ಫೊರೆನ್ಸಿಕ್ ಎಕ್ಸಾಮಿನೇಷನ್ ಮಾಡಿದಾಗ ಅದು ಯಾರ ಶವ, ಏನಕ್ಕಾಗಿ ಆಯ್ತು, ಅಥವಾ ಇವರು ಹೇಳ್ತಾ ಇರೋ ಹೇಳಿಕೆ ಪ್ರಕಾರ ಅಷ್ಟೊಂದು ಹೆಣಗಳನ್ನ ಹೂತ್ ಹಾಕಿದ್ದೇನೆ ಅಂತ ಹೇಳ್ತಾರಲ್ಲ, ಆ ಜಾಗದಲ್ಲಿ ಶವ ಇದೆಯಾ, ಅಥವಾ ಇವ್ರು ಹೇಳಿದವ್ರ ಶವ ಇದೆಯಾ, ಮತ್ತೊಬ್ಬರ ಶವ ಇದೆಯಾ, ಅಥವಾ ಆ ಶವವನ್ನ ಯಾರಾದ್ರೂ ಸ್ಥಳೀಯರು ನಮ್ಮ ಸಂಬಂಧಪಟ್ಟಿರೋದು ಅಂತ ಏನಾದ್ರು ಕೇಳ್ತಾರ, ಕ್ಲೇಮ್ ಮಾಡ್ತಾರ, ಎಲ್ಲಾ ವಿಚಾರಗಳಲ್ಲಿ ತನಿಖೆ ಆಗ್ಬೇಕಾಗ್ತದೆ. ಒಂದು ಈ ತರ ಘಟನೆ ಆದಾಗ ಬಹಳ ಸೂಕ್ಷ್ಮ ವಿಚಾರಗಳು ಇರೋದ್ರಿಂದ ಇದು ಧಾರ್ಮಿಕ ಸ್ಥಳಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ನಾನು ಒಂದು ಸ್ಪಷ್ಟಪಡಿಸ್ಬಿಡ್ತೇನೆ. ಮಂಜುನಾಥೇಶ್ವರ ಮೇಲಿನ ಭಕ್ತಿಗೆ ಇದಕ್ಕೆ ಧರ್ಮಸ್ಥಳಕ್ಕೆ ಅಂದ್ರೆ ದೇವಸ್ಥಾನಕ್ಕೆ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ಆಯಾಮಗಳಲ್ಲಿ ತನಿಖಾ ಆಯಾಮಗಳಲ್ಲಿ ಬೇರೆ ಬೇರೆ ರೀತಿಯಿಂದ ತನಿಖೆ ಮಾಡಿದಾಗ ಯಾರ ಪಾತ್ರ ಇದೆ, ಏನ್ ಪಾತ್ರ ಇದೆ, ಯಾವ ರೀತಿ ಅದನ್ನ ಇದು ಅನಾಥ ಶವನ ಅಥವಾ ಏನು ಸತ್ತು ಹೋಗಿರುವಂತ ಗೊತ್ತಿರೋರ ಶವನ, ಎಲ್ಲ ತನಿಖಾ ವರದಿ ನಂತರನೇ ಇದಕ್ಕೆ ಸ್ಪಷ್ಟತೆ ಸಿಗುವಂತದ್ದು. ಅಲ್ಲಿವರೆಗೆ ನಾವೆಲ್ಲರೂ ಕೂಡ ಒಂದು ಒಪ್ಪಿಕೊಳ್ಬೇಕಾಗಿರೋ ವಿಚಾರ ಅಂತಂದ್ರೆ ತನಿಖೆ ಆಗ್ಲೇಬೇಕು. ಇದು ಗಂಭೀರವಾದ ಆರೋಪ, ತನಿಖೆ ಆಗ್ಲೇಬೇಕು. ತನಿಖೆ ಆದಾಗ ಮಾತ್ರ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಅದನ್ನ ಎಲ್ಲರೂ ಅಷ್ಟೇ ಗೌರವಿತವಾಗಿ ತನಿಖಾ ವರದಿಯನ್ನು ಒಪ್ಕೋಬೇಕಾಗ್ತದೆ. ಫೈನ್ ಸರ್, ಫೈನ್. ಮಾತಾಡ್ತೀನಿ ಸರ್, ನಾನು ನಿಮ್ಮನ್ನು ಮಾತಾಡ್ತೀನಿ. ಉಮೇಶ್ ಸರ್ನ ಮಾತಾಡಿಸ್ತೀನಿ. ಒಂದು ಸಣ್ಣ ಬ್ರೇಕ್ ಉಮೇಶ್ ಸರ್, ಸಣ್ಣ ಬ್ರೇಕ್ ಮುಗಿಸ್ಕೊಂಡು ನಾನು ಸ್ಟ್ರೈಟ್ ಅವೇ ನಿಮಗೆ ಪ್ರಶ್ನೆ ಕೇಳ್ತೀನಿ. ನಾನು ಒಂದು ಬ್ರೇಕ್. ಸ್ಥಳ ಗ್ರಾಮದ ಅಪರಿಚಿತ ಶವಗಳು, ಅವುಗಳ ಸಂಸ್ಕಾರ ಮಾಡಿದ್ದೀನಿ, ಅವುಗಳನ್ನ ಹೂತು ಹಾಕ್ಬಿಟ್ಟಿದ್ದೀನಿ, ನಾನು ಅವುಗಳನ್ನ ಮುಚ್ಚಿದ್ದೀನಿ, ಸುಟ್ಟಿದ್ದೀನಿ, ಡೀಸೆಲ್ ಹಾಕಿ ಸುಟ್ಟಿದ್ದೀನಿ ಎಲ್ಲ ಹೇಳುವಂಥ ಒಬ್ಬ ವ್ಯಕ್ತಿ ಇದೀಗ ಬಂದಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟು ನಾನು ಉಮೇಶ್ ಅವರು ಮಾತಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಕ್ವಶನ್ ಇತ್ತು ನನಗೆ ಸಂಕೇತ್ ಹೆಣಿಗೆ ಸರ್ ಬಳಿಯಲ್ಲಿ. ಸಂಕೇತ್ ಸರ್, ಈಗ ಇಂಥ ವಿಚಾರಗಳಲ್ಲಿ ನೋಡಿ ನಾವು ಅನೇಕ ಬಾರಿ ಕೇಳಿದ್ದೀವಿ ಸರ್. ಈಗ 15 ವರ್ಷ ಆಯಿತು, 20 ವರ್ಷ ಆಯಿತು ಅಂದಾಗ ಸಹಜವಾಗಿ ಎಲ್ಲರಲ್ಲೂ ರೈಸ್ ಆಗ್ತಕ್ಕಂಥ ಒಂದು ವಿಚಾರ, ನನ್ನ ಮನೆಯೊಬ್ಬ ಸದಸ್ಯ ಕಾಣೆಯಾಗಿದ್ದಾನೆ, ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ದ. ಅದೇ ಭಾಗದವರಾದರೆ ಅವರು ಇಲ್ಲೇ ಆಚೆ ಹೋಗ್ತೀನಿ ಅಂತ ಹೇಳಿದ್ದ, ಅಂಗಡಿಗೆ ಹೋಗ್ತೀನಿ ಅಂತ ಹೇಳಿದ್ದ, ದೇವಸ್ಥಾನ ಹತ್ರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದ ಹೇಳಬಹುದು. ಬೇರೆ ಭಾಗದವರು, ಈಗ ಬೆಂಗಳೂರಿನವರು, ಬೇರೆ ತುಮಕೂರವರು, ಇನ್ಯಾವುದೋ ಒಂದು ಊರವರು ಧರ್ಮಸ್ಥಳಕ್ಕೆ ಹೋಗಿದ್ರೆ ಈ ಥರ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ದ ಕಾಣಿಸ್ತಾ ಇಲ್ಲ ಅಂಥೇಳಿ, ಇಲ್ಲ ನಾವು ಬೆಂಗಳೂರು ಸ್ಟೇಷನ್ ವ್ಯಾಪ್ತಿಲಾದರೂ ಕಂಪ್ಲೇಂಟ್ ಮಾಡಬೇಕು, ಇಲ್ಲ ಧರ್ಮಸ್ಥಳಕ್ಕೆ ಹೋಗಿ ಇಲ್ಲೆಲ್ಲ ಬರ್ತೀನಿ ಅಂತ ಹೇಳಿದ್ದ, ಇಲ್ಲಿಂದ ಲಾಸ್ಟ್ ನಮಗೆ ಫೋನ್ ಕೂಡ ಮಾಡಿದ್ದ, ಈಗ ನೋಡಿದ್ರೆ ಪತ್ತೆ ಇಲ್ಲ. ಆ ಕಂಪ್ಲೇಂಟ್ಗಳು ದಾಖಲಾಗಿರಬೇಕಾಗಿತ್ತಲ್ವೇ ಅಂತ ಒಂದು ಒಂದಂದ್ರೆ ಪ್ರೈಮ ಫೆಸಿ ಕ್ವಶನ್ ಅಲ್ವಾ ಸರ್ ಇದು? ಒಂಥರ ಫಸ್ಟ್ ಕ್ವಶನ್ ರೈಸ್ ಆಗೋದೇ ಅದಲ್ವಾ ಅಂಥೇಳಿ. ಅದೇ ಬಂದಿಲ್ಲ ಅಂದಮೇಲೆ 100 ಶವ, 500 ಶವ, 1000 ಶವ, ಈ ಥರ 1000 ಶವ ಅಂತೆಲ್ಲ ಮಾತಾಡಿದಾಗ ಸಹಜವಾಗಿಯೇ ಯಾಕೆ ಯಾರು ಕಂಪ್ಲೇಂಟ್ ಮಾಡೋಕ್ಕೆ ಮುಂದೆ ಬಂದಿಲ್ಲ? ಇದಕ್ಕೆ ಕೆಲವರು ಕೊಟ್ಟಿರುವ ಕಾರಣಗಳು ಅಂದರೆ ಹೆದರಿದ್ರು, ಅಲ್ಲಿ ಪ್ರಭಾವಿಗಳಿದ್ದರು, ಅವ್ರ ಮಾತು ನಡೆಯಕ್ಕೆ ಬಿಡ್ತಾ ಇರಲಿಲ್ಲ, ಸ್ಟೇಷನ್ನಲ್ಲೇ ಕಂಪ್ಲೇಂಟ್ ತೊಗೊಳಕ್ಕೆ ಬಿಡ್ತಾ ಇರಲಿಲ್ಲ. ಇದಿದೆಯೇ, ಹೇಗೆ ನಂಬೋದು ಸರ್ ನಾವು ಇದನ್ನು? ಸಾಮಾನ್ಯವಾಗಿ ನಮ್ಮ ದೇಶದ ಜನರಿಗೆ ಈ ಕಾನೂನಿನ ಅವೇರ್ನೆಸ್ ಕಡಿಮೆ ಇದೆ. ಈಗ ಒಬ್ಬ ಮನುಷ್ಯ ಕಾಣೆಯಾಗಿದ್ದಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದಾರೆ ಅಂದ್ರೆ ಮೊದಲು ತಾವೇ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ ಹುಡ್ಕೋದಕ್ಕೆ. ತಮ್ಮ ಸಾಕಷ್ಟು ಪ್ರಯತ್ನದ ನಂತರ ಕೂಡ ಸಿಗದೆ ಇದ್ರೆ ಅವರು ಕೊನೆ ಪಕ್ಷ ಪೊಲೀಸ್ ಸ್ಟೇಷನ್ಗೆ ಕೆಲವು ಜನ ಹೋಗ್ತಾರೆ, ಕೆಲವು ಜನ ಹೋಗೋದೂ ಇಲ್ಲ, ಹುಡುಕ್ತಾನೆ ಇರ್ತಾರೆ. ಹಾಗೂ ತಮ್ಮ ಪ್ರಯತ್ನವನ್ನೇ ಮಾಡ್ತಾ ಇರ್ತಾರೆ ಹೊರತಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋದಾಗ್ಲಿ ಅಥವಾ ದೂರನ್ನ ದಾಖಲಿಸೋದಾಗ್ಲಿ, ಒಂದು FIR ಮಾಡಿಸೋದಾಗ್ಲಿ, ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿಸೋದಾಗ್ಲಿ, ಅದನ್ನ ಮಾಡೋ ಸಾಧ್ಯತೆಗಳು ಬಹಳ ಬೆರಳೆಣಿಕೆ ಅಷ್ಟು ಮಾತ್ರ ಹತ್ರ ಆಗ್ತವೆ ಪ್ರಕರಣ.
ಪೊಲೀಸರು ಕೂಡ ಅಂತ ಪ್ರಕರಣಗಳಲ್ಲಿ ಈ ಕಾಣೆಯಾಗಿರೋ ಪ್ರಕರಣಗಳಂತ ಏನ್ ಬರ್ತವೆ ಅದಕ್ಕೆ ಸಂಬಂಧಪಟ್ಟಂಗೆ FIR ದಾಖಲಿಸಿ ತನಿಖೆ ಮಾಡೋ ಸಾಧ್ಯತೆಗಳು ಬಹಳ ಕಮ್ಮಿ ಇರ್ತದೆ. ಇವನ್ನೇ ಬೈದ್ ಕಳಿಸ್ಬಿಡ್ತಾರೆ. ನೀವ್ ಎಷ್ಟ್ ದಿನ ಏನ್ ಮಾಡಿದ್ರಿ, ಅವಾಗ್ಲೇ ಬರ್ಬೇಕಾಗಿತ್ತು, ಅದು ಇದು ಏನೋ ಹೇಳ್ಬಿಟ್ಟು ಸಾಮಾನ್ಯವಾಗಿ ಅದನ್ನ ದಾಖಲೆ ಮಾಡಲಾರ್ದನೆ ಅದನ್ನ ತನಿಖೆ ಮಾಡಿದ ಹಾಗೆ ಮಾಡಿ ಕೆಲವೊಂದ್ ಕಡೆಗೆ FIR ನೇ ಆಗದಂಗೆ ಅವ್ರು ಮಾಡಿಬಿಡ್ತಾರೆ. ಇದು ಒಂದು. ಮತ್ತೆ ಕೆಲವೊಮ್ಮೆ FIR ಮಾಡದೇ ಇದ್ರು ಕೂಡ ಅವ್ರ ಹತ್ರ ಎಂಡೋರ್ಸ್ಮೆಂಟ್ ಇರ್ತದೆ ಅಥವಾ ಒಂದು ಅಕ್ನಾಲೇಜ್ಮೆಂಟ್ ಇರ್ತದೆ, ಅವನ್ನೆಲ್ಲ ತೆಗೆದುಕೊಂಡು ಹೈಕೋರ್ಟ್ ಹೋಗಿ ಹೇಬಿಯಸ್ ಕಾರ್ಪಸ್ ಫೈಲ್ ಮಾಡೋದಕ್ಕೆ ಅವಕಾಶ ಇದೆ ಕಾನೂನಲ್ಲಿ. ಎಷ್ಟು ಜನಕ್ಕೆ ಇದು ಅದ್ರ ಬಗ್ಗೆ ಮಾಹಿತಿ ಇದೆ, ಎಷ್ಟು ಜನಕ್ಕೆ ಮಾಹಿತಿ ಇದ್ದವರು ಹೋಗ್ತಾರೆ ಅನ್ನೋದು ನೀವು ಲೆಕ್ಕಾಚಾರ ಹಾಕಿದ್ರೆ ಬಹಳ ಜನ ಬೆಂಗಳೂರಿಗೆ ಅಥವಾ ಧಾರವಾಡ ಹೈಕೋರ್ಟಿಗೆ, ಗುಲ್ಬರ್ಗ ಹೈಕೋರ್ಟಿಗೆ ಹೋಗಿ ಮತ್ತೊಂದು ಇದನ್ನ ಕೇಸನ್ನ ಹಾಕಿ ಇದನ್ನ ಹುಡುಕ್ಸಿ ಅಂತ ಕೇಳೋ ಗೋಜಿಗೆ ಹೋಗಲ್ಲ. ಅವೇರ್ನೆಸ್ ಗೊತ್ತಿರಲ್ಲ ಅಥವಾ ಖರ್ಚು ವೆಚ್ಚ ಬರ್ಸಕ್ ಆಗಲ್ಲ ಅನ್ನೋ ವಿಚಾರಗಳಿಂದ ಬಹಳ ಜನ ಕೋರ್ಟ್ಗೆ ಹೋಗಲ್ಲ. ತಾವಷ್ಟು ಸಾಧ್ಯವಾದಷ್ಟು ಹುಡುಕೋದಕ್ ಪ್ರಯತ್ನ ಮಾಡ್ತಾರೆ. ಆದ ನಂತರ ಸಿಗದೆ ಇದ್ರೆ ಬಿತ್ ಬಿಡ್ತಾರೆ. ಅವ್ರು ಎಲ್ಲೋ ಕಳ್ಕೊಂಡು ಹೋಗಿದ್ದಾರೆ, ಇದಾರೋ ಸತ್ ಹೋಗಿದಾರೋ ಅಂತ ಏನೋ ಒಂದು ಇದ್ರ ಮೇಲೆ ಬಹಳ ದಿನ ಸಿಗದೆ ಇದ್ರೆ ಸತ್ ಹೋಗಿದ್ದಾರೆ ಅಂತ ಇವರೇ ತಿಳ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಸಿವಿಲ್ ಡೆತ್ ಅಂತ ಒಂದಿದೆ, ಅದು 7 ವರ್ಷ ಕಾಣದಿದ್ರೆ ಇಟ್ ಇಸ್ ಪ್ರಿಸ್ಯೂಮ್ ಟು ಬಿ ಡೆಡ್ ಅಂತ. ಹಂಗಾಗಿ 7 ವರ್ಷ ಬರದೇ ಇದ್ರೆ ಅವ್ರು ಸತ್ ಹೋಗಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಬಟ್ ಇಟ್ ಹ್ಯಾಸ್ ಟು ಬಿ ಅಗೇನ್ ಡಿಕ್ಲೇರ್ಡ್ ಬೈ ದಿ ಕೋರ್ಟ್. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಮಾತಾಡೋದಾದ್ರೆ ಈ ಪ್ರಕರಣಗಳು ಮಾತ್ರ ಕಂಪ್ಲೇಂಟ್ ಆಗ್ಲಿ ಮತ್ತೊಂದಾಗ್ಲಿ ರಿಜಿಸ್ಟರ್ ಆಗಿಲ್ಲ ಅಂದ ಮಾತ್ರಕ್ಕೆ ಈ ಹೇಳಿಕೆಯಲ್ಲಿ ಸುಳ್ಳಿದೆ ಅಥವಾ ಈ ರೀತಿ ನಾವು ನಂಬೋದು ತಪ್ಪು ಅನ್ನೋದು ಸದ್ಯದ ಮಟ್ಟಿಗೆ ಬಹಳ ಇಟ್ ಇಸ್ ಪ್ರಿಮ್ಯಾಚ್ಯೂರ್ ಅಂತ ನನ್ನ ಅಭಿಪ್ರಾಯ. ಇಟ್ಸ್ ಅ ಮ್ಯಾಟರ್, ದಿಸ್ ಇಸ್ ಸಮಥಿಂಗ್ ಸೀರಿಯಸ್ ವಿಚ್ ರಿಕ್ವೈರ್ಸ್ ಅನ್ ಇನ್ವೆಸ್ಟಿಗೇಷನ್. ಅವನು ಹೇಳಿರೋ ಪ್ರಕಾರ ಹೆಣಗಳು ಏನ್ ಹೇಳ್ತಾ ಇದ್ದಾರೆ, ಏನಾದ್ರೂ ಹೆಣಗಳು ಸಿಕ್ಕಲ್ಲಿ ಆ ಜಾಗದಲ್ಲಿ ಅಥವಾ ಅವನು ಹೇಳ್ತಾ ಇರುವಂತ ಸೂಚಿಸ್ತಾ ಇರುವಂತ ಬೇರೆ ಬೇರೆ ಜಾಗಗಳಲ್ಲಿ ಸಿಕ್ಕಾಗ then it will take a different angle. ಯಾಕಂದ್ರೆ ಅವನು ಹೇಳಿಕೆ ಅಲ್ಲಿ ನಡೀತಾ ಇರುವಂತ ತನಿಖೆಗೂ ಪೂರಕವಾಗಿತ್ತು ಅಂತಂದ್ರೆ ಮಾತ್ರ ಇಟ್ ವಿಲ್ ಟೇಕ್ ಎ ಡಿಫರೆಂಟ್ ಡೈರೆಕ್ಷನ್. ಅಲ್ಲಿವರೆಗೆ ಇಟ್ ಇಸ್ ಜಸ್ಟ್ ಎ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಅಂತ ನನ್ನ ಅಭಿಪ್ರಾಯ. ಫೈನ್ ಸರ್. ಇದೀಗ ನನ್ನ ಉಮೇಶ್ ಸರ್ ಜಾಯ್ನ್ ಆಗಿದ್ದಾರೆ. ಸರಿ ಸರ್, ನಿಮ್ಮದು ಕಾಲ್ ಕಟ್ಟಾಗಿತ್ತು ಸರ್, ಹಾಗಾಗಿ ಆಗಲೇ ಪ್ರಶ್ನೆ ಕೇಳೋಕ್ಕಾಗಲಿಲ್ಲ ನಾನು. ಉಮೇಶ್ ಸರ್, ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಬರ್ತಾನೆ, ಹಿಂಗೆ ಒಂದಷ್ಟು ಹೆಣಗಳು ನಾನೇ ಹೂತು ಹಾಕಿದ್ದೀನಿ ಅಂದಾಗ ಸಾಕ್ಷ್ಯನಾಶ ಮಾಡಿರಬಹುದಾದ ವ್ಯಕ್ತಿಗಳಲ್ಲಿ ಅವನು ಒಬ್ಬ ಆಗಿರ್ತಾನೆ. ಈಗ ರೀಸೆಂಟಾಗಿ ಸೆಲೆಬ್ರಿಟಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಒಂದು ಮರ್ಡರ್ ಕೇಸನ್ನು ನಾವು ಚೆಕ್ ಮಾಡಿಕೊಂಡಾಗ ಎಲ್ಲೋ ಹೆಣ ಬಿಸಾಕಕ್ಕೆ ಹೋಗಿದ್ರು, ಇನ್ಯಾರೋ ಬಂದ್ಬಿಟ್ಟು ನಾವೇ ಸಾಯಿಸಿದ್ದು 3 ಜನ ಹೇಳಿದ್ರು. ಪೊಲೀಸರಿಗೆ ಅವ್ರ ನಡೆನುಡಿಗಳ ಮೇಲೆ ಅನುಮಾನ ಬಂತು ಅಂದಾಗ ಅವ್ರು ಎನ್ಕ್ವೈರಿ ಮಾಡ್ಕೊಳ್ತಾರೆ, ಯಾರು ಸಾಯಿಸಿದ್ರು ಹೇಳ್ರು ಅಂದಾಗ ಅದೆಲ್ಲೋ ಕಡೆ ಒಂದು ಪಾಯಿಂಟ್ಗೆ ಬಂದು ನಿಂತ್ಕೊಳ್ತಾ ಅದು ಇರಲಿ. ಈಗ ಇಲ್ಲಿ ಈ ವ್ಯಕ್ತಿ ಬಂದಾಗ ನಾವು ಡಿಲೇ ಮಾಡ್ತಾ ಇದ್ದೀವ ಸರ್. ಬೀಟ್ SIT ಆರ್ ಬೀಟ್ ಅವನ್ನೆಲ್ಲ ಒಂದು ಹೇಳಿಕೆ ಕೊಟ್ಟಿದ್ದಾನಲ್ಲ ಆ ಭಾಗದ ಪೊಲೀಸರು, ಇದನ್ನು ಅಂದರೆ ಉದ್ದೇಶಪೂರ್ವಕವಾದ ವಿಳಂಬ ಅಂತ ನಾವು ಕನ್ಸಿಡರ್ ಮಾಡಬಹುದಾ? ಇಲ್ಲ ಒಂದು ಪ್ರೊಸೀಜರ್ ಅಂತ ಬಂದಾಗ ಅಷ್ಟು ಟೈಮ್ ತೊಗೊಳುತ್ತೆ ಅಂತ ನಾವು ಭಾವಿಸ್ಬೇಕಾ? ಹೆಣ ಹೂತು ಹಾಕಿದ್ದೀನಿ ರೀ ತೋರಿಸ್ತೀನಿ, ಸ್ಟೇಷನ್ಗೆ ತಲೆ ಹಿಡ್ಕೊಂಡು ಬಂದುಬಿಡ್ತಾರೆ ಸರ್ ಎಷ್ಟೊಂದು ಜನ. ಒಬ್ಬ ಮನುಷ್ಯನ ತಲೆ ಹಿಡ್ಕೊಂಡು ಬರ್ತಾರೆ, ಸಾಯಿಸಿದ್ದೀನಿ ನಾನು ಅಂತಾರೆ, ಎಲ್ಲೋ ಸಾಯಿಸಿದ್ದೀನಿ ನಡಿಯೋ ಅಂತ ಕರ್ಕೊಂಡು ಹೋಗ್ತಾರೆ ಸರ್ ಅವನ್ನ. ಎಲ್ಲಿ ಸರ್ ಮನೇಲಿ ಸಾಯಿಸಿದ್ಯಾ, ಹೊಲದಲ್ಲಿ ಸಾಯಿಸಿದ್ಯಾ ಹೇಳು ಅಂತ ಹೋಗ್ತಾರೆ, ಬಾಡಿ ತೊಗೋತಾರೆ, ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಇವನ್ನ ಅರೆಸ್ಟ್ ಮಾಡ್ಕೊಳ್ತಾರೆ, ಕಾರಣ ಮುಂದೆ ಒಪ್ಪಿಸ್ತಾರೆ ಅವನ್ನ. ಇಲ್ಲಿ ಯಾಕೆ ಸರ್ ಇಷ್ಟು ವಿಳಂಬ? ಏನೋ ಒಂದು 15 ದಿನ 20 ದಿನ ತಿಂಗಳು ಬೇಕಾ ಈ ವಿಚಾರಕ್ಕೆ ಅಂತ ನನ್ನ ಪಾಯಿಂಟ್. ನೋಡಿ ರಮಾಕಾಂತ್, ಇದೊಂಥರ ಬಹಳ ತುಂಬಾ ದಿವಸಗಳ ಇದೇನು ಹೊಸ ಕೇಸ್ ಅಲ್ಲ. ಈಗ ಇದಾಗೋಗ್ಬಿಡ್ತು, ಇದೇನಪ್ಪ ಹೊಸದಾಗಿ ಬಂದಿದೆ ಅಂತ. ಇದು ಬೇರೆ ಬೇರೆ ದೇಶಗಳಲ್ಲಿ ಈ ತರ ಹಲವಾರು ಕೇಸಸ್ಗಳಾಗ್ಬಿಟ್ಟು ತುಂಬಾ ಆಗಿದಾವೆ. ಅದು ಅಮೆರಿಕಾದಲ್ಲಿ ಒಂದು 1955 ನಲ್ಲೇ ಒಂದಾಗಿತ್ತು. ಈ ತರದೆಲ್ಲ ಸಿರೀಸ್ಗಳು ಎಲ್ಲಿ ಆ ಭಾಗಗಳಲ್ಲಿ ಈ ತರದ ಯಾರಾದ್ರೂ ಒಬ್ರು ಈ ತರ ಯಾರಾದ್ರೂ ಒಂದು ಈ ತರ ಪೊಲೀಸ್ ಠಾಣೆಗಳಿಗೆ ಬರುವಂತದ್ದು, ನಾನು ಇಷ್ಟು ಮರ್ಡರ್ಗಳು ಮಾಡಿದ್ದೀನಿ, ನಾನು ಇಂಥ ಕಡೆ ಊತಾಕಿದ್ದೀನಿ, ಆಮೇಲೆ ನನ್ನ ಕೈಯಲ್ಲಿ ಮಾಡಿಸಿದ್ದಾರೆ ಅಂತ ಅನ್ನುವಂತ ಕಂಪ್ಲೇಂಟ್ಗಳು ಹೊಸದವೇನಲ್ಲ. ಆದ್ರೆ ಆ ಕಂಪ್ಲೇಂಟ್ಗಳು ವರ್ಷನ್ಗಳೇ ಬೇರೆ ಇದ್ದಾವೆ. ಈಗಾಗಲೇ ರಿಪೋರ್ಟೆಡ್ ಕೇಸಸ್ಗಳೇನಿದೆವು, ಹಲವಾರು ಕೇಸಸ್ಗಳು ಸುಮಾರು 50, 60, 70, 80 ವರ್ಷದಿಂದ. ಬಟ್ ಈ ಕೇಸ್ ಆಗಲ್ಲ. ಈ ಕೇಸು ಒಂದು ಸಾರ್ವಜನಿಕ ಸ್ಥಳ. ಇದು ಕಾಶಿ ಅಂತ ಏನು ಆ ಭಾಗದಲ್ಲಿ ದಕ್ಷಿಣ ಕಾಶಿ ಏನಂತ ಏನಿರ್ತದ್ರು ಉತ್ತರ ಕಾಶಿ, ಇದೊಂದು ದಕ್ಷಿಣ ಕಾಶಿ ಅಂತ ಕರೆಯುವಂತದ್ದು. ಕಾಶಿನಲ್ಲೂ ಸಹ ಸರಾಸರಿ ಒಂದು ವಾರಕ್ಕೆ 15ರಿಂದ 20 ಅಂದ್ರೆ ಸಾಮಾನ್ಯವಾದಂತ ಜನ ಅಲ್ಲಿ ಸಾಯ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇರ್ತೀವಿ. ಅದಕ್ಕೊಂದು ಪ್ರಕ್ರಿಯೆಗಳು ನಡೀತಾ ಇರ್ತದೆ, ಅದಕ್ಕೊಂದು ದಾಖಲಾತಿಗಳು ನಡೀತಾ ಇರ್ತದೆ. ಅವ್ನು ಯಾರು ಅಂತ ಪತ್ತೆ ಮಾಡುವಂತದ್ದು ಮಾಡ್ತಾ ಇರುವಂತದ್ದು ನಡೀತಾ ಇರ್ತದೆ. ಪತ್ತೆ ಆಗ್ಲಿಲ್ಲ ಅಂದ್ರೆ ಪತ್ತೆ ಮಾಡ್ಬೇಕಂತ ಎಲ್ಲಾ ಕ್ರಮಗಳನ್ನ ಜರುಗಿಸ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಅದು ಒಂದ್ ವೇಳೆ ಯಾಕೆ ಪತ್ತೆ ಆಗ್ಲಿಲ್ಲ ಅಂತ ಅನ್ನುವಂಥದ್ದು ಅದೈವೋ ಮತ್ತೆ ಅದ್ ಏನೇನೆಲ್ಲ ಎಫರ್ಟ್ ಗಳು ಹಾಕಿದ್ದಾರೆ ಅಂತ ಅನ್ನುವಂಥದ್ದು ಒಂದು ಫೈನಲ್ ಆಗಿ ನಿಂತ್ಕೊಳ್ಳುವಂಥದ್ದು. ಅದೇ ರೀತಿ ಧರ್ಮಸ್ಥಳದಲ್ಲೂ ಸಹ ಇದೇ ರೀತಿ ಜನಗಳು ಬರ್ತಕ್ಕಂಥವ್ರು ಇದ್ದಾರೆ. ಅಲ್ಲೇನ್ 5 ಜನ 10 ಜನ ಹೋಗಲ್ಲ, ಸಾವಿರಾರು ಜನಗಳು ಅಲ್ಲಿಗೆ ಪ್ರತಿ ದಿನ ಹೋಗ್ತಾ ಇರ್ತಾರೆ. ಪ್ರತಿದಿನ ಅವ್ರೇನು ಎಲ್ಲ ಹೋಗ್ಬಿಟ್ಟು ಮನೆಯಲ್ಲೇ ಮಲಗಲ್ಲ, ರೂಮ್ಗಳಲ್ಲೇ ಮಲಗಲ್ಲ, ಎಲ್ಲಿ ಬೇಕೋ ಅಲ್ಲಿ ಮಲಿಗ್ ಕೊಡ್ತಾರೆ.
ಯಾವ ಜಾಗದಲ್ಲಿ ಸಿಗ್ತಾರೋ ಅಲ್ಲೇ ಕಾಲ ಕಳೀತಾರೆ, ಅಲ್ಲಿ ಫ್ರೀ ಊಟ ಇರ್ತದೆ. ಇಂಥದ್ದೆಲ್ಲ ಇದ್ದಾಗ ಏನಾಗ್ತದೆ ಅಂದ್ರೆ ಬಹಳ ಮನಸ್ಸುಗಳು ಬೇಜಾರ್ ಮಾಡ್ಕೊಂಡವರು ಮತ್ತೆ ಬೇಡಪ್ಪ ಜೀವನ ಅಂತ ಅನ್ನೋಂಥವ್ರು ಎಲ್ಲಿಗೆ ಹೋಗ್ತಾರೆ, ಕೊನೆಗೆ ಹೋಗೋದು ದೇವಸ್ಥಾನಗಳಿಗೆ ಹೋಗ್ತಾರೆ. ಆಮೇಲೆ ಏನಾಗ್ತದೆ, ಇನ್ನೊಂದು ಯಾರು ಹೋಗ್ತಾರೆ ಅಂತಂದ್ರೆ ಯಾರಾದ್ರು ತಪ್ಪಿಸ್ಕೊಬಿಟ್ಟವ್ರು, ಮನೆಗಳಲ್ಲಿ ಬಹಳ ವ್ಯತಿರಿಕ್ತವಾದಂತಹ ವ್ಯಾಜ್ಯಗಳು ನಡೀತಾ ಇದ್ದು ನನಗ್ ಶಾಂತಿ ಬೇಕಪ್ಪ, ನಮ್ಗೆ ಆಗುದಿಲ್ಲ ನಾನು ಇಲ್ಲಿ ಬದುಕುಕೆ ಅಂತ ಅನ್ನುವಂಥವ್ರು ಅಲ್ಲಿ ಹೊಟ್ಟೋಗ್ಬಿಡ್ತಾರೆ, ಹಲವಾರು ದಿವಸ ಅಲ್ಲಿ ಇರ್ತಾರೆ. ಆಮೇಲೆ ಹೊಸ ಹುಡುಗ ಹುಡುಗಿ ಏನಾದ್ರು ಅಕಸ್ಮಾತ್ ಲವ್ ಮಾಡ್ತಾ ಇದ್ರೆ ಅವ್ರುಗಳಿಗೆ ಏನಾಗ್ತದೆ ಅಂತಂದ್ರೆ ವಸತಿ ಅದು ಇದು ಸುಲಭ ಊಟ ಸಿಗ್ತದೆ ಅಂತೇಳಿ ಅಂತವ್ರು ಹೋಗ್ತಾರೆ. ಆ ಕಾರಣಕ್ಕೆ ನಾವು ಯಾರಾದ್ರೂ ಮಕ್ಳುಗಳು ಯಾರಾದ್ರೂ ಒಂದು ಏಜ್ ಅವರು ತಪ್ಪಿಸ್ಕೊಬಿಟ್ರೆ ಧರ್ಮಸ್ಥಳಕ್ಕೂ ಮತ್ತೆ ಒಂದು ತಿರುಪತಿಗೂ ಕಳಿಸ್ಕೊಟ್ಬಿಡ್ತೀವಿ. ಫಸ್ಟ್ ಅಲ್ಲಿ ಹೋಗಿ ನೋಡ್ಕೊಬತ್ತಾರೆ, ಆಮೇಲೆ ಉಳಿದುದೆಲ್ಲ ನಾವು ಮಾಡ್ತಾ ಇರ್ತೀವಿ. ಅಲ್ಲಿ ಹೋಗಿರುವಂತ ಜಾಸ್ತಿ ಇರ್ತದೆ ಮೆಜಾರಿಟಿ ಅಂತ ಅನ್ನುವಂಥದ್ದು ನಮಗೆ ಮೊದಲಿಂದನೂ ಒಪಿನಿಯನ್ ಪೊಲೀಸ್ನವ್ರಗಳಿಗೆ ಅಲ್ಲಿ ಹೋದಾಗ. ಯಾಕೆಂತಂದ್ರೆ 50% ಅಲ್ಲಿಗೆ ಹೋಗಿರ್ತಾರ ಅವರು, ನಮ್ಗೆ ಸಿಗದೇ ಇರ್ಬೋದು, ಆದ್ರೆ ಮೊದಲು ವಿಸಿಟ್ ಹಾಕ್ಬಿಟ್ಟಿರ್ತಾರೆ. ಕೆಲವು ಜನ ಅಲ್ಲಿ ಸಿಗಾಕಬಿಡ್ತಾರೆ, ಮೊಬೈಲ್ಗಳು ಇರ್ತದೆ, ಲೊಕೇಶನ್ಗಳ ಮೇಲೆ ಇಟ್ಕೊಂಡ್ಬಿಡ್ತೀವಿ, ಈ ತರದೆಲ್ಲ ನಡೀತಾ ಇರ್ತದೆ. ಈ ಧಾರ್ಮಿಕ ಸ್ಥಳದಲ್ಲಿ ನಡೆದಿರ್ತಕ್ಕಂಥದ್ದ ಒಬ್ಬ ಅನಾಮಧೇಯ ನಾನು ಇಷ್ಟನ್ನ ಬಾಡಿಗಳನ್ನ ಊತಾಕಿದೀನಿ, ಈ ಬಾಡಿಗಳನ್ನೆಲ್ಲ ನಂಗೆ ಸಿಕ್ಕಿದ್ದು ಒಳೆಗಳಲ್ಲೇ ಎರ್ಕೊ ಬಂದಿದ್ದೋ ಇಲ್ಲ ಇನ್ನೇನೇನಾಗಿದ್ದು ಅಂತ ಅನ್ಬಿಟ್ಟು ಅಂತ ಈಗ ಬಂದು ಪೊಲೀಸರ ಮುಂದೆ ಒಂದು ದೊಡ್ಡ ಚಾಲೆಂಜ್ ಇದು. ಸರ್ ಉಮೇಶ್ ಸರ್ ಮುಂದೆ ಬಂದು ಉಮೇಶ್ ಸರ್ ಮುಂದೆ ಬಂದು ಒಬ್ಬ ಈ ಥರ ಒಬ್ಬ ಅನಾಮಿಕ ಈ ಥರ ನಾನು ಹೂತಾಕ್ಬಿಟ್ಟಿದ್ದೀನಿ, ನೂರಾಶವ ಹೂತಾಕ್ಬಿಟ್ಟಿದ್ದೀನಿ, ಪಾಪ ಪ್ರಜ್ಞೆ ನನಗೆ ಕಾಡ್ತಾ ಇದೆ, ನನಗಿದ್ರ ಬಗ್ಗೆ ನ್ಯಾಯ ಕೊಡಿಸಿ, ನಾನು ಏನು ಬೇಕೋ ನೀವು ಹೇಳಿ ಆ ಸಾಕ್ಷಿ ಕೊಡೋಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತ ಹೇಳಿದಾಗ ಅವ್ನು ಲಾಸ್ಟಲ್ಲಿ ಒಂದು ಕಡೆ ಬರೀತಾನೆ ಪಾಲಿಗ್ರಫಿ ಪರೀಕ್ಷೆಗೂ ನಾನು ರೆಡಿಯಾಗಿದ್ದೀನಿ ಅಂದರೆ, ಉಮೇಶ್ ಸರ್ ಬಾ ನಿನಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ತೀನಿ ನಾನು, ಫಸ್ಟ್ ನಿನ್ನ ತಲೆ ಸರಿ ಇದೆಯಲ್ಲೋ ಚೆಕ್ ಮಾಡಬೇಕು, ನೀನು ನಿಜ ಹೇಳ್ತಾ ಇದೆಯಲ್ಲೋ ಚೆಕ್ ಮಾಡಬೇಕು, ನಾನು ಸುಳ್ಳು ಹೇಳ್ತಾ ಇದೆಯಲ್ಲೋ ಚೆಕ್ ಮಾಡಬೇಕು ಅಂತ ಬ್ರೈನ್ ಮ್ಯಾಪಿಂಗ್ ಕರ್ಕೊಂಡು ಹೋಗ್ತೀರಾ? ಅದೆಲ್ಲೂ ಓದಾಕಿದ್ದೆ ನಡಿಯಪ್ಪ ನೋಡ್ತೀನಿ ಅಂತ ನೀವು ಕರ್ಕೊಂಡು ಹೋಗ್ತೀರಾ ಸರ್? ಯಾವ್ದು ಫಸ್ಟ್ ಮಾಡ್ತೀರಿ ನೀವು? ಇಲ್ಲ, ನಾವುಗಳು ಅವನು ಹೇಳ್ತಾನೆ ಅನ್ಬಿಟ್ಟು ಅಂತ ಪಾಲಿಗ್ರಫಿ ನೋಡಿ ನಮ್ ಕೈಲಿ ಯಾವಾಗ ಆಗಲ್ವೋ, ಐವೋ ಸೋತೋಗ್ಬಿಡ್ತಾನೋ ಅವನ ಇಂಟ್ರಾಗೇಟ್ ಮಾಡಿ ಸತ್ಯವನ್ನ ಆಚೆ ತೆಗಿದಕ್ಕೆ, ಆ ಸಮಯದಲ್ಲಿ ಲಾಸ್ಟ್ ರಿಸಲ್ಟ್ ಆಫ್ ಎ ಅಂತ ಹೇಳ್ತಾರಲ್ಲ ಒಬ್ಬ, ಅದೇನೋ ಒಂದು ಪಾಲಿಗ್ರಫಿಕ್ ಟೆಸ್ಟ್, ಲೈಟ್ ಡಿಟೆಕ್ಟರ್ ಟೆಸ್ಟ್, ಮತ್ತೆ ಇನ್ನೊಂದು ನಾರ್ಕೋನಾಲಿಸಿಸ್ ಮಾಡುವಂತದ್ದು. ರಮಾಕಾಂತ್ ನಾನು ಹೇಳ್ತೀನಲ್ಲ, ಅದರಿಂದ ಉಪಯೋಗ ಇಲ್ಲ. ಯಾವುದೇ ತರವಾದಂತಹ ಇದುವರೆಗೂ ಫ್ರೂಟ್ಫುಲ್ ರಿಸಲ್ಟ್ ಯಾವುದೇ ಕೇಸಲ್ಲಿ ಬಂದಿಲ್ಲ. ಯಾವ ಕಾರಣಕ್ಕೂ ಒಬ್ಬ ಮನುಷ್ಯನ ರೀಡ್ ಮಾಡುವಂತದ್ದು ನನ್ನ ಲೆಕ್ಕದಲ್ಲಿ ಇನ್ನೂ ಪ್ರಪಂಚದಲ್ಲಿ ಯಾವುದು ಬಂದಿಲ್ಲ. ಬಂದಿದೆ, ಇನ್ನೂ ಅನ್ವೇಷಣೆಗಳು ನಡೀತಾ ಇದಾವೆ ಅಷ್ಟೇನೆ. ಬಟ್ ನಮ್ಮ ತೃಪ್ತಿ ಆ ಮಿಷಿನ್ ಎಲ್ಲ ಹೇಳಿಸ್ಬಿಡ್ತದೆ, ಅದೆಲ್ಲ ಗೊತ್ತಾಗ್ಬಿಡ್ತದೆ ಅಂತ ಅನ್ನುವಂಥದ್ದು. ಬಟ್ ಮನಸ್ಸು ಮತ್ತೆ ನನ್ನ ಲೆಕ್ಕದಲ್ಲಿ ಮನುಷ್ಯ ಇಂಥ ದಿವಸ ಸಾಯ್ತಾನೆ ಅಂತ ಹೇಳುವಂತದ್ದು ನನ್ನ ಲೆಕ್ಕದಲ್ಲಿ ದೇವರದನ್ನ ಗೌಪ್ಯವಾಗಿ ಇಟ್ಬಿಡ್ತಾನೆ, ಯಾವ ಕಾರಣಕ್ಕೂ ಯಾರ ಕೈಗೂ ಕೊಡುದಿಲ್ಲ. ಅದ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಏನೋ ನಾವ್ ಇದನ್ನೆಲ್ಲ ಮಾಡ್ಕೊಳ್ಬಹುದು. ಅವನ್ನ ನಾರ್ಕೋ ಕಳಿಸ್ಬಿಡಿ, ನನ್ ಬ್ರೈನ್ ಇರ್ತದೆ, ನಂಗೆ ದಮ್ ಇರ್ತದೆ, ನನ್ಗೆ ಗೊತ್ತು ಅವನ್ನ ಹೆಂಗ್ ಬಾಯ್ ಬಿಡಿಸ್ಬೇಕು, ಸತ್ಯ ಏನು ಇದೆ ಅಂತ. ಮನುಷ್ಯನ ಬಾಯ್ ಬಿಡಿಸುವಂತದ್ದು ಅವ್ನ ಇಂಟ್ರಾಗೇಟ್ ಮಾಡಿ ಅವನ ಹತ್ರ ಸತ್ಯ ತಿಳ್ಕೊಳಕ್ ಆಗದಿದ್ಮೇಲೆ ನಾವ್ಯಾಕೆ ಪೊಲೀಸರ್ ಆಗ್ಬೇಕು? 100ಕ್ಕೆ 100ರಷ್ಟು ಆ ಮನುಷ್ಯನ ನಾವು ಅವನನ್ನ ಸೈಕಲಾಜಿಕಲಿ ಬ್ರೇಕ್ ಮಾಡಿ ಅವ್ನು ಸತ್ಯ ಹೇಳ್ತಾವನ, ಅದರಿಂದ ಯಾರಾದ್ರೂ ಇದಾರ, ಇನ್ನೇನಾದ್ರೂ ಇವನ್ ತಲೆನಲ್ಲಿ ಇಟ್ಕೊಂಡು ಬಂದಿದಾನ ಅಂತ ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ 5 hours ಸಾಕು ಯಾವುದೇ ಒಬ್ಬ ಮನುಷ್ಯನಿಗೆ. ಇನ್ನೂ ಗಟ್ಟಿ ಇದ್ದಾನೆ ಅಂದ್ರೆ 10 hours, ಇನ್ನೂ ಸಿಕ್ಕಾಪಟ್ಟಿ ಗಟ್ಟಿ ಇದ್ದಾನೆ ಅಂತ ಅಂದ್ರೆ ಮ್ಯಾಕ್ಸಿಮಮ್ 24 hours ಅಲ್ಲಿ ಎಂತ ಮನುಷ್ಯನು ಸಹ ಕರಗಿಸಿ ನೀರಾಗಿ ಅವನಲ್ಲಿ ಇರ್ತಕ್ಕಂಥ ಎಲ್ಲಾ ವಿಚಾರಗಳನ್ನ ತಿಳ್ಕೊಬಿಡ್ಬೋದು. ರಮಕ ಏನು ನಾವೇ ಯಾವುದೇ ಇದಕ್ಕೆ ಕೈಲಾಗದವ್ರು ಅಷ್ಟೇನೆ, ನಾವೆಲ್ಲ ನಾರ್ಕೋಗ್ ಹೋಗ್ತೀವಿ, ಅದಕ್ಕೆ ಹೋಗ್ತೀವಿ, ಇದಕ್ಕೆ ಹೋಗ್ತೀವಿ ಅಂತ ಅನ್ಬಿಟ್ಟು ಅಂತ ಇಂಟ್ರೋಗೇಷನ್ ಮಾಡುವಂತದ್ದು ಒಂದು ಹಾರ್ಟ್. ಅದು ಅದ್ರ ಪ್ರಕಾರ ನಾವು ಗಟ್ಟಿ ಇರ್ಬೇಕಷ್ಟೇನೆ. ಮನುಷ್ಯನ ಕ್ವಶನ್ ಹಾಕುವಂತದ್ದು, ಕೇಳುವಂತದ್ದು, ಅವನನ್ನ ಕಾನ್ಫಿಡೆನ್ಸ್ ತಗೊಳ್ಳುವಂತದ್ದು, ಅವನನ್ನ ಗೈನ್ ಮಾಡುವಂತದ್ದು. ನಾನು ಗೈನ್ ಮಾಡಿಲ್ಲ ಅವನನ್ನ, ಅವ್ನ ಕಾನ್ಫಿಡೆನ್ಸ್ ನಾನು ತಗೊಳ್ಳಿಲ್ಲ, ಅವ್ನು ಓಪನ್ ಮಾಡ್ಲಿಲ್ಲ ಅವನ್ನ ಎಲ್ಲಾ ಚಾನಲ್ ಅಂತ ಅಂದ್ಮೇಲೆ ನಾನು ಯಾಕೆ ಪೊಲೀಸ್ ಆಫೀಸರ್ ಆಗಿರ್ಬೇಕು ಹೇಳಿ? ಅದರಲ್ಲಿ ಯಾರೋ ಒಂದು 5% ಸೋಲ್ಬಹುದು, ಇಲ್ಲ 10% ಸೋಲ್ಬಹುದು, 90% ಸತ್ಯವನ್ನ ಅವ್ರ ಕಡೆಯಿಂದ ಬಾಯಿಯಿಂದ ಬಿಡಿಸ್ಕೊಡ್ತಾರೆ. ಅವಾಗ್ಲೇನೆ ಆತ್ಮಸಾಕ್ಷಿಯಾಗಿ ತನಿಖೆ ಮಾಡೋಕ್ ಸಾಧ್ಯ ಆಗ್ತಕ್ಕಂಥದ್ದು. ಬೇರೆ ಯಾವುದೇ ಕಾರಣಾಂತರದಿಂದ ಮಾಡೋಕ್ ಆಗುದಿಲ್ಲ. ಅವನು 100ಕ್ಕೆ 100ರಷ್ಟು ನಾವು ಕನ್ವಿನ್ಸ್ ಆಗಬೇಕು. ಕನ್ವಿನ್ಸ್ ಆದಾಗ್ಲೇನೆ ತನಿಖಾಧಿಕಾರಿಗೆ ಎಲ್ಲಾ ತರವಾದಂತ ಸತ್ಯದ ಬಾಗಿಲುಗಳು ಓಪನ್ ಆಗ್ತವೆ. ಅವ್ನು ಮುಚ್ಕೊಂಡೇ ಇತ್ತು ಅಂತಂದ್ರೆ ಬಹಳ ಕಷ್ಟ. ಈ ಕೇಸ್ ನಲ್ಲಿ ನೋಡಿ ಅವ್ನು ಬಂದಿದ್ದಾನೆ, ನೀವ್ ಹೇಳಿದ್ರಿ ಅವಾಗಲೇ ಒಂದು ಕ್ವಶನ್ ರೇಸ್ ಮಾಡಿದ್ರಿ, ಏನ್ ಹಿಂಗ್ ತಗೊಂಡ್ಬಿಟ್ಟು ಹಿಂಗ್ ಹೇಳ್ತಾ ಇದ್ದಾನಲ್ಲ, ಅವನು ಶಾಮೀನ್ ಅಲ್ವಾ, ಅವನು ಹೆಂಗೆ ಬಂದು ಹೇಳ್ಬಿಡ್ತಾನೆ ಅಂತ. ಸತ್ಯ, ಇಗ್ನೋರೆನ್ಸ್ ಇಸ್ ನಾಟ್ ಎಕ್ಸ್ಕ್ಯೂಸಬಲ್. ಆ ಕಾರಣಕ್ಕೋಸ್ಕರನೇ ಅವನು ಸಹ ಈ ಕೇಸ್ ಒಳಗಡೆ ಯಾಕೆ ಇಷ್ಟು ದಿವಸ ಮುಚ್ಚಿಟ್ಕೊಂಡಿದ್ದ, ಸಾಕ್ಷ್ಯನಾಶದ ಭಾಗವಾಗ್ಬಿಡ್ತಾನಲ್ಲ ಸರ್ ಅವನು, ಸಾಕ್ಷ್ಯನಾಶದ ಭಾಗ ಆಗ್ಬಿಡ್ತಾನ ಅವನು. ಅದನ್ನೆಲ್ಲನೂ ನಾವು ತನಿಖಾ ಕಾಲದಲ್ಲಿ ಮಾಡ್ತೀವಿ ನಾವು. ಇವನು ಪೂರ್ವಕ ಯಾರಾದ್ರೂ ಪೂರಕವಾಗಿ ನಿಂತಿದಾರಾ, ಇವನಿಗೆಲ್ಲ ಟ್ಯೂಟ್ ಮಾಡ್ತಾ ಇದಾರ, ಅದನ್ನೆಲ್ಲ ಪತ್ತೆ ಮಾಡ್ತಕ್ಕಂಥದ್ದು ಬಹಳ ಸುಲಭ. ಅದನ್ನೆಲ್ಲ ಮಾಡ್ತಾವ್ರೆ ಯಾರು ಅಂತ ಅಂದ್ರೆ
ಅಂದ್ರೆ ಇವ್ನಿಗೆಲ್ಲ ಈ ತರ ಹೇಳ್ಕೊಟ್ಟವ್ರೆ ಅವ್ರನ್ನೂ ಈ ಕೇಸಲ್ಲಿ ಒಳಗ್ ತಗೋಬೇಕು ನಾವು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಯಾವ ಕಾರಣಕ್ಕೂ ಬಿಡಕ್ಕಾಗೋದಿಲ್ಲ. ಈಗ ಒಂದ್ ಕೇಸ್ ಕೊಟ್ಟಿದ್ದಾರೆ, ಒಂದ್ ಕೇಸು ತನಿಖೆ ನಡೀತಾ ಇದೆ, ತನಿಖೆಯಿಂದ ಏನೇ ನಡೀತಾ ಇದೆ ಅಂತ. ಅಕಸ್ಮಾತ್ ಏನಾದ್ರು ಈ ತರ ಅವನನ್ನ ಏನಾದ್ರು ಆ ತರ ಬಳಸ್ಕೊಂಡಿದ್ರು ಅಂದ್ರೆ ಅಂತವ್ರನ್ನೂ ಈ ತನಿಖೆ ಒಳಗಡೆ ತಗೋಬೇಕಾಗ್ತದೆ. ಸುಮ್ನೆ ಬಿಟ್ಬಿಡೋ ಅಂತದಲ್ಲ. ಇದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದು ತಗೊಂಡಾದ್ಮೇಲೆ ನೋಡಿ, ಇವಾಗ ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ, ಒಂದು UDR ರಿಜಿಸ್ಟರ್ ಆಗಿದೆ, ಅದು ಒಂದು ಬಾಡಿ ಸಿಕ್ಕಿದೆ. ಹಾಗೆ ಬಾಡಿಗಳನ್ನ ತೋರ್ಸ್ಕೊಂಡು ಹೋಗ್ತಾ ಇರ್ತಾನೆ, ಇಲ್ಲಿ ಮೂತಾಕಿದೀನಿ, ಇಲ್ಲೂ ತಾಕಿದೀನಿ, ಇಲ್ಲೂ ತಾಕಿದೀನಿ ಅನ್ಬಿಟ್ಟು ಅಂತ. ಅವು ಯಾವ ಬಾಡಿಗಳು, ಎಲ್ಲಿಂದ ಬಂದು, ಅವು ಯಾಕೆ ರಿಪೋರ್ಟ್ ಆಗ್ಲಿಲ್ಲ ಪೊಲೀಸ್ನವ್ರಿಗೆ, ಯಾಕೆ ಅವ್ನು ತಿಳಿಸ್ಲಿಲ್ಲ, ಇಲ್ಲ ಅಂತಂದ್ರೆ ಯಾಕೆ ಸಾರ್ವಜನಿಕ ಅಧಿಕಾರಿಗಳಿಗೆ ಯಾಕಂದ್ರೆ ಹೇಳಿಲ್ಲ ಅವನು, ಇದೆಲ್ಲ ಬರುತ್ತೆ. ಆಮೇಲೆ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂದ್ರೆ, ಇಂಥ ಧಾರ್ಮಿಕ ಸ್ಥಳಗಳಲ್ಲಿ ಏನಾಗ್ತದೆ ಅಂದ್ರೆ ಇಂಥವ್ರ ಸಾಯುವರ ಸಂಖ್ಯೆ ಜಾಸ್ತಿ. ಯಾಕೆಂದ್ರೆ ನಾವು ಕಲಾಸಪಾಳ್ಯ ಬಸ್ ಸ್ಟ್ಯಾಂಡು, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು, ಶಿವಾಜಿನಗರ ಬಸ್ ಸ್ಟ್ಯಾಂಡ್ಗಳಲ್ಲಿ ಡೈಲಿ ಒಬ್ಬೊಬ್ರು ಸಾಯ್ತಾರೆ. ಹೊರ ರಾಜ್ಯದವ್ರು ಬಂದು ಅಲ್ಲೇ ಮಲಿಕೊಂಡಿರ್ತಾರೆ, ಅಲ್ಲೇ ಭಿಕ್ಷೆ ಪಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಅಧಿಕಾರಿಗಳು ಸತ್ತೋಗ್ಬಿಟ್ಟಿದ್ದಾರೆ, ಒಂದು ಮನೆಗಳಲ್ಲಿ ಬೇಜಾರ್ ಮಾಡ್ಕೊಂಡು ತಿಂಗಳಾರ್ಗಟ್ಲೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ಕೊಂಡು ಕಾಯಿಲೆಗಳು ಬಂದು ಸತ್ತೋಗ್ಬಿಟ್ಟವ್ರೆ. ಅವ್ರನ್ನ ಪತ್ತೆ ಮಾಡ್ಕೋದಾಗ ಗೊತ್ತಾಗ್ತಾ ಇತ್ತು ನಮ್ಗೆ. ಹಾಗೆ ಈ ಕೇಸು ಕಬ್ಬಿಣದ ಕಡಲೆ ಏನಲ್ಲ. ಇದನ್ನ ಮಿಸ್ಸಿಂಗ್ ಕೇಸ್ಗಳು ಏನಾಗಿದಾವೋ ಅದನ್ನ ಪತ್ತೆ ಮಾಡುವಂಥದ್ದು, ಮತ್ತೆ ಇವ್ನು ತೋರ್ಸದ ಕಡೆ ಎಲ್ಲಿ ಬಾಡಿಗಳಿದಾವೆ ಅಂತ ಅನ್ನುವಂಥದ್ದು ಎಕ್ಸಿಬಿಷನ್ ಮಾಡಿಸ್ತಕ್ಕಂಥದ್ದು ಎಕ್ಸಿಕ್ಯೂಟಿವ್ ನಮ್ಮ ಮ್ಯಾಜಿಸ್ಟ್ರೇಟ್ ಅವ್ರ ಕಡೆಯಿಂದ ಸಿಕ್ಕಿದ್ರೆ ನೋಡುದು. ನೋಡಾದ್ಮೇಲೆ ಆ ಬಾಡಿ ಯಾರ್ದು, ಗಂಡು ಹೆಣ್ಣು, ಇಲ್ಲ ಏನಾಗಿದೆ, ಇಲ್ಲ ಏನಾದ್ರು ಪಾಯ್ಸನ್ ಏನಾದ್ರು ತಗೊಂಡಿದ್ದಾರೆ ಅಂತ ಒಂದು ರಿಪೋರ್ಟ್ ಕೇಳುವಂತದ್ದು. ತೀರಾ ಆದ್ರೆ ಅದನ್ನ ಏಜ್ ಎಷ್ಟು ಅಂತ ಕೇಳುವಂತದ್ದು, ಹೆಣ್ಣೋ ಗಂಡು ಅಂತ ಕೇಳುವಂತದ್ದು. ಅದಾದ್ಮೇಲೆ ದಸ್ತಗಿರಿ ಅವೆಲ್ಲಾ ಕ್ರಮಗಳು ಇನ್ನೂ ಬಹಳ ದೂರ ಇದೆ. ಅದೇನ್ ಲೆಕ್ಕದಲ್ಲಿ SIT ಟೀಮು 2-3 ಟೀಮ್ ಚೇಂಜ್ ಆಗ್ಬಿಡ್ಬೋದು ಇದನ್ನ ಕೇಸ್ನ ಪತ್ತೆ ಮಾಡುವಂತ ಕಾಲಕ್ಕೆ. ಅಷ್ಟು ಸುಲಭವಾಗಿ ಇದಷ್ಟು ಬೇಗ ಸಡನ್ ಆಗಿ ಬೇರೆ ಕೇಸ್ಗಳು ರಿಪೋರ್ಟ್ ಆದಂತ ಸಮಯದಲ್ಲಿ ಆದಂತ SIT ಮಾಡಿದಾಗ ಚಾರ್ಜ್ ಶೀಟ್ ಕೊಡ್ತೀವಲ್ಲ, ಹಂಗಲ್ಲ. ಅಲ್ಲಿ ನಮ್ಮ ಮುಂದೆ ಮಿರರ್ ಇದ್ದಂಗೆ ಎಲ್ಲಾ ಆಬ್ಜೆಕ್ಟ್ ಗಳು ಇರ್ತವೆ, ಸಾಕ್ಷಿದಾರಗಳು ಇರ್ತಾರೆ, ಪತ್ತೆ ಮಾಡ್ಬೇಕಾಗಿರ್ತದೆ. ಪತ್ತೆ ಮಾಡ್ತೀವಿ ಆರೋಪಿತರಗಳನ್ನ ಎಲ್ಲಾ ಚೈನಾ. ಮತ್ತಷ್ಟು ಮಾತಾಡ್ತೀನಿ ಸರ್. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಉಮೇಶ್ ಸರ್, ಒಂದೊಂದು ಪಾಯಿಂಟ್ ಇದೆ ಇಲ್ಲಿ. ಈಗ ಸರ್, ಈ ಥರ ಒಬ್ಬ ವ್ಯಕ್ತಿ ಬಂದು ನಾನು ಹೆಣ ಹೂತಾಕ್ಬಿಟ್ಟಿದ್ದೀನಿ, ಯಾರೋ ಹೂತು ಬಿಡು ಅಂತ ಹೇಳಿದರು, ಸುಟ್ಟು ಬಿಡು ಅಂತ ಹೇಳಿದರು ಅಂತ ಬಂದಾಗ, ಈಗ ಸಾರ್ವಜನಿಕ ವಲಯದಲ್ಲಿ ಕೆಲವೊಂದಷ್ಟು ಕೊಲೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಥಾಪಿತ ಅಭಿಪ್ರಾಯ ರೂಪಿತ ಆಗಿಬಿಟ್ಟಿರುತ್ತೆ ಸರ್. ಸ್ಥಾಪಿತ, ಇವನೇ ಮಾಡಿದ್ದಾನೆ, ಇವನೇ ಮಾಡಿಸಿದ್ದಾನೆ ಅಂತೇಳಿ. ಈ ಬಗ್ಗೆ ಒಬ್ಬ IO ಆದಿಕಲ್ಲಿ ಯೋಚನೆ ಮಾಡಬೇಕಾಗಿಲ್ಲ, ಮಾಡಲೂಬಾರ್ದು. ಅವನ ಅಭಿಪ್ರಾಯನೇ ಇಟ್ಕೊಂಡು ತನಿಖೆ ಮಾಡೋಕ್ಕೆ ಶುರುವಾಗ್ಬಿಟ್ಟಾಗ, ನೀವೊಂದು ಫೇಮಸ್ ಕಥೆ ಹೇಳಿದ್ರಿ ಸರ್ ನನಗೆ. ಎದುರುಗಡೆ ಮನೆ ಗಾರೆ ಕೆಲಸದವನು ಈ ಕಡೆ ಮನೆಗೆ ಬಂದು ಚಿನ್ನ ಬೆಳ್ಳಿ ದೋಚೋ ಸಲುವಾಗಿ ಒಬ್ಬರನ್ನ ಸಾಯಿಸ್ಬಿಟ್ಟು ಓಡಿ ಹೋಗ್ಬಿಟ್ಟಿದ್ದ. ಕರ್ಣೆ ಸಮೇತ, ಸಿಮೆಂಟ್ನ ಗುರುತಿನ ಸಮೇತ ಒಂದು ಕೇಸ್ ಪತ್ತೆ ಹಚ್ಚಿದ್ದೆ ನಾನು ಅಂತ ಹೇಳಿ. ಯಾರ್ಯಾರು ಕ್ಲೂನೇ ಸಿಗ್ತಾ ಇರಲ್ಲ ನಿಮಗೆ ಅಂತ. ನಾನು ಇಲ್ಲೇನು ಕೇಳ್ತೀನಿ ನಿಮಗೆ ಅಂದರೆ, ಈ ಥರ ಸ್ಥಾಪಿತ ಅಭಿಪ್ರಾಯ ಯಾವುದೋ ಇರುತ್ತೆ ಸರ್. XYZ ಅನ್ನೋ ವ್ಯಕ್ತಿಯ ಬಗ್ಗೆನೇ ಎಲ್ಲರೂ ದೂರ್ತಾ ಇದ್ದಾರೆ, ಅವನಿಲ್ಲದೆ ಆಗಲ್ಲ, ಅವನ ಅಭಿಪ್ರಾಯ ಇಲ್ಲ, ಹಾಗೆ ಹೀಗೆ ಅಂತ. ನಮಗದು ಬೇಕಾಗಿಲ್ಲ ಸರ್. ನಾವ್ಯಾರೋ ತೀರ್ಪು ಬರೆದ್ಬಿಟ್ಟು ತನಿಖೆ ಮಾಡಬೇಕಾಗಿಲ್ಲ, ತನಿಖೆ ಮಾಡಿ ತೀರ್ಪು ಬರೆಸ್ಬೇಕು ನಾವು. ನಮ್ಮ ಡ್ಯೂಟಿ ಆಗಿರುತ್ತದು. ಇಂಥ ಕೇಸಲ್ಲಿ ಇವನನ್ನು ಮೊದಲು ಈ ಸ್ಥಳ ಮಹಜರಿಗಿಂತ ತೆಗೆದುಕೊಂಡು ಹೋಗಲಿಕ್ಕೆ SITಗಾಗಲಿ ಅಥವಾ ಅವ್ನು ಯಾರ ಮುಂದೆ ಮೊದಲು ಬಂದು ಹೇಳಿದ್ದಾನೆ ಅವ್ರಿಗಾಗಲಿ ಎಷ್ಟು ದಿನ ಬೇಕು ಅಂತ ನಾನು ಕೇಳೋದು. ನಾನು ಮತ್ತೆ ಸಂಪರ್ಕದಲ್ಲಿ ಅವ್ರು ಬಂದಾಗ ನಾನು ಅವ್ರನ್ನ ಮಾತಾಡಿಸ್ತೀನಿ. ಏನಾಗ್ತಾ ಇದೆ ನಿಮಗೆ ಈ ಒಂದು ವಿಚಾರದ ಎಲ್ಲರೂ ಕೇಳ್ತಿರ್ತಕ್ಕಂಥ ದೊಡ್ಡ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ವ್ಯಕ್ತಿ ಈ ಥರ ಬಂದು ಹೇಳಿದ ಮೇಲೆ ಇಷ್ಟು ತಡ ಯಾಕೆ ಮಾಡ್ತಾ ಇದ್ದಾರೆ? 15 ದಿನ ಆಯಿತು. ಜನ ದಿನಗಣನೆ, ಕ್ಷಣಗಣನೆ, ನಿಮಿಷಗಣನೆಯಲ್ಲಿ ತೊಡಗಿದ್ದಾರೆ. ಅವರು ಮೊದಲು ಹೋಗಿ ಆ ಬಾಡಿಗಳು ತೆಗೆಸಲಿ ಅಂತ ಹೇಳಿ. ಇಲ್ಲೇನಾಗುತ್ತೆ, ಒಂದು ವೇಳೆ ಈಗ ನೇತ್ರಾವತಿ ನದಿಯಲ್ಲಿ ಅನಾಥ ಶವಗಳು ಸಿಗಬಹುದು, ಯಾರೋ ಸೂಸೈಡ್ ಕೂಡ ಮಾಡ್ಕೊಂಡಿರಬಹುದು. ಅವರು ಪತ್ತೆ ಹಚ್ಚಕ್ಕೆ ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟ ಹೊರತಾಗಿಯೂ ಒಂದು ಫೈನ್ ಡೇ ಸಂಸ್ಕಾರ ಮಾಡಲೇಬೇಕು. ಅವರು ಒಂದಷ್ಟು ಫೋಟೋಗಳು ತಕ್ಕೋತಾರೆ, ವಿವರಗಳು ಬರ್ಕೊಳ್ತಾರೆ, ಎಷ್ಟು ಉದ್ದ ಆಯಿತು, ಎಷ್ಟು ಅಗಲ ಇದ್ರು ಅವರು, ಯಾವ ಥರ ಬಿದ್ದಿದ್ರು ಅವರು, ಎಲ್ಲಿ ಬಿದ್ದಿದ್ರು, ಎಲ್ಲಿ ಸಿಕ್ಕಿದ್ರು, ಈ ಥರದ್ದು ಏನೋ ಒಂದಿರುತ್ತೆ. ಫೈನಲ್ ಏನು ಮಾಡ್ತಾರೆ ಅವರು, ಅದೆಲ್ಲ ಡೀಟೇಲ್ಸ್ ತೊಗೊಂಡು ಸಂಸ್ಕಾರ ಮಾಡಿಬಿಡ್ತಾರೆ. ಅದು ಅನಾಥ ಶವ ಆಗಿದ್ದರೆ, ಅನಾಥ ಶವವನ್ನು ಕಾಡಿನಲ್ಲಿ ಯಾವುದೋ ಮೂಲೆಯಲ್ಲಿ ತೊಗೊಂಡು ಹೋಗಿ ಯಾವುದೋ ಪೊದೆ ಹಿಂದೆ, ಯಾವುದೋ ಮರಗಳ ಹಿಂದೆ, ಯಾವುದೋ ಗುಡ್ಡದ ಮೇಲೆ, ಯಾವುದೋ ಗುಡ್ಡದ ಕೆಳಗಡೆ ಸಂಸ್ಕಾರ ಮಾಡಲ್ಲ. ಪೊಲೀಸರು ಕೂಡ ಒಂದು ಕ್ರಮ ಇರುತ್ತಲ್ಲ, ಅನಾಥ ಶವ ಅಂದರೆ ಎಲ್ಲೋ ತೊಗೊಂಡೋಗಿ ಎಷ್ಟು ಬಿಡೋದು ಮಾಡೋಕ್ಕೆ ಬರಲ್ಲ ಅಂತ ಹೇಳಿ. ಉಮೇಶ್ ಸರ್ ಮತ್ತೆ ಸಂಪರ್ಕ ಬಂದಿದ್ದಾರೆ, ಮಾತಾಡ್ಸ್ಬಿಡ್ತೀನಿ ಅವ್ರನ್ನ. ಸರ್, ಈಗ ಈ ವಿಚಾರದಲ್ಲಿ ಸರ್ ಎಲ್ಲರೂ ಕೇಳ್ತಿರೋದು, ಎಷ್ಟು ದಿನ ಬೇಕ್ರಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮಗೆ? ಅವನು ಹೆಣ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, 10 ವರ್ಷ ಆಗಿದೆಯೋ, 15 ಆಗಿದೆಯೋ, 30 ವರ್ಷ ಆಗಿದೆಯೋ, ಹೋಗಿ ಮೊದಲು ಗುಂಡಿಯಾಗಿರಿ ಅಂತ ಹೇಳ್ತಿದ್ದಾರೆ ಸರ್. ಇವರು ಗುಂಡಿಯಾಗಿಯೋದಕ್ಕೆ ಇನ್ನೂ ಕೂಡ ಸೆನಿಕೆ, ಹಾರೆ, ಪಿಕಾಸಿ ಸಿಕ್ಕಿಲ್ವಾ ಇವ್ರಿಗೆ?
ರಮಾಕಾಂತ್ ನೋಡಿ, ಇದು ವರ್ಷಗಳು ಗಣನೆಗೆ ಬರ್ತಕ್ಕಂಥದ್ದು ಲೇಟರ್ ಕೋರ್ಸ್. ಇವಾಗ ಏನ್ ನಡೀತಾ ಇದೆ, ಇವಾಗ ಯಾವ ಕ್ವಶನ್ ರೇಸ್ ಮಾಡಿದಾನೆ ಮನುಷ್ಯ ಬಂದು ಪೊಲೀಸ್ ಠಾಣೆಗೆ ಅನ್ನುವಂಥದ್ದು ಇಂಪಾರ್ಟೆಂಟು. ಯಾಕೆ ಮಾಡಿದಾನೆ, ಏನ್ ಮಾಡಿದಾನೆ, ಅವ್ನ್ ಬಂದಂತ ಸ್ವರೂಪ ಏನು, ಏನ್ ತಗೊಂಡ್ ಬಂದ, ಮತ್ತೆ ಏನು ಯಾವ್ದ್ರ ಮನುಷ್ಯ ತೋರಿಸಿ ಏನ್ ಹೇಳ್ದ ಅವನು ಅನ್ನುವಂಥದ್ದು. ಇವಾಗ ಅದೊಂದು ಕೇಸ್ ದಾಖಲಾಗದೆ ಪೊಲೀಸ್ ಠಾಣೆಯಲ್ಲಿ ಅದೊಂದು UDR ಅಂತ ಮಾಡ್ಕೊಳ್ತಾರೆ. ಮತ್ತೆ ಮಾಡ್ಕೊಂಡಾದ್ಮೇಲೆ ಅದನ್ನ ಹೋಗಿ ಅಲ್ಲಿ ಸ್ಥಳ ಮಾಜರ್ ಮಾಡ್ತಾರೆ, ಅದೊಂದು ಮಾರ್ಕ್ ಮಾಡಿ ಎಲ್ಲ ಅಲ್ಲೊಂದು ಮಾಜರ್ ಮಾಡಾದ್ಮೇಲೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕಳಿಸ್ಕೊಡ್ತಾರೆ. ಅವ್ರು ಬರ್ತಾರೆ, ಅವರ ಸಮ್ಮುಖದಲ್ಲಿ ಅದು ಎಕ್ಸೂಮ್ ಮಾಡ್ತಾರೆ ಬಾಡಿನ. ಅವ್ರೇ ಇನ್ಕ್ವೆಸ್ಟ್ ಮಾಡ್ತಾರೆ. ಪೊಲೀಸರುಗಳಲ್ಲಿ ಏನ್ ಕೆಲಸ ಇರಲ್ಲ. ನಾವು ಹೋಗಿ ನಮ್ಗೊಂದು ಮಾಹಿತಿ ಇಂಥದೊಂದು ಬಂದಿದೆ, ನೀವು ಬಂದು ಎಕ್ಸೂಮ್ ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಯು ಆರ್ ಓನ್ಲಿ ಎನ್ ಇನ್ಸ್ಟ್ರೂಮೆಂಟಲ್ ಅಷ್ಟೇ ಪೊಲೀಸ್ನವ್ರುಗಳು. ಅದಾದ್ಮೇಲೆ ಬಾಡಿಯಲ್ಲಿ ಸಿಕ್ತೋ ಸಿಗ್ಲಿಲ್ವೋ ದಟ್ ಈಸ್ ಇಮ್ಮೆಟೀರಿಯಲ್. ಒಂದು ವೇಳೆ ಸಿಕ್ತು, ಸ್ಕೆಲಿಟನ್ ಸಿಕ್ತು ಅಂತ ಅಂದಾಗ ಅಲ್ಲಿಗೆ ನಮ್ಮ ಡಾಕ್ಟರ್ಗಳು ಟೀಮ್ ಬಂದಿರ್ತಾರೆ, ಇವರು ಇರ್ತಾರೆ, ಮತ್ತೆ FSL ಟೀಮ್ಗಳು ಇರ್ತಾರೆ. ಅವರುಗಳು ಪ್ರಾಯೋಗಿಕವಾಗಿ ಅಲ್ಲಿ ಇರ್ತಕ್ಕಂಥದ್ದೆಲ್ಲ ಏನು ಆ ಇರ್ತಕ್ಕಂಥ ಸ್ಕೆಲಿಟನ್ ತಗೊಂಡು ಒಂದೊಂದೇ ಮೇಲೆ ನಿಯತಕಾಲಿಕವಾಗಿ ಜೋಡಿಸ್ಕೊಂಡು ಅದನ್ನ ಒಂದು ಫೋಟೋ ತೆಗಿತೀವಿ. ಅಲ್ಲೇನೆ ಒಂದು ಯಾವ್ದಾದ್ರು ಒಂದು ಪೇಪರ್ ಇದ್ರ ಮೇಲೆ ಅದನ್ನ ಎಷ್ಟು ಹೈಟ್ ಇದೆ ಅಂತ ಅನ್ನುವಂಥದ್ದು ಸ್ಕೆಲಿಟನ್ ಫೋಟೋ ಮಾಡ್ತೀವಿ. ಪೂರ್ತಿ ಎಲ್ಲ ಜೋಡಿಸ್ಬಿಟ್ಟು ಎಲ್ಲಾ ಮೂಳೆಗಳನ್ನ. ಸರ್, ಪೊಲೀಸರು ಅನಾಥ ಶವ ಸಿಕ್ಕಿದಾಗ ಸಂಸ್ಕಾರ ಮಾಡೋದು ಹೇಗೆ ಸರ್? ಉಮೇಶ್ ಸರ್, ಪೊಲೀಸರು ಒಂದು ಅನಾಥ ಶವ ಸಿಕ್ತು, ಎಲ್ಲ ನೋಟಿಸ್ ಹೊರಡಿಸ್ತೀರಿ, ಬೇರೆ ಬೇರೆ ಸ್ಟೇಷನ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಿ, ಭಾವಚಿತ್ರ ಸಿಕ್ಕರೆ ಭಾವಚಿತ್ರ ಹಾಕ್ತೀರಿ, ಹೆಣದ ಫೋಟೋ ಸಿಕ್ಕಿದ್ರೆ ಹೆಣದ ಫೋಟೋನೇ ಹಾಕ್ತೀರಿ, ಎಲ್ಲ ಆಯಿತು. ಯಾರೂ ಸಿಕ್ಕಿಲ್ಲ ನಿಮಗೆ, ಒಂದು ವಾರ ಕಾಯ್ತಿರೋ 3 ದಿನ ಕಾಯ್ತಿರೋ ನನಗೆ ಗೊತ್ತಿಲ್ಲ ಸರ್. ಒಂದು ಅನಾಥ ಶವ ಸಿಕ್ಕರೆ ನೀವು ಸಂಸ್ಕಾರ ಮಾಡೋದು ಹೇಗೆ ಪೊಲೀಸರು? ಒಂದು ಅನಾಥ ಶವ ಸಿಕ್ತು ಅಂದ ತಕ್ಷಣನೇ ನಾವು ಅದನ್ನ ನೋಡ್ತೀವಿ. ನೋಡಿದ ತಕ್ಷಣನೇ ಅದು ಪ್ರಿಮಾ ಫೇಸಿ, ಅದು ಆ ಮನುಷ್ಯ ಯಾವುದೇ ತರವಾದಂತ ಗಾಯ ಆಗಿಲ್ಲ, ಮತ್ತೆ ಯಾರೇ ಹೊಡೆದಿಲ್ಲ ಅನ್ನುವಂತ ಇಂಜುರೀಸ್ ಗಳನ್ನ ಕನ್ಫರ್ಮ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಅನ್ಯಾಚುರಲ್ ಡೆತ್ ಅಂತ ತಗೊಳ್ತೀವಿ. ಒಂದ್ ವೇಳೆ ಮನುಷ್ಯನಿಗೆ ಬಹಳ ಬಲವಾದಂತ ಗಾಯಗಳಾಗಿದ್ದಾವೆ, ನೋಡಿದ ತಕ್ಷಣ ಅಂತಂದ್ರೆ ಯಾರೋ ಹೊಡೆದಿದ್ದಾರೆ ಅಂತ ಮರ್ಡರ್ ಕೇಸ್ ರಿಜಿಸ್ಟರ್ ಆಗ್ತದೆ. 2 ಫೇಸ್ ಅಲ್ಲಿ ಆಗ್ತದೆ. ಒಂದು ಅನ್ಯಾಚುರಲ್ ಡೆತ್ ಅಲ್ಲಿ ತಗೊಳ್ತೀವಿ UDR ಒಳಗಡೆ, ಇನ್ನೊಂದು ಅದು ಅಕಸ್ಮಾತ್ ಏನಾದ್ರು ಮಾರಣಾಂತಿಕ ಅಲ್ಲೇ ಗಾಯಗಳಿತ್ತು ಅಂತಂದ್ರೆ ಮರ್ಡರ್ ಕೇಸ್ ಅಲ್ಲಿ ಹೋಗ್ತದೆ. ಅಕಸ್ಮಾತ್ ಇದು ಈ ಒಂದು ಅನ್ಯಾಚುರಲ್ ಡೆತ್ ಆಗಿದ್ದಾನೆ ಅಂತ ಅನ್ನುವಂಥದ್ದಾದಾಗ ನಾವು ಅದನ್ನ ಇನ್ಕ್ವೆಸ್ಟ್ ಮಾಡ್ಬಿಟ್ಟು ಅದನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕಳಿಸ್ಕೊಡ್ತೀವಿ. ಅಲ್ಲಿ 1 ವಾರ 10 days ವರ್ಗು ನಾವು ಹಾಸ್ಪಿಟಲ್ ಒಳಗಡೆ ಒಂದು ಫ್ರಿಜ್ ಅಲ್ಲಿ ಇಟ್ಟು ನಾವು ಎಲ್ಲಾ ಪ್ರಯತ್ನಗಳು ಮಾಡ್ತೀವಿ. ಅವನ ಹತ್ರ ಏನಾದ್ರೂ ಸಿಗ್ತದ, ಅವನ ಹತ್ರ ಅಚ್ಚೆ ಇದೆಯಾ, ಆಮೇಲೆ ಟೈಲರ್ ಮಾರ್ಕ್ ಏನಾರ ಇದೆಯಾ, ಮತ್ತೆ ಅವನ ಫೋಟೋಗಳು ತಗೊಂಡು ಆ ವಿಸಿನಿಟಿನಲ್ಲೆಲ್ಲ ಕಳಿಸ್ಕೊಡುವಂಥದ್ದು, ಮತ್ತೆ ಅವ್ನ ಫೋಟೋ ತಗೊಂಡು ನೀಟಾಗಿ ಅವನ್ನೆಲ್ಲ ಮುಖ ಎಲ್ಲ ತೊಳೆದು ಅದೆಲ್ಲಾನು ಒಂದು ಫೋಟೋ ತೆಗೆದು ನಮ್ಮ DCRB ನಮ್ಮ ಸ್ಟೇಟ್ಗೆ ಕಳಿಸ್ಕೊಡುವಂಥದ್ದು. ಅದಾದ್ಮೇಲೆ ಅಲ್ಲೇ ಯಾವುದೇ ತರವಾದಂತ ಮಾಹಿತಿ ಸಿಗ್ಲಿಲ್ಲ ಅಂತಂದ್ರೆ ಬೇರೆ ರಾಜ್ಯಗಳ ಅಡ್ಜಸೆಂಟ್ ರಾಜ್ಯಗಳಿಗೆ ಕಳಿಸ್ಕೊಟ್ಟು ವೆರಿಫೈ ಮಾಡಿಸಿ ಇವ್ನು ಯಾರಾದ್ರೂ ನಿಮ್ಮಲ್ಲಿ ಏನಾದ್ರೂ ಈ ತರ ಮನುಷ್ಯ ಮಿಸ್ಸಿಂಗ್ ಆಗಿದ್ದಾನ ಅಂತ ಅನ್ನುವಂಥದ್ದನ್ನ ಪೂರ್ಣ ಪ್ರಮಾಣದಲ್ಲಿ ಆಗುವಷ್ಟೊತ್ತಿಗೆ ಒಂದು 10 days ಆಗುತ್ತೆ. ಆ 10 days ಆಗುವಷ್ಟೊತ್ತಿಗೆ ಫಿಸಿಕಲಿನೂ ಸಹ ಕೆಲವಷ್ಟು ವಿಚಾರಗಳು ಮಾಡ್ತೀವಿ. ಆಗ್ಲಿಲ್ಲ ಅಂದಾಗ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅದನ್ನ ಯಾರು ಮಾದೇವ ಅಂತ ನೀವು ನೋಡಿ ಅನಾಥ ಶವಗಳ ಒಬ್ಬ ಇದ್ದ ಗೊತ್ತಲ್ಲ ನಿಮ್ಗೆ, ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಅವ್ನು ಸುಮಾರು ಹೆಚ್ಚು ಕಡೆ 3-4 ಸಾವಿರ ಹೆಣಗಳನ್ನ ತಗೊಂಡು ಊತಾಕಿದೀನಿ ಅಂತ ಗಾಡಿ ಮೇಲೆ ಬರ್ಕೊಂಡಿದ್ದ. ಅವನು ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ರ ಇರ್ತಿದ್ದ. ಅವನಿಗೊಂದ್ ಸ್ವಲ್ಪ ದುಡ್ಡು ಕೊಟ್ಟು ಅವನಿಗೆ ನಮ್ಮ ಪೊಲೀಸರ ಜೊತೆಲಿ ಹೋಗ್ತಿದ್ರು. ಅಲ್ಲೊಂದ್ ಕಡೆ ವಿಲ್ಸನ್ ಗಾರ್ಡನ್ ಒಳಗಡೆ ಹೋಗಿ ಅದೊಂದು ಗುಂಡಿ ಹೊಡಿತಾನೆ. ಅಲ್ಲಿ ಊತ ಹಾಕ್ಬಿಟ್ಟು ಅದೊಂದು ಮಾರ್ಕ್ ಮಾಡ್ಕೊಂಡು ಎಲ್ಲಿ ಊತ ಹಾಕಿದೀನಿ ಅಂತ ಅನ್ಬಿಟ್ಟು ಅಂತ ಬರ್ತಾನೆ. ಬಾಡಿ ರೇಪ್ ಆಗಿದೆ ಸರ್, ರೇಪ್ ಆಗಿದೆ. ಒಂದು ಹೆಣ್ಣು ಮಗಳ ರೇಪ್ ಆಗಿದೆ, ಆಮೇಲೆ ಕೊಂದಿದ್ದಾರೆ. ಬಾಡಿ ಯಾರ್ದು ಅಂತ ಗೊತ್ತಾಗ್ತಿಲ್ಲ. ಬಾಡಿ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಆ ರೇಪ್ ಕೇಸು ಬಿಟ್ಬಿಡ್ತೀರಾ ನೀವು? ಇಲ್ಲ, ಏನಾಗುತ್ತೆ ನೋಡಿ, ಬಾಡಿ ಗೊತ್ತಾಗ್ತಿಲ್ಲ ಅಂತ ಅನ್ನುವಂಥದ್ದಾಗ ಬಾಡಿ ಮೇಲೆ ಏನಿದೆ ಅನ್ನುವಂಥದ್ದು ಬೇಕು. ಈಗ ಊತಾಕಿರೋ ಕೇಸ್ ಒಳಗಡೆ ನೀವು ರೇಪ್ ಕೇಸ್ ಅಂತ ಹೆಂಗ್ ಪತ್ತೆ ಮಾಡೋಕ್ಕಾಗ್ತದೆ? ಸ್ಕೆಲಿಟನ್ ಸಿಕ್ತಾಗ ಏನು ಗೊತ್ತಾಗಲ್ವಲ್ಲ. ಇವನ್ ಸ್ಟ್ರಾಂಗ್ಯುಲೇಷನ್ ಮಾಡಿ ಸಾಯಿಸಿದ್ರು ನಿಮ್ಗೇನು ಒಪಿನಿಯನ್ಗಳು ಬರಲ್ಲ. ಕರೆಕ್ಟ್. ನಿಮಗೆ ಬಾಡಿನ ಸ್ಕೆಲಿಟನ್ ಆಚೆ ತಗೊಂಡಾಗ ನಿಮ್ಗೆ ಏನಾದ್ರೂ ಮೇಜರ್ ಇಂಜುರಿಗಳು ಬ್ರೋಕ್ ಆಗಿದ್ರೆ, ಅಕಸ್ಮಾತ್ ಏನಾದ್ರು ಮೂಳೆಗಳು ಮುರಿದಿದ್ರೆ, ಸ್ಕಲ್ ಏನಾದ್ರು ಓಪನ್ ಆಗಿತ್ತು ಅಂತಂದ್ರೆ ಇಂಜುರಿ ಆಗಿದೆ ಅಂತ ಅನ್ನುವಂತ ಒಪಿನಿಯನ್ ಡಾಕ್ಟರ್ ಕೊಡ್ಬೋದು. ಪೋಸ್ಟ್ ಮಾರ್ಟಮ್ ಮಾಡಿದಾಗ ನಾವು ಈ ಬಾಡಿನ ಕಳಿಸ್ಕೊಡ್ತೀವಿ ನೋಡಿ, ಅವಾಗ ಒಪಿನಿಯನ್ ಕೇಳ್ತೀವಿ. ಏನು ಇರಲ್ಲ, ಇದ್ರ ಮೇಲೆ ನೋಡಿದಾಗಲೇ ಗೊತ್ತಾಗ್ಬಿಡ್ತದೆ. ಆಮೇಲೆ ಆ ಸ್ಕಲ್ ನಲ್ಲಿ ನಾವು ಸೂಪರ್ ಇಂಪೋಸಿಷನ್ ಮಾಡಕ್ ಹೋಗ್ತೀವಿ. ಅದೊಂದು ಫೋಟೋ ತಯಾರು ಮಾಡ್ತೀವಿ. ಏನೇ ಮಸಲ್ಸ್ ಎಲ್ಲ ತುಂಬಿ ಆ ಇದಕ್ಕೆ ಸ್ಕಲ್ಗೆ ಒಂದು ಸೂಪರ್ ಇಂಪೋಸಿಷನ್ ಮಾಡಿ ಒಂದು ಫೋಟೋ ಡೆವಲಪ್ ಮಾಡ್ತೀವಿ. ಮಾಡಾದ್ಮೇಲೆ ಆ ಫೋಟೋನು ಸಹ ಸರ್ಕ್ಯುಲೇಟ್ ಮಾಡ್ತೀವಿ. ಏನೇನೆಲ್ಲ ತಾಂತ್ರಿಕವಾಗಿ ಮಾಡ್ಬೇಕು, ಮತ್ತೆ ಏನೇನೆಲ್ಲ ನಾವು ಬಾಹ್ಯ ಫಿಸಿಕಲ್ ಆಗಿ ಮತ್ತು ಬೇರೆ ಸೈಂಟಿಫಿಕ್ ಆಗಿ ಮಾಡ್ಬೇಕು, ಎಲ್ಲಾ ತರವಾದಂತ ಕ್ರಮಗಳನ್ನ ಪೊಲೀಸರನ್ನ ಅನುಸರಿಸ್ತೀವಿ. ಯಾವ ಕಾರಣಕ್ಕೂ ನಾವು ಯಾವ್ದೋ ಅನಾಥ ಶವ ಸಿಕ್ಬಿಡ್ತಲ್ಲಪ್ಪ ಬಿಡಪ್ಪ ಏನ ಎತ್ಕೊಂಡೋಗಿ ಬಿಸಾಕ್ಬಿಡಿ, ನಥಿಂಗ್ ಡೂಯಿಂಗ್, ಪೊಲೀಸರು ಗಮನಕ್ಕೆ ಮಾಡಿಲ್ಲ ಅಂದ್ರೆ ಡಿರ್ಲೇಷನ್ ಆಫ್ ಡ್ಯೂಟಿ. ಮಾತಾಡ್ತೀನಿ ಸರ್, ಉಮೇಶ್ ಸರ್ ಮಾತಾಡ್ತೀನಿ ನಾನು ನಿಮ್ಮನ್ನ. ಇದೀಗ ಸಂಕೇತ್ ಸರ್ ಇದೆ. ಸಂಕೇತ್ ಸರ್, ಸಪೋಸ್ ಸರ್ ಈಗ ಈ ಒಂದು ವಿಚಾರದಲ್ಲಿ ನೀವು ಸರ್ಕಾರಿ ಅಭಿಯೋಜಕರಾದ್ರಿ,
ಈ ಅನಾಥ ಶವಗಳ ವಿಚಾರದಲ್ಲಿ ಆ ಮನುಷ್ಯ ಏನೋ ಹೇಳಿದ್ದಾನೆ ಎಂದಾಗ ಒಬ್ಬರು ಸರ್ಕಾರಿ ಅಭಿಯೋಜಕರು ನ್ಯಾಯಾಲಯದ ಮುಂದೆ ಯಾವೆಲ್ಲ ಅಂಶಗಳು ಸಿಕ್ಕರೆ ನಮಗೆ ಇದರಲ್ಲಿ ನ್ಯಾಯ ಕೊಡ್ಸೋಕ್ಕೆ ಈಸಿ ಆಗುತ್ತೆ ಅಂತ ತಾವು ಭಾವಿಸ್ತೀರಿ ಸರ್? ನೋಡಿ, ಈಗ ಮೊದಲನೇದು ಒಬ್ಬ ಸಾಕ್ಷಿ ಅಂತ ಏನ್ ಹೇಳ್ತಾರೆ, ಪ್ರತ್ಯಕ್ಷ ಸಾಕ್ಷಿ ಅಥವಾ ಹೆಣ ಹುಟ್ಟಂತ ಒಬ್ಬ ವ್ಯಕ್ತಿ ಅಂತ ಬಂದು ಏನ್ ಹೇಳ್ತಾರೆ, ಅವನ ಹೇಳಿಕೆಯ ಸತ್ಯಾಸತ್ಯತೆ ಬಗ್ಗೆ ತನಿಖೆ ಆಗ್ಬೇಕಾಗ್ತದೆ. ಅವನ ಹೇಳಿಕೆಯನ್ನ ನಾವು ವೇದವಾಕ್ಯ ಅಥವಾ ನಿಜಾನೇ ಹೇಳ್ತಾ ಇದ್ದಾನೆ ಅಂತ ನಾವು ನೇರವಾಗಿ ಒಪ್ಕೊಳ್ಳೋದು ಕಷ್ಟ ಆಗುತ್ತೆ. ಆ ಸತ್ಯಾಸತ್ಯತೆಯ ಬಗ್ಗೆ ಹೇಳಿರುವಂತ ಹೇಳಿಕೆಯ ಆಧಾರದ ಮೇಲೆ ಮೊದಲು ತನಿಖೆ ಆಗಿ ಅಲ್ಲೇನಾದ್ರೂ ಕಂಡು ಬಂದಲ್ಲಿ ಸತ್ಯಾಸತ್ಯತೆ ವಿವಿಧ ಆಯಾಮಗಳಲ್ಲಿ ತನಿಖೆ ಆಗಬೇಕಾಗ್ತದೆ. ಬರೇ ಹೇಳಿಕೆ ಅನ್ನೋದು ಮಾತ್ರ ಈ ಸದ್ಯಕ್ಕೆ ಇರುವಂತದ್ದು. ಸಾಕ್ಷಿ ಪುರಾವೆಗಳು ಇನ್ನೂ ಯಾವುದು ಕಲೆ ಹಾಕಿಲ್ಲ, ತನಿಖಾ ಹಂತದಲ್ಲಿ ಇರುವಂತದ್ದು. ಹಾಗಾಗಿ ಈ ಹೇಳಿಕೆ ನಾವು ನಿಜಾನೂ ಅನ್ನಕ್ಕಾಗಲ್ಲ, ಸುಳ್ಳು ಅನ್ನಕ್ಕಾಗಲ್ಲ. ಇಟ್ಸ್ ಓನ್ಲಿ ಎ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಇದು ಒಂದು. ಆದ್ರೆ ಈ ತನಿಖಾ ಹಂತದಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ಆಗಬೇಕು ಅಂತ ನಾನು ಏನ್ ಹೇಳಿದ್ದೆ, ಮೊದಲನೇದ್ದು ಸತ್ಯಾಸತ್ಯತೆಯ ಹೇಳಿಕೆ ಬಗ್ಗೆ, ಹೆಣಗಳ ಬಗ್ಗೆ ಹಾಗೂ ಕಾಣೆಯಾದವರ ಪ್ರಕರಣಗಳ ಬಗ್ಗೆ ತನಿಖೆ ಆಗ್ಬೇಕಾಗ್ತದೆ. ಅದರಲ್ಲಿ ಧರ್ಮಸ್ಥಳಕ್ಕೆ ಬಂದು ಕಾಣೆಯಾದವರ ಪ್ರಕರಣಗಳ ಬಗ್ಗೆ ಕೂಡ ತನಿಖೆ ಆಗ್ಬೇಕಾಗ್ತದೆ. ಎಷ್ಟು ಪ್ರಕರಣಗಳು ಧರ್ಮಸ್ಥಳಕ್ಕೆ ಹೋದಾಗ ಕಾಣೆಯಾಗಿದ್ದಾರೆ ಅಂತ ನಮ್ಮ ಕರ್ನಾಟಕ ಸ್ಟೇಟ್ ನಲ್ಲಿ ರಿಜಿಸ್ಟರ್ ಆಗಿದ್ದಾರೆ, ಎಷ್ಟು ಪ್ರಕರಣಗಳಲ್ಲಿ ಸುಖಾಂತ್ಯ ಕಂಡಿಲ್ಲ ಅಥವಾ ತನಿಖಾ ಲಾಜಿಕಲ್ ಎಂಡ್ ವರೆಗೆ ಕನ್ಕ್ಲೂಷನ್ ವರೆಗೆ ಹೋಗಿಲ್ಲ, ಮತ್ತೆ ಎಷ್ಟು ಪ್ರಕರಣಗಳಲ್ಲಿ ವೃದ್ಧರಿದ್ರು ಅಥವಾ ಅನಾರೋಗ್ಯದಿಂದ ಬಳಲ್ತಿದ್ರು ಅಥವಾ ಮಹಿಳೆಯರಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಾಗ್ತದೆ. ಆ ಹೆಣಗಳದ್ದು ಸಂಬಂಧಪಟ್ಟಂತ ತನಿಖೆ ಆದಾಗ ಅವನ್ನೆಲ್ಲ ಹೂತಿರುವಂತ ಹೆಣಗಳನ್ನು ತೆಗೆದು DNA ಟೆಸ್ಟ್ ಮಾಡಿಸ್ಬೇಕಾಗ್ತದೆ. ಅಂದ್ರೆ ಎಲ್ಲಾ ಆಯಾಮಗಳಲ್ಲಿ ತನಿಖೆ ಆಗ್ಬೇಕಾಗ್ತದೆ. ಇವೆಲ್ಲ ಹೆಣ ಸಿಕ್ಕಾಗ, ನಾನು ಹೇಳೋದು ಹೂತಿರೋ ಹೆಣಗಳು ಸಿಕ್ಕಾಗ, ಅನಾಮಧೇಯ ಹೆಣಗಳು ಅಂತ ಏನ್ ಹೇಳ್ತಾರೆ, ಮೊದಲು ಅನಾಮಧೇಯ ಹೆಣಗಳು ಅಥವಾ ಯಾರಿಗಾದ್ರೂ ಸಂಬಂಧಪಟ್ಟದ್ದು ಹೆಣಗಳು ಅನ್ನೋದ್ರ ಬಗ್ಗೆ ತೀರ್ಮಾನ ಆಗ್ಬೇಕಾಗ್ತದೆ, ನಿರ್ಧಾರ ಆಗ್ಬೇಕಾಗ್ತದೆ, ತನಿಖೆ ಆಗ್ಬೇಕಾಗ್ತದೆ. ಈ ಎಲ್ಲಾ ವಿಚಾರಗಳನ್ನ ಬಹಳ ಸೂಕ್ಷ್ಮ ಹಾಗೂ ಸುದೀರ್ಘವಾದ ತನಿಖೆ ಆಗ್ಬೇಕಾದಂಥದ್ದು. ಇದು 1-2 ವರ್ಷದ ಹಿಂದಿನ ಕಥೆ ಅಲ್ಲ ಅಂತ ಹೇಳ್ತಾ ಇರೋದು. 2006, 2007 ಹಲವಾರು ವರ್ಷಗಳಿಂದ ಆಗ್ತಾ ಇರೋದ್ರಿಂದಾಗ ಸ್ವಲ್ಪ ತನಿಖೆಗೆ ಸಂಬಂಧಪಟ್ಟಂಗೆ ವಿಳಂಬ ಆಗುತ್ತೆ. ಬಟ್ ನನ್ನ ಅಭಿಪ್ರಾಯದಲ್ಲಿ ಇಟ್ ಹ್ಯಾಸ್ ಟು ಬಿ ಟೇಕನ್ ಲಾಜಿಕಲ್ ಕನ್ಕ್ಲೂಷನ್. ಈಗಾಗಲೇ ಸಾಕಷ್ಟು ಆರೋಪಗಳು ಈಗಾಗಲೇ ಬರ್ತಾ ಇರೋದ್ರಿಂದ, ಒಬ್ಬೊಬ್ಬರೇ ಧ್ವನಿ ಎತ್ತಾ ಇರೋದ್ರಿಂದ, ಸ್ಟೇಟ್ ಅಟ್ ಲೀಸ್ಟ್ ನೌ ಹ್ಯಾಸ್ ವೋಕನ್ ಅಪ್. ಇದರ ಬಗ್ಗೆ ತನಿಖೆ ಆಗುತ್ತೆ, ಅದು ಮತ್ತೊಂದರ ಬಗ್ಗೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಇದ್ರ ಬಗ್ಗೆ ತನಿಖೆ ಆಗ್ಲಿ ಅನ್ನೋದಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಸೂಕ್ತ ಮತ್ತು ಅದು ಸಮಯೋಚಿತ ಈಗಲಾದ್ರೂ ಎಚ್ಚೆತ್ತುಕೊಂಡಿದೆ. ಬಟ್ ಅದಕ್ಕೆ ಬಹಳ ಸೀರಿಯಸ್ ಆಗಿ ಪರ್ಸ್ಯೂ ಮಾಡ್ಬೇಕಾಗುತ್ತೆ. ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಪಾಯಿಂಟ್ಮೆಂಟ್ ಮಾಡ್ಬೇಕಾದಲ್ಲಿ, ಕೋರ್ಟ್ ನಲ್ಲಿ ಇದನ್ನ ಪ್ರಾಸಿಕ್ಯೂಟ್ ಮಾಡ್ಬೇಕಾದಲ್ಲಿ, ತನಿಖೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲೂ ಕೂಡ ಅಷ್ಟೇ ಸೀರಿಯಸ್ನೆಸ್ ಬೇಕು. ಮತ್ತೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಆಗ್ಲಿ, ಮತ್ತೊಂದು ಡಿಪಾರ್ಟ್ಮೆಂಟ್ ಗಳು ಎಲ್ಲವನ್ನೂ ಸಮಗ್ರವಾಗಿ ಉಪಯೋಗಿಸಿಕೊಂಡು ಸ್ಟೇಟ್ ಮಷಿನರಿ ಫಾರ್ ಇನ್ವೆಸ್ಟಿಗೇಷನ್ ಅಂತ ಏನಿರುತ್ತೆ, that has to be completely utilized. It is a challenge to the state police administration. Fine sir, fine. ಅದಕ್ಕೆ ಒಂದು ಇಟ್ಸ್ ಎ ಕ್ಲಾಸಿಕ್ ಕೇಸ್ ಫಾರ್ ಇನ್ವೆಸ್ಟಿಗೇಷನ್. ಫೈನ್ ಸರ್, ನಾನು ಮತ್ತಷ್ಟು ಮಾತಾಡ್ತೀನಿ ಒಂದು ಬ್ರೇಕ್ ಆದಮೇಲೆ. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ನಾನು ಉಮೇಶ್ ಸರ್ ಇದ್ದಾರೆ. ಉಮೇಶ್ ಸರ್, ಇಲ್ಲೇನು ಪಾಯಿಂಟ್ ಬರುತ್ತೆ ಅಂತ ಹೇಳಿದ್ರೆ, ಒಬ್ಬ ಪೊಲೀಸ್ ಅಧಿಕಾರಿ, ಒಬ್ಬ ತನಿಖಾಧಿಕಾರಿ ಅಥವಾ ಇನ್ವೆಸ್ಟಿಗೇಷನ್ ಆಫೀಸರ್ ಏನಾದರೂ ಕರೀರಿ ನೀವು, ಆ ಅಧಿಕಾರಿಗೆ ಈ ಥರ ಒಂದು ಶವ ಹೂತಿದ್ದಾನೆ ಅಂದಾಗ, ಶವ ಹೂತು 1 ವಾರ ಆಗಿದೆ, ಶವ ಹೂತು 1 ತಿಂಗಳಾಗಿದೆ, 6 ತಿಂಗಳಾಗಿದೆ, 10 ವರ್ಷ ಆಗಿದೆ, 15 ವರ್ಷ ಆಗಿದೆ, 30 ವರ್ಷ ಆಗಿದೆ. ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ದೃಷ್ಟಿಯಿಂದ ಒಂದು ಶವ ಪೋಸ್ಟ್ ಮಾರ್ಟಮ್ಗಾದರೂ ಸ್ವಲ್ಪ ಅರ್ಹ ಇತ್ತಪ್ಪ, ಇದು ಪರವಾಗಿಲ್ಲ ತೊಗೊಂಡು ಹೋಗಬಹುದಾಗಿತ್ತು. ಆ ದಿನಗಳು ಎಷ್ಟು ದಿನ, ಎಷ್ಟು ಗಂಟೆಗಳು, 30 ವರ್ಷ ಆಗಿದೆ ಎಂದಾಗ ಅಥವಾ 15 ವರ್ಷ ಆಗಿದೆ ಎಂದಾಗ ಬರೋ ಚಾಲೆಂಜಸ್ ಏನೇನು ಅಂತ ನೋಡಿ ರಮಕಾಂತ್. ಏನಾಗ್ತದೆ, ಬಹಳ ವರ್ಷಗಳ ಆಗ್ತಾ ಏನಾಗುತ್ತೆ, ಸ್ಕೆಲಿಟನ್ ನ ರೂಪಗಳು ಬದಲಾವಣೆ ಆಗ್ತಾ ಹೋಗ್ತಾ ಇರ್ತವೆ. ಆ ಸ್ಕೆಲಿಟನ್ ಸ್ವಲ್ಪ ಬಹಳ ಪ್ರಿಲಿಮಿನರಿ 1 ವರ್ಷ 6 ತಿಂಗಳೊಳಗಡೆ ಸ್ವಲ್ಪ ಫ್ಲೆಶ್, ಅದು ಸ್ವಲ್ಪ ಏನೇನ್ ಬೇಕೋ ಅದಿರುತ್ತೆ. ಆದ್ರೆ 3 ವರ್ಷ 4 ವರ್ಷ 5 ವರ್ಷ ಆಗ್ತಾ ಸ್ಕೆಲಿಟನ್ಗಳು ಸಹ ಅದರ ರೂಪನ ಕಳ್ಕೊಳ್ತಾ ಇರ್ತವೆ. ಮತ್ತೆ ಬ್ರಿಟಲ್ ಆಗ್ತಾ ಬರ್ತವೆ. ಎತ್ತರ ಸಾಕು ಫಟಾಫಟ್ ಮುರಿದೋಗ್ಬಿಡ್ತವೆ. ಈವನ್ ಸ್ಕಲ್ ಅಷ್ಟೇನೆ, ಸ್ಕಲ್ಲೂನು ಸಹ ಕೆಲವು ರೂಪನ ಕಳ್ಕೊಳ್ತಾ ಬಂದ್ಬಿಡುತ್ತೆ. ಆಮೇಲೆ ಜಾ ಏನಿರುತ್ತಲ್ಲ, ಆ ಜಾನು ಸಹ ಅದು ಪೂರ್ಣ ಪ್ರಮಾಣದ ಶಕ್ತಿ ಎಲ್ಲ ಕಳ್ಕೊಬಿಟ್ಟು ಅದು ಬೇರೆ ಇದಾಗ್ಬಿಡುತ್ತೆ. ಬಹಳ ದಿವಸಗಳಾಗ್ತಾ ತುಂಬಾ ದಿವಸ ಆಗ್ತಾ
ಮನುಷ್ಯನ ಆಕಾರನೇ ಸ್ವಲ್ಪ ನಮಗೆ ಹೊರಗಡೆ ತೆಗೆದಾಗ ಕಮ್ಮಿ ಆಗ್ತಾ ಬರ್ತದೆ. ನಾವು ಹಲವಾರು ಕೇಸಸ್ಗಳು ಮರ್ಡರ್ ಕೇಸ್ಗಳಲ್ಲಿ ಮರ್ಡರ್ಗಳು ಮಾಡಿ ಮನೆಯಲ್ಲೇ ಊತ ಹಾಕೊಂಡಿರ್ತಕ್ಕಂಥ ಎಕ್ಸೂಮ್ ಮಾಡಿಸಿರುವಂತದ್ದು, ಅವ್ರನ್ನ ಆರೋಪಿಗಳನ್ನ 4 ವರ್ಷ ಬಿಟ್ಟಾದ್ಮೇಲೆ ಅವರು ಮನೆಯಲ್ಲೇ ಒಳಗೂ ಊತ ಹಾಕೋಬಿಟ್ಟು ಒಡೆದು ಒಳಗೂ ಊತ ಹಾಕೋಬಿಟ್ಟಿದ್ರು. ಕೊನೆಗೆ ನಾವು ಒಂದು ಇನ್ಫಾರ್ಮೇಶನ್ ಇಂದ ಕೊನೆಗೆ ಈ ತರ ಒಂದು ಬಾಡಿನ ಮರ್ಡರ್ ಮಾಡಿ ಮನೆ ಒಳಗೆ ಕಿಚನ್ ಅಲ್ಲಿ ಊತ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಇನ್ಫಾರ್ಮೇಶನ್ ಬಂದಾದ್ಮೇಲೆ ನಾವು ಅಲ್ಲಿಗೆ ಹೋಗಿ ಅದು ಖಾತ್ರಿ ಪಡಿಸ್ಕೋಬೇಕಲ್ಲ ಅದು ಒಳಗೆ. ಯಾಕೆಂದ್ರೆ ನಾವು ಸುಮ್ನೆ ಹೋಗ್ಬಿಟ್ಟು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗೆ ಸಾರ್ ಬನ್ನಿ ಇಲ್ಲೊಂದು ಊತ ಹಾಕಿದಾನಂತೆ ಅನ್ಬಿಟ್ಟು ನಾವು ಕೇಸ್ ನಾವು ತಯಾರು ಮಾಡ್ಕೋಬೇಕಲ್ಲ, ನಾವೊಂದು ಕೇಸ್ ಮಾಡ್ಕೋಬೇಕಲ್ಲ. ಇಂಥದ್ದೊಂದು ರಿಪೋರ್ಟ್ ಹೇಳ್ತಾ ಇದ್ದಾನೆ, ಹಿಂಗ್ ಹೇಳ್ತಾ ಇದ್ದಾನೆ, ಒಂದು ಮಾಜರ್ ಮಾಡಿದೀವಿ, ಬನ್ನಿ ನೀವು ಒಂದು ಎಕ್ಸೂಮ್ ಮಾಡಿ ಅಂತ ಹೇಳಿ ಅಂತ ಕೊಟ್ಟು ಬಂದಾದ್ಮೇಲೆ ಅವಾಗ ಅವನು ಯಾರು ಮಾಡಿದಾನೋ ಸರ್ ಇಲ್ಲೇ ಊತ ಹಾಕಿರೋದು ಅಂತ ತೋರ್ಸಾದ್ಮೇಲೆ ಅಲ್ಲಿ ಅಗಿದಕ್ಕೆ ಪ್ರಯತ್ನ ಪಡ್ತೀವಿ ನಾವು. ಆ ಜಾಗದಲ್ಲಿ ಅಗದಾಗ ಒಳಗಡೆ ಎಷ್ಟು ಆಳದಲ್ಲಿ ಊತ ಹಾಕಿದೀನಿ ಅಂತ ಸ್ವಲ್ಪ ಕೇಳ್ಕೊಳ್ತೀವಿ ನಾವು. ಅಂದಾಜು ಅವ್ರು ಇದ್ರೆ ಹೇಳ್ತಾರೆ, ಇಲ್ಲ ಅಂದ್ರೆ ಅದು ಮರ್ತ್ಕೊಬಿಟ್ಟಿರ್ತಾರೆ. ಮನುಷ್ಯನ ಸಹಜ ಗುಣ. ಬಹಳ ಕಷ್ಟ, ಎಲ್ಲಿ ಊತ ಹಾಕಿದೀವಿ, ಯಾವ ಜಾಗದಲ್ಲಿ ಊತ ಹಾಕವ್ರೆ, ಎಷ್ಟು ಆಳದಲ್ಲಿ ಇದೀವಿ ಅದೆಲ್ಲ ಕೇಳುದು ಅದು ಏನು ಪ್ರಯೋಜನಕ್ಕೆ ಬರಲ್ಲ. ಕೊನೆಗೆ ಅದನ್ನ ಬಹಳ ಹುಷಾರಾಗಿ ಮೇಲಕ್ಕೆ ತಗೊಳ್ತೀವಿ. ಈಗ ಮಾಡಿ ಅದನ್ನ ಪ್ರೊಸೀಜರ್ ಮಾಡ್ತೀವಿ. ಅವಾಗ ಡಾಕ್ಟರ್ಗಳು ಇರ್ತಾರೆ, FSL ಅವ್ರು ಇರ್ತಾರೆ, ಮತ್ತೆ ಅದು ಇಂತಿಂತದ್ ಬೇಕು ನಮ್ಗೆ ಫರ್ದರ್ ಎಕ್ಸಾಮಿನೇಷನ್ ಅಂತ ಡಾಕ್ಟರ್ ಕೇಳ್ತೀವಿ. ಡಾಕ್ಟರ್ಗಳು ನಮ್ಗೆ ವಾಪಸ್ ಕೊಡ್ತಾರೆ, ಅದನ್ನ DNA ಕಳಿಸ್ಕೊಡ್ತೀವಿ. ಅಷ್ಟೊತ್ತಾಗ್ಲೇ ನಮ್ಗೆ ಅಕ್ಯೂಡ್ ಯಾರು ಅಂತ ಗೊತ್ತಾಗಿರುತ್ತೆ. ಮತ್ತೆ ಅವನನ್ನು ಯಾರವನು ಪತ್ತೆ ಮಾಡ್ಬೇಕಾದವನು ಅಂತಾನು ಗೊತ್ತಾಗಿರ್ತದೆ. ಯಾಕೆಂತಂದ್ರೆ ಈಗಾಗಲೇ ಕಂಪ್ಲೇಂಟ್ ತಗೊಳ್ಳುವ ವರ್ಷಕ್ಕೆ ಅವ್ರ ಅಕ್ಯೂಡ್ಗಳು ಇನ್ನೊಬ್ಬರ ಸ್ಯಾಂಪಲ್ ಯಾರು ತಗೋತೀರಾ ಸರ್ ನೀವು? ಉಮೇಶ್ ಸರ್, ಇನ್ನೊಬ್ಬರ ಸ್ಯಾಂಪಲ್ ಯಾರು ತಗೋತೀರಿ? ಈಗ ಅವ್ನು ಯಾರ DNA, ಯಾರ ಸಂಬಂಧಿಕ, ಯಾರಿಗೆ ಸೇರಿದವನು, ಯಾರ ಅಣ್ಣ, ಯಾರ ತಮ್ಮ, ಯಾರ ಅಪ್ಪ, ಯಾರ ಮಗ, ಯಾರ ಮಗಳು, ಯಾರ ಹೆಂಡತಿ, ಇದು ಯಾರ ಸ್ಯಾಂಪಲ್ ತಗೋತೀರಿ ಇನ್ನೊಬ್ಬರಿಗೆ ಮ್ಯಾಚ್ ಮಾಡಕ್ಕೆ? ಇಲ್ಲ ರಮಾಕಾಂತ್, ಇದ್ರೊಳಗಡೆ ಏನಾಗುತ್ತೆ ಅಂದ್ರೆ ಯಾರನ್ನು ಮರ್ಡರ್ ಮಾಡಿದೀವಿ ನಾವು, ಅವ್ನ ಹೆಸರೇನು, ಅವ್ನ ಕುಲ ಏನು, ಜಾತಕ ಏನು ಅಂತ ಹೇಳ್ಬಿಡ್ತಾರ ನಾವ್ ಹಿಡ್ಕೊಂಡಾಗ್ಲೇನೆ. ಕೇಸ್ ಇಸ್ ಡಿಫರೆಂಟ್ ಅದು. ಓಕೆ, ಯಾವತ್ತೋ 4 ವರ್ಷದೊಳಗಡೆ ಅವನ ಕರ್ಕೊಂಡ್ ಬಂದು ಅವನ ಹೆಸರು ಇಲ್ಲಿ ವಾಸ ಮಾಡ್ತಾ ಇದ್ದ ಅವನು, ಇಂಥವ್ನ ನಾವು ಮರ್ಡರ್ ಮಾಡಿದೀವಿ ಅಂತ ಹೇಳಿದಾಗ ನಮ್ಗೆ ಗೊತ್ತಾಗ್ಬಿಡ್ತದೆ ಅವ್ನು ಯಾರು ಅಂದ್ಬಿಟ್ಟು ಅಂತ. ಅವಾಗ ನಾವು ಅದನ್ನೆಲ್ಲ ಸಂಗ್ರಹಣೆಗೆ ತಗೊಳ್ತೀವಿ ನಾವು. ತಗೊಂಡಾದ್ಮೇಲೆ ಯಾಕೆಂದ್ರೆ ನಾವು ಕ್ವಶನ್ ಕೇಳುವಂತದ್ ಕೇಳ್ಬೇಕಲ್ಲ, ಅವಾಗ ಏನ್ ಮಾಡ್ತೀವಿ, ಅವ್ರ ಮನೆಯವ್ರನ್ನ ಕರ್ಸ್ಕೊಳ್ತೀವಿ ನಾವು. ಅವ್ರನ್ನ ನೋಡಿ ಹಿಂಗೆ ನಿಮ್ ಹುಡುಗ, ಹೌದು ನಮ್ಮ ಹುಡುಗ ಈ ತರ ಮಿಸ್ಸಿಂಗ್ ಆಗಿ ಹೋಗಿದ್ದ, ಇಂಥ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದೀವಿ ನಾವು ಅಂತ ಮಿಸ್ಸಿಂಗ್ FIR ತರ್ಸ್ಕೊಳ್ತೀವಿ. ತರ್ಸ್ಕೊಂಡಾದ್ಮೇಲೆ ಅವರೆಲ್ಲ ಕೊಟ್ಟಂತ ಇನ್ಫಾರ್ಮೇಶನ್ ಮೇಲೆ ಆ ಒಳಗಡೆ ಏನಿರ್ತದೆ ಅವರು ಅಕಸ್ಮಾತ್ ಕೈ ಕೆಲವು ಜನ ಎಲ್ಲ ವಾಚ್ಗಳು ಹಂಗೆ ಇಟ್ಕೊಬಿಟ್ಟಿರ್ತಾರೆ, ಕೈಯಲ್ಲಿ ಹಂಗೆ ಊತ ಹಾಕ್ಬಿಟ್ಟಿರ್ತಾರೆ. ಆಮೇಲೆ ಕೆಲವು ಜನ ಕೈ ಸಣ್ಣ ಪುಟ್ಟ ಕಿವಿಗಳಿಗೆ ಇವೆಲ್ಲ ಐಡೆಂಟಿಫೈ ಮಾಡ್ಬಿಡ್ತಾರೆ ಕೆಲವು ಜನ. ಆಮೇಲೆ ಹಲ್ಲುಗಳು ಮುರಿದೋಗಿದೆ ನನ್ನ ಮಗನಿಗಿಂತ ಅದು 2ನೇ ಹಲ್ಲು ಅಂತ ಹೇಳ್ತಾರೆ. ಇಷ್ಟೆಲ್ಲ ಇದ್ರು ಒಂದು ನಾವು ಸೈಂಟಿಫಿಕ್ ಆಗಿ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಅದನ್ನ ಪೂರಕವಾಗಿ ಕೇಸ್ ಮಾಡಿ ಕೊಲೆ ಕೇಸ್ನಲ್ಲಿ ಅವ್ರ ದಸ್ತಗಿರಿ ಮಾಡ್ತೀವಿ. ಇದು ಹಂಗಲ್ಲ, ಇದು ದಿಸ್ ಈಸ್ ಎ ಪೀಸ್ ಅಂಡ್ ಬಿಟ್ಟಲ್. ಇದು ಏನೋ ಅವನು ಒಂದು ಇನ್ಫಾರ್ಮೇಶನ್ ಕೊಟ್ಟ, ಅದು ಸರಿನಾ ತಪ್ಪ ಅನ್ನುವಂಥದ್ನ ಪ್ರಶ್ನೆ ಮಾಡೋಕೆ ನಾವು ಪತ್ತೆ ಮಾಡೋಕೆ ಹೋಗ್ತಾ ಇರ್ತಕ್ಕಂಥದ್ದು, ಇವ್ನು ಹೇಳ್ತಾ ಇರುವಂತದ್ದು. ಇದು ಸಾರ್ವಜನಿಕವಾಗಿ ಇದು ಬಹಳ ಜಾಸ್ತಿ ಆಗ್ತಾ ಇದೆ. ಇದಕ್ಕೇನಾದ್ರೂ ಒಂದು ಲಾಜಿಕಲ್ ಎಂಡ್ಗೆ ನಾವು ತಗೊಂಡೋಗ್ಬೇಕು ಇದನ್ನ ಅಂತ ಅಂದಾಗ ಬಿಟ್ಬಿಟ್ರೆ ಪೊಲೀಸರುಗಳು ಏನು ಮಾಡ್ತಾ ಇಲ್ಲ. ಏನು ಅವರೆಲ್ಲ ಶಾಮೀಲಾಗ್ಬಿಟ್ಟವ್ರೆ ಪೊಲೀಸರು. ಅವ್ರ ಜೀವನವೇ ಬರೀ ಶಾಮೀಲಾಗುದು ಅನ್ನುವಂತ ಸೊಸೈಟಿ ತಿಳ್ಕೊಳ್ಳುವಂತದ್ದು ಬೇಡ. ಯಾಕೆಂದ್ರೆ ಪೊಲೀಸರುಗಳನ್ನ ಆ ಮಟ್ಟಕ್ಕೆ ತಿಳ್ಕೊಬಿಟ್ಟಾಗ ಬಹಳ ಕಷ್ಟ. ಯಾಕೆಂದ್ರೆ ಪೊಲೀಸ್ ವ್ಯವಸ್ಥೆ ಬಹಳ ಗಟ್ಟಿಯಾದಂತ ವ್ಯವಸ್ಥೆ, ಬಹಳ ಕಾನೂನುಬದ್ಧವಾಗಿ ನಡೆಯುವಂತದ್ದು ನಡೀತದೆ. ಅಲ್ಲಿ ಬೇರೆ ಇಲಾಖೆಗಳ ತರ ಎಲ್ಲ ಇಲ್ಲಿ ನಡೆಯಲ್ಲ. ಇಲ್ಲಿ ಚಾಪ್ ಮಾಡಿ ಕಳಿಸ್ಬಿಡ್ತಾರೆ. ಬೇರೆ ಇಲಾಖೆಯಲ್ಲಿ ಏನೆಲ್ಲ ನಡೆದೋಗ್ಬಿಡ್ತದೆ, ನಮ್ಮಲ್ಲಿ ಅದೆಲ್ಲ ಖಂಡಿತವಾಗ್ಲೂ ನಡೀದಿಲ್ಲ. ಏನು ಇನ್ಫಾರ್ಮೇಶನ್ ಗಳು ಬತ್ತು ಅಕಸ್ಮಾತ್ ಏನಾದ್ರು ಹೆಚ್ಚು ಕಡಿಮೆ ಮಾಡ್ತು ಅಂತ ಅಂದ್ರೆ ಆ ಮನುಷ್ಯನಿಗೆ ಆ ಮನುಷ್ಯ ಯಾಕೆ ನೀನ್ ಮಾಡ್ಲಿಲ್ಲ, ಯಾಕೆ ಇದು ಇನ್ಫಾರ್ಮೇಶನ್ ಗೊತ್ತಿದ್ರು ಸಹ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಗೊತ್ತಿದ್ರು ಅವ್ರ ಮೇಲೆ ಕ್ರಮ ಆಗುವಂತದ್ದು ಇರ್ತದೆ. ಆ ಕಾರಣಕ್ಕೋಸ್ಕರ ಈಗ ಬಂದಿರ್ತಕ್ಕಂಥ ವಿಚಾರದಲ್ಲಿ ಯಾರ ಮೇಲೂ ಸದ್ಯಕ್ಕೆ ಸಡನ್ ಆಗಿ ನೀವು ಕ್ರಮಗಳನ್ನ ಹೆಂಗ್ ಜರುಗಿಸೋಕ್ ಸಾಧ್ಯನೇ ಆಗುದಿಲ್ಲ. ಫಸ್ಟ್ ಬಾಡಿಯಲ್ಲಿದೆ, ಯಾವ್ದದು ಹೆಂಗ್ಸ ಗಂಡ್ಸ, ಅದಾದ್ಮೇಲೆ ಈ ಕಾರಣಕ್ಕೆ ಸತ್ತಿದ್ದೇನೆ ಅಂತ ಅನ್ನುವಂಥದ್ದು ಕಾರಣನೇ ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಅಂದ್ಮೇಲೆ ಮುಂದಕ್ಕೆ ಹೆಂಗ್ ಹೋಗ್ತೀರಿ ನೀವು? ನಿಮ್ಗೆ ಮನುಷ್ಯಂದು ಬಾಡಿ ಸಿಕ್ಕಾದ್ಮೇಲೆ ನಮಗದು ಸಿಕ್ಕಾದ್ಮೇಲೆ ಅದ್ರದ್ದು ಒಪಿನಿಯನ್ ನಮ್ಗೆ ಅದು ಮರ್ಡರ್ ಆಗಿದ್ಯಾ ಇಲ್ವಾ ಏನು ಅಂತಂದ್ರೆ ಪತ್ತೆಕಾರಿ ಆಗ್ತದೆ ಅಷ್ಟೇ ಒಂದು. ಅದ್ ಬಿಟ್ಟಾದ್ಮೇಲೆ ಇನ್ನು ಆರೋಪಿತರುಗಳನ್ನ ನೆಕ್ಸ್ಟ್ ಅವನು ಪತ್ತೆ ಆದ್ಮೇಲೆ ಆರೋಪಿತರುಗಳ ಹೋಗೋದದು, ಅಲ್ಲಿವರೆಗೂ ಆಗೋಕ್ ಸಾಧ್ಯನೇ ಇಲ್ಲ. ಅದ್ ಹೆಂಗ್ ಹೋಗಕ್ಕಾಗುತ್ತೆ ನಾವು? ಕಾಡುಗಳಲ್ಲಿ ಊತಾಕಿದ್ದೀನಿ, ಅಲ್ಲೂ ತಾಕಿದ್ದೀನಿ, ಈ ಜಾಗದಲ್ಲಿ ಊತಾಕಿದ್ದೀನಿ ಅಂತ ತೋರ್ಸ್ತಕ್ಕಂಥವ್ನ ಹಲವಾರು ಬೇರೆ ಬೇರೆ ಬಾಡಿಗಳು ಊತಾಕಿರ್ತಾರೆ ಆ ಜಾಗಗಳಲ್ಲಿ. ನೀವು ಊತಾಕಿರುವೆಲ್ಲ ಅವೇ ಅಂತ ನೀವ್ ಹೆಂಗ್ ಕನ್ಫರ್ಮ್ ಮಾಡ್ಬಿಡ್ತೀರಿ ನೀವು ಹೇಳ್ತಾ ಇರೋದಕ್ಕೆ? ಆ ಮನುಷ್ಯನ ರಿಪೋರ್ಟ್ ನ ನೀವ್ ಹೆಂಗ್ ನಂಬ್ಕೊಬಿಡಕ್ ನಾವು ಸಡನ್ ಆಗಿ ಮಾಡೋಕಾಗ್ತದೆ? ಅಷ್ಟು ಸುಲಭಕ್ಕೆ ಇದು ಚಾಲೆಂಜ್. ಇದು ಬಹಳ ಅತ್ಯಂತ ಬಹಳ ಇದು, ಯಾಕೆಂದ್ರೆ ಇದು ಸಾರ್ವಜನಿಕವಾಗಿ ನಾವು ಮಾಡ್ಬೇಕಾದಂತ ಸಮಯದಲ್ಲಿ ಇದು ಧಾರ್ಮಿಕವಾದಂತ ಒಂದಿಷ್ಟೊಂದು ಇದು ದೇಶಾದ್ಯಂತ ರಾಜ್ಯಾದ್ಯಂತ ಅದ್ರ ಮೇಲೆ ಬಹಳ ಭಕ್ತರುಗಳು ಇರ್ತಕ್ಕಂಥ, ಅದಕ್ಕೆ ಯಾರಿಗೂ ನೋವಾಗ್ಬಾರ್ದಲ್ಲ. ಬಹಳ ಅತ್ಯಂತ ಎಚ್ಚರಿಕೆ ವಹಿಸಿ ನಾವು ಕೆಲಸ ಮಾಡ್ಬೇಕಲ್ಲ ರಮಕ್ಕಂತದನ್ನ. ನಾನು ಮತ್ತಷ್ಟು ಮಾತಾಡ್ತೀನಿ ಸರ್, ಮತ್ತಷ್ಟು ಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀರಿ. ಸಂಕೇತ ಅಣಿಗೆ ಸರ್ ಇದ್ದಾರೆ. ಸಂಕೇತ ಅಣಿಗೆ ಸರ್, ಇಂಥ ವಿಚಾರಗಳಲ್ಲಿ ಯಾವ ವ್ಯಕ್ತಿಯನ್ನ ಯಾರು ಕಳೆದುಕೊಂಡಿದ್ದಾರೆ,
ಯಾರೋ ಈ ಅನಾಮಿಕ ವ್ಯಕ್ತಿ ಹೇಳ್ತಿರೋ ಪ್ರಕಾರ ನಾನು 100 ಹೆಣಗಳನ್ನ ಹೂತಾಕಿದ್ದೀನಿ. ತುಂಬ ಡಿಸ್ಟರ್ಬ್ ಮಾಡಿದ್ದು 12 ವರ್ಷದ ಒಂದು ಹುಡುಗಿ ಸ್ಕೂಲ್ ಬ್ಯಾಗ್ ಸಮೇತ ಹೂತಾಕಿದೆ ಅಂತ ಆ ಮನುಷ್ಯ ಮಾತಾಡ್ತಾರೆ. ಅಂದರೆ ಒಂದು ಆ್ಯಕ್ಯುರಸಿ ಕಾಣ್ತಾ ಇದೆ ಸರ್. ಇದರಲ್ಲಿ ನೂರಾರು, ಸಾವಿರಾರು, 500, 600 ಇಲ್ಲದೇ ಇರಬಹುದು. ಆದರೆ ಕೆಲವು ಹೆಣಗಳನ್ನಾದರೂ ಆ ಮನುಷ್ಯ ಹೂಳದೆ, ಕೆಲವು ಹೆಣಗಳನ್ನಾದರೂ ಆತ ಹೂಳದೆ ಈ ಥರ ಒಂದು ಮ್ಯಾಜಿಸ್ಟ್ರೇಟ್ ಮುಂದೆ ಸ್ಟೇಟ್ಮೆಂಟ್ ದಾಖಲು ಮಾಡೋಕ್ಕಾಗಲ್ಲ. ಇಂಥ ಟೈಮಲ್ಲಿ ಯಾರು ಯಾವ ವ್ಯಕ್ತಿಗಳು ಕಳೆದುಕೊಂಡಿದ್ದರೋ ಆ ಫ್ಯಾಮಿಲಿಯ ರೋಲ್ ಏನಾಗಿರುತ್ತೆ ಇಲ್ಲಿ, ಮತ್ತು ನ್ಯಾಯಾಂಗದ ವಿಚಾರ ಅಂತ ಬಂದಾಗ ಆ ಫ್ಯಾಮಿಲಿ ಎಲ್ಲಿ ಬಂದು ನ್ಯಾಯಕ್ಕಾಗಿ ಹೇಗೆ ಫೈಟ್ ಮಾಡಬೇಕಾಗತ್ತೆ. ಅಕಸ್ಮಾತ್ ಅವನು ಅನಾಥನೇ ಇದ್ದ, ಅಲ್ಲಿ ಕೆಲವು ವಿಷಯಗಳು ಬರ್ತಾವೆ ಸರ್. ಭಿಕ್ಷುಕರಿದ್ದರು, ಕೂಲಿ ಕಾರ್ಮಿಕರಿದ್ದರು, ಅನಾಥರಿದ್ದರು, ನಿರ್ಗತಿಕರಿದ್ದರು ಅಂತ ಬರುತ್ತೆ. ಒಂದು ವೇಳೆ ಇವರೆಲ್ಲರೂ 40 ಹೆಣ ಸಿಕ್ತಪ್ಪ, 40 ನಿರ್ಗತಿಕರದೇ ಆಗಿತ್ತು, 40 ಭಿಕ್ಷುಕರದೇ ಆಗಿತ್ತು, ಏನು ಅಲ್ವಾ ಕೇಸ್ ಅದು? ಅವ್ರು ಯಾರಿಗೂ ಹಿಂದೆ ಇಲ್ಲ ಮುಂದೆ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ ಅವ್ರಿಗೆ ಅಂತ ಬಂದಾಗ ಅಂಥ ಕೇಸ್ಗಳು ಏನೂ ಆಗಲ್ವಾ ಅಂತ. ಮೊದಲಿಗೆ ತನಿಖೆಗೆ ಹೋದಾಗ ಇವ್ರ ಅನಾಥೋ ಅಥವಾ ಒಳ್ಳೆ ಮನೆತನದಿಂದ ಬಂದವರು ಏನು ಎಂತ ಅನ್ನೋದ್ರ ಬಗ್ಗೆ ತನಿಖೆ ಆಗಲ್ಲ. ಈ ಹೆಣವನ್ನ ತೆಗೆದ ನಂತರ ಅದ್ರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿದ ನಂತರ ಇದು ಸಹಜ ಸಾವು ಅಥವಾ ಅಸಹಜ ಸಾವು ಅನ್ನೋದ್ರ ಬಗ್ಗೆ ತನಿಖೆ ಮಾಡಲಾಗ್ತದೆ. ಇದು ಮೊದಲೇದು. ಎರಡನೇದ್ದು, ಇದು ಸಹಜ ಸಾವು ಅಂತಂದ್ರೂ ಕೂಡ ಇದು ಯಾರಿಗೆ ಸಂಬಂಧಪಟ್ಟಂತ ಹೆಣ ಅನ್ನೋದ್ರ ಬಗ್ಗೆ ದೀರ್ಘವಾಗಿ ತನಿಖೆ ಆಗ್ಲೇಬೇಕು. ಅಸಹಜ ಸಾವು ಅಂದ್ರೂ ಕೂಡ ಯಾರಿಗೆ ಸಂಬಂಧಪಟ್ಟಂತ ಅಂತ ತನಿಖೆ ಮಾಡಿ ಅವರ ಹಿನ್ನೆಲೆಯನ್ನ, ಸತ್ತಂತ ವ್ಯಕ್ತಿಯ ಹಿನ್ನೆಲೆಯನ್ನ ಮತ್ತೊಂದನ್ನ ಪರಿಶೀಲನೆ ಮಾಡಬೇಕಾಗ್ತದೆ. ಮತ್ತೆ ಕೆಲವೊಬ್ರು ಪ್ರವಾಸಿಗರು ಕೂಡ ದೇವಸ್ಥಾನಕ್ಕಾಗ್ಲಿ ಮತ್ತೊಂದು ಕಡೆ ಆಗ್ಲಿ ಓಡಾಡ್ತಿರ್ತಾರೆ. ಕೆಲವೊಬ್ರು ವಯಸ್ಸಾದವರು ಬರ್ತಿರ್ತಾರೆ, ಕೆಲವೊಬ್ರು ಕಾಲ್ ಜಾರಿ ಬಿದ್ದು ಏನೋ ಮರಣ ಹೋಗ್ತಿರ್ತಾರೆ, ಅಥವಾ ಕೆಲವೊಬ್ರು ಸುಸೈಡ್ ಅನ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿ ಅಕ್ಕಪಕ್ಕಕ್ಕೆ ಅರಣ್ಯ ಇರೋದ್ರಿಂದ ಅಲ್ಲಿ ಏನಾದ್ರು ಕೆಲವೊಮ್ಮೆ ದುಷ್ಕೃತ್ಯಗಳು ನಡೆದಿರ್ಬೋದು, ಅಥವಾ ಏನೋ ಪ್ರಾಣಾಪಾಯಕ್ಕೆ ಏನೋ ಅಂತ ಯಾವ್ದು ಸಿಕ್ಕಿ ಏನೋ ತೊಂದರೆನೂ ಆಗಿರ್ಬೋದು. ಅಂದ್ರೆ ಈ ಎಲ್ಲವನ್ನೂ ನಾವು ಕೊಲೆ ಅಂತ ನಾವು ಈಗಲೇ ತೀರ್ಮಾನ ಮಾಡೋದು ನನ್ನ ಅಭಿಪ್ರಾಯದಲ್ಲಿ ತಪ್ಪು. ತನಿಖೆ ಆಗುವವರೆಗೆ, ತನಿಖಾ ವರದಿ ಬರುವವರೆಗೆ ಸಹಜ ಅಸಹಜ ಅನ್ನೋದು ಸ್ಪಷ್ಟತೆ ಇಲ್ಲದೇನೆ ನಾವು ಏನನ್ನೂ ಮಾತನಾಡೋದು ಅಥವಾ ಯಾರನ್ನೇ ದೋಷಾರೋಪಣೆ ಮಾಡೋದಾಗ್ಲಿ, ಅಥವಾ ಹಿಂಗೆ ಆಗಿರ್ಬೋದು. ನೋಡಿ, ಯಾವುದೇ ರೀತಿ ಆಗಿರ್ಬೋದು, ನಾವು ಕೊಲೆನೇ ಆಗಿದೆ ಅಥವಾ ಆಗಿಲ್ಲ ಅಂತ ಅನ್ನೋದಲ್ಲ. ಇದು ಎಲ್ಲ ಆಯಾಮಗಳಲ್ಲಿ ಬರಬೇಕಾಗಿರೋದ್ರಿಂದ ತನಿಖೆ ಆದಷ್ಟು ಶೀಘ್ರ ಬರ್ಲಿ. ಬಟ್ ಅಲ್ಲಿವರೆಗೆ ಯಾರನ್ನೇ ಒಬ್ಬರನ್ನ ನಾವು ನೇರವಾಗಿ ಇವರೇ ತಪ್ಪು ಮಾಡಿರೋದು, ಅವರೇ ತಪ್ಪು ಮಾಡಿರೋದು, ಇವರು ಅಥವಾ ಇನ್ನೋಸೆಂಟ್ ಅನ್ನೋದ್ರ ಬಗ್ಗೆ ನನ್ನ ಪ್ರಶ್ನೆ ಕೇಳಿದಾಗ ನಾನು ಹೇಳ್ತೀನಿ, ಲಾ ಪ್ರಿಸ್ಯೂಮ್ಸ್ ಎವ್ರಿ ಗಿಲ್ಟಿ ಆಸ್ ಇನ್ನೋಸೆಂಟ್ ಅಂಟಿಲ್ ದಿ ಗಿಲ್ಟ್ ಇಸ್ ಪ್ರೂವ್ಡ್. ಕೋರ್ಟ್ ನಲ್ಲಿ ಸಂಪೂರ್ಣವಾಗಿ ಟ್ರಯಲ್ ಆಗಿ ಅವನ ಗಿಲ್ಟ್ ಪ್ರೂವ್ ಆಗುವವರೆಗೆ ಎವ್ರಿವನ್ ಇಸ್ ಪ್ರಿಸ್ಯೂಮ್ಡ್ ಟು ಬಿ ಇನ್ನೋಸೆಂಟ್. ಹಾಗಿದ್ದಾಗ ಇಟ್ ಈಸ್ ಟೂ ಅರ್ಲಿ ಫಾರ್ ಅಸ್ ಟು ಜಡ್ಜ್ ಎನಿವನ್ ಆಸ್ ಗಿಲ್ಟಿ. It requires an investigation, thorough investigation, and there is a need for an investigation, and the government has at least now agreed. And I would appreciate if this investigation is going to be court monitored investigation. ಆದರೆ ಇನ್ನೂ ಅದಕ್ಕೆ ನ್ಯಾಯ ಸಿಗ್ತದೆ ಅನ್ನೋದ್ರ ಬಗ್ಗೆ ಜನರಿಗೆ ಮನದಟ್ಟಾಗ್ತದೆ. ಮತ್ತೆ ಸತ್ತ ಯಾರ ಜನ ಇದ್ದಾರೆ ಅವರ ಆತ್ಮಕ್ಕೂ ಶಾಂತಿ ಸಿಗ್ತದೆ, ತನಿಖೆ ಆಗ್ತದೆ, ಅವ್ರ ಮನೆತನದವ್ರಿಗೂ ಕೂಡ ನೆಮ್ಮದಿ ಸಿಗ್ತದೆ. ಅದರಲ್ಲಿ ಸಾಕಷ್ಟು ದ್ವಂದ್ವಗಳು ಏನಿದಾವೆ, ಗೊಂದಲಗಳಿದಾವೆ, ಎಲ್ಲಾ ಗೊಂದಲಗಳು ನಿವಾರಣೆ ಆಗಬಹುದು. ಮತ್ತೆ ತಪ್ಪಿತಸ್ಥರಿಗೆ ಏನಾದ್ರು ಕೊಲೆ ಆದಲ್ಲಿ, ಅಸಹಜ ಸಾವಾಗಿದ್ದಲ್ಲಿ ಅವರ ಶಿಕ್ಷೆ ಆಗ್ಲೇಬೇಕಾಗ್ತದೆ. ಅದ್ರಲ್ಲಿ ಎರಡು ಮಾತೇ ಇಲ್ಲ. ಯಾರೇ ದೊಡ್ಡವರಿರ್ಲಿ ಸಣ್ಣವರಿರ್ಲಿ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಬಟ್ ನಾವು ಪಕ್ಷಾತೀತವಾಗಿ ನಾವು ಮಾತನಾಡೋದಾದ್ರೆ, this is a fit case of investigation, and it is not necessary for us to jump the gun. ಈಗಲೇ ನಾವು ಯಾರ ಬಗ್ಗೆ ಈ ಕೆಲವೊಂದ್ ಕಡೆ ಮಾಧ್ಯಮದಲ್ಲಿ ಬರ್ತಿರ್ತದೆ, ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರ್ತದೆ, ಆ ತರ ಪ್ರಕರಣಗಳಾಗಿದ್ದಾವೆ, ಈ ತರ ಪ್ರಕರಣಗಳಾಗಿದ್ದಾವೆ ಅಂತ ಹೇಳಿ ಅವು ಎಲ್ಲವನ್ನು ಗಮನ ಇಟ್ಕೊಂಡ್ರು ಕೂಡ ಎಲ್ಲಾ ಆಯಾಮಗಳೆಲ್ಲ ತನಿಖೆಯಾಗಿ ವರದಿ ಬರುವವರೆಗೆ ಲೆಟ್ ಅಸ್ ನಾಟ್ ಪ್ರೆಡಿಕ್ಟ್ or anticipate something. Let us only hope for the fair investigation. ಎಸ್ ಸರ್. ಥ್ಯಾಂಕ್ ಯು ಸಂಕೇತ್ ಸರ್, ಇಷ್ಟೊತ್ತು ಚರ್ಚೆಯಲ್ಲಿ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಉಮೇಶ್ ಸರ್, ನಿಮ್ಮೊಂದಿಗೆ ನಾನು ಈ ಚರ್ಚೆನ ನಾನು ಮತ್ತೆ ಮುಂದುವರಿಸ್ತೀನಿ. ನಮ್ಮೊಂದಿಗೆ ಫಾರೆನ್ಸಿಕ್ ಎಕ್ಸ್ಪರ್ಟ್, ಈ ಒಂದು ಕೇಸಲ್ಲಿ ಪೊಲೀಸರ ಒಂದು ಡ್ಯೂಟಿ ಎಷ್ಟಿರುತ್ತೋ, ಈ ಕಡೆ ನ್ಯಾಯವಾದಿಗಳ ಕರ್ತವ್ಯ ಎಷ್ಟಿರುತ್ತೋ,
SIT ಇಡೀ ತಂಡದ ಡ್ಯೂಟಿ ಎಷ್ಟಿರುತ್ತೋ ಅದರ ತೂಕದಷ್ಟೇ ಇನ್ನೊಬ್ಬ ಡ್ಯೂಟಿ ಅಂತ ಬಂದರೆ ಅದು ಫೊರೆನ್ಸಿಕ್ ಎಕ್ಸ್ಪರ್ಟ್ಗಳ ಡ್ಯೂಟಿ ಆಗಿರುತ್ತೆ. ಅವರೇನು ಹೇಳ್ತಾರೆ, ಅವ್ರು ಕೊಡ್ತಕ್ಕಂಥ ರಿಪೋರ್ಟ್ ಅಲ್ಟಿಮೇಟ್ ಆಗಿಬಿಡುತ್ತೆ ಇಂಥ ಕೊಲೆಗಳ ಕೇಸಲ್ಲಿ ಅಥವಾ ಒಂದು ಆರೋಪಿಸಲಾದ ಕೊಲೆಗಳ ಕೇಸ್. ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈ ಒಂದು ವಿಚಾರದಲ್ಲಿ ನೋಡಿ, ಈ ಅನಾಮಿಕಾ ಇಷ್ಟೆಲ್ಲ ಬಂದು ಮಾತನಾಡಿದ್ರು ನೋಡಿ. ಜುಲೈ 16ನೇ ತಾರೀಕು ನೇತ್ರಾವತಿ ಸೇತುವೆ ಬಳಿಯಲ್ಲಿ ಈ ಅನಾಮಿಕ ವ್ಯಕ್ತಿ ಪ್ರತ್ಯಕ್ಷ ಆಗ್ತಾನೆ. ಯಾರಿಲ್ಲಿ ಕಾಣ್ತಿದ್ದಾನಲ್ಲ ವ್ಯಕ್ತಿ, ಜುಲೈ 16ಕ್ಕೆ ನೇತ್ರಾವತಿ ಸೇತುವೆ ಬಳಿ ಅನಾಮಿಕ ವ್ಯಕ್ತಿ ಪ್ರತ್ಯಕ್ಷ ಆಗ್ತಾನೆ. ಕಾರಿನಲ್ಲಿ ಮಧ್ಯಾಹ್ನ 2:30 ವೇಳೆಗೆ ಮಹಜರಿಗಾಗಿ ಈ ವ್ಯಕ್ತಿ ಬರ್ತಾನೆ. ಮಹಜರ್ ಮಾಡ್ರಪ್ಪ ಅಂತ ಬರ್ತಾನೆ ಈ ವ್ಯಕ್ತಿ. ಅಸ್ಥಿ ಪಂಜರ ಹೊರತಾಗದಂಥ ಜಾಗ ತೋರಿಸ್ತೀನಿ ಅಂತ ಕೂಡ ಹಾಜರಾಗ್ತಾನೆ. ಆದರೆ ಎಷ್ಟೆಷ್ಟು ಕಾದರೂ ಕೂಡ ಈ ಅನಾಮಿಕ ವ್ಯಕ್ತಿ ಅನಂತರದಲ್ಲಿ ಲಾಯರು ಯಾರು ಬರಲ್ಲ ಅಲ್ಲಿ ಮಹಜರ್ ಮಾಡೋಕ್ಕೆ, ವಾಪಸ್ ಆಗಿಬಿಡ್ತಾರೆ. ಇದೀಗ ನನ್ನ ಪಾಯಿಂಟ್ ಏನಿದೆ ಅಂದರೆ ಇಲ್ಲಿ ಈ ವಿಚಾರದಲ್ಲಿ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ ಇದ್ದಾರಲ್ಲ, ಬಹುಶಃ ಈ ಒಂದು ಕೊಲೆ ಕೇಸ್ಗಳ ವಿಚಾರದಲ್ಲಿ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಸಾಕ್ಷ್ಯ ಸಮೇತ ತಲುಪಿಸಬೇಕಿದ್ದರೆ ಪೊಲೀಸರಿಗೆ ಹೆಗಲು ಕೊಟ್ಟು ನಿಂತ್ಕೊಳ್ಳಬಹುದಾದಂಥ ಇನ್ನೊಂದು ಶಕ್ತಿ ಅಂತ ಇದ್ದರೆ ಅದು ಫೊರೆನ್ಸಿಕ್ ಎಕ್ಸ್ಪರ್ಟ್ಗಳು. ಇದೀಗ ನಮ್ಮನ್ನು ಫಣೀಂದ್ರ ಅವರು ಜಾಯ್ನ್ ಆಗಿದ್ದಾರೆ, ಫೊರೆನ್ಸಿಕ್ ಎಕ್ಸ್ಪರ್ಟ್ ಅವರು. ಅವ್ರನ್ನ ಮಾತಾಡಿಸ್ತೀನಿ ನಾನು. ಫಣೀಂದ್ರ ಅವರ ಸ್ವಾಗತ ನಿಮಗೆ ಒಂದು ಮಾತುಕತೆಗೆ. ನಮಸ್ತೆ, ಹೇಳಿ. ಫಣೀಂದ್ರ ಅವರು, ನಾವೀಗ ಈ ಧರ್ಮಸ್ಥಳ ಗ್ರಾಮ ಭಾಗದಲ್ಲಿ ನಡೆದಿರಬಹುದಾದ ಆರೋಪಿಸಲಾದ ಕೊಲೆಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ. ಈ ವ್ಯಕ್ತಿಯೊಬ್ಬ ಬಂದು ಹೇಳಿದ್ದಾನೆ, ನಿರಾಶವ ಹೂತಾಕ್ಬಿಟ್ಟಿದ್ದೀನಿ ನಾನು. ಕಳೆದ 30 ವರ್ಷಗಳಲ್ಲಿ ಒಂದು 10-11 ವರ್ಷಗಳ ಹಿಂದೆ ನಾನು ಮರೆಯಾಗ್ಬಿಟ್ಟೆ, ತಪ್ಪಿಸ್ಕೊಂಡು ಓಡಿ ಹೋಗ್ಬಿಟ್ಟೆ, ಬೇರೆ ರಾಜ್ಯದಲ್ಲಿದ್ದರೆ ನಾನು ಜೀವ ಉಳಿಸ್ಕೊಳ್ಬೇಕಾಗಿತ್ತು ನನಗೆ. ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಒಂದು ವೇಳೆ ನಾಳೆ ದಿನ SIT ತಂಡ ಈ ವ್ಯಕ್ತಿನ ಕರ್ಕೊಂಡು ಹೋದರೆ ಆತ ತೋರಿಸಿದಂಥ ಜಾಗದಲ್ಲಿ ಹೆಣಗಳು ಸಿಕ್ಕರೆ ಚಾಲೆಂಜಸ್ ಏನು? ಒಬ್ಬ ಫೊರೆನ್ಸಿಕ್ ಎಕ್ಸ್ಪರ್ಟ್ಗೆ DNA ಪರೀಕ್ಷೆ ಆಗಲಿ, ಇದು ಯಾರ್ದು ಈ ಒಂದು ಬಾಡಿ ಅನ್ನೋದಾಗಲಿ, ಏನೇನು ಪರೀಕ್ಷೆಗಳಾಗಬೇಕಾಗತ್ತೆ, ಯಾವ ಥರ ನೀವು ರಿಸಲ್ಟ್ ಕೊಡಬಲ್ಲಿರಿ ಅಂತ? ಸರ್ ನೋಡಿ, ಈ ಪ್ರಕರಣದಲ್ಲಿ ಅವ್ರ ಬಾಡಿಗಳನ್ನ ಎತ್ತಿ ಅವರು ಎಕ್ಸಾಮಿನೇಷನ್ ಮಾಡಬೇಕು ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಆಸ್ ಅ ಪಾರ್ಟ್ ಆಫ್ DNA ಎಕ್ಸಾಮಿನೇಷನ್ ಬಾಡಿಗಳನ್ನ ತೆಗೆದಾಗ ಅಸ್ಥಿಪಂಜರ ಏನಿರುತ್ತೆ, ಬೋನ್ಸ್ ಏನ್ ಸಿಗುತ್ತೆ ನಮಗೆ, ಬೋನ್ ಮ್ಯಾರೋಸ್ ಅಲ್ಲಿ ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ DNA ಅಂಡ್ DNA ಮಾಡಿ ಪ್ರೊಫೈಲಿಂಗ್ ಮಾಡಬಹುದು. ಪ್ರೊಫೈಲಿಂಗ್ ಅಂತ ಕೇಳಿದ್ರೆ ಅದು ಮೇಲ ಫೀಮೇಲ, ಎಷ್ಟು ಅಂದಾಜು ವಯಸ್ಸಿನವ್ರದ್ದಾಗಿರ್ಬಹುದು, ಅದನ್ನೆಲ್ಲ ಚೆಕ್ ಮಾಡಬಹುದು ನಾವು. ಆದ್ರೆ ಯಾರ್ಯಾರು ಈ ತರ ಸತ್ ಹೋಗಿರ್ಬಹುದಾದು ಒಂದು ಪರಿಸ್ಥಿತಿ ಇದೆ, ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದ್ದು ಆ ಮಿಸ್ಸಿಂಗ್ ಪರ್ಸನ್ ಟ್ರೇಸ್ ಆಗಿಲ್ದಲೇನೆ ಇವಾಗ ಈ ತರ ಅಸ್ಥಿಪಂಜರಗಳು ಸಿಕ್ತು ಅಂತ ಕೇಳಿದ್ರೆ ಅವ್ರನ್ನ ಇವ್ರು ಅಂತ ಪ್ರಶ್ನೆ ಮಾಡೋದಾಯ್ತು ಅಂತ ಕೇಳಿದ್ರೆ ಆ ವ್ಯಕ್ತಿಗಳ ಸಂಬಂಧಿಕರ ಫಸ್ಟ್ ಬ್ಲಡ್ ಅಂದ್ರೆ ತಂದೆ ತಾಯಿ ಅಥವಾ ಅಣ್ಣ ತಮ್ಮ ಆತರ ಏನಿರ್ತಾರೆ ಅವ್ರಗಳ DNA ಸ್ಯಾಂಪಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಈ DNA ಮತ್ತು ಆ DNA ಮ್ಯಾಚ್ ಮಾಡೋ ಪ್ರಯತ್ನ ಮಾಡಿದಾಗ ಅವಾಗ ನಮಗೆ ಇದು ಅವ್ರದ್ದೇನ ಅಲ್ವಾ ಅಂತ ಹೋಗುತ್ತೆ. ಬರೀ ಅಸ್ಥಿಪಂಜರ ಸಿಕ್ಬಿಡಾದ ಮಾತ್ರಕ್ಕೆ ಇದು ಯಾರದ್ದು ಅಂತ ಹೇಳಕ್ ಕಷ್ಟ ಇದೆ. ಈಗ ಫಣೀಂದ್ರ ಅವರೇ, ಈಗ ನಿಮ್ಗೆ ಒಂದು ಅಸ್ಥಿಪಂಜರ ಸಿಗುತ್ತೆ, ಒಂದು ಅಸ್ಥಿಪಂಜರ ಮಾತ್ರ ಸಿಗುತ್ತೆ ಅಲ್ಲಿ. ಇದು ಕೊಲೆನ, ಆತ್ಮಹತ್ಯೆನ, ರೇಪ್ ಅಂಡ್ ಮರ್ಡ್ರ, ಒಬ್ಬ ಹೊಡೆದು ಸಾಯಿಸಿದ್ದಾನ, ಒಂದು ಗುಂಪು ಸಾಯಿಸಿದೆಯಾ, ಕುತ್ತಿಗೆ ಎಸಕ್ ಸಾಯಿಸಿದ್ದಾರಾ, ವಿಷಾಕ್ ಸಾಯಿಸಿದ್ದಾರಾ, ನಿಮ್ಗೆ ಗೊತ್ತಾಗುತ್ತಾ? ನೋಡಿ, ದಿಸ್ ಅಗೇನ್ ಡಿಪೆಂಡ್ಸ್ ಅಪಾನ್ ದ ಕಂಡೀಷನ್ ಆಫ್ ದ ಸ್ಕೆಲಿಟಲ್ ಸಿಸ್ಟಮ್ ರೈಟ್ ನೌ. ನಿಮ್ಗೆ ಏನೂ ಇಲ್ಲ, ಬರೀ ಅಸ್ಥಿಪಂಜರ ಮಾತ್ರ ಸಿಕ್ತು ಅಂತ ಕೇಳಿದ್ರೆ, ಇಫ್ ದೇರ್ ಇಸ್ ನೋ ಫಿಸಿಕಲ್ ವೂಂಡ್, ಅಂದ್ರೆ ಏನೋ ಹೊಡೆದಾಗ, ತಲೆ ಹೊಡೆದಾಗ ಅಥವಾ ಇಲ್ಲ ಹೊಟ್ಟೆಗೆಲ್ಲ ಹೊಡೆದಾಗ ಆ ಮೂಳೆಗಳೇನಿರುತ್ತೆ ಅದು ಮುರಿದೋಗ್ಬಿಟ್ಟಿದ್ದು, ಆ ಮುರಿದೋಗಿರೋಂಥ ಮೂಳೆಗಳನ್ನ ಇವಾಗ ಹೂತಾಕ್ಬಿಟ್ಟಿದ್ರು ಅಂತ ಕೇಳಿದ್ರೆ ಅದು ಒಂದ್ ಸೆನ್ಸ್ ಗೊತ್ತಾಗತ್ತೆ ನಮ್ಗೆ. ಅಂದ್ರೆ ಇದು ಹೊಡೆದು ಅಥವಾ ಒಂದು ಫಿಸಿಕಲ್ ಡ್ಯಾಮೇಜ್ ಆಗಿ ಹೂತಾಕಿರುವಂತ ಬಾಡಿ ಅಂತ ಗೊತ್ತಾಗತ್ತೆ ನಮ್ಗೆ. ಬಾಡಿಗೆ ಫಿಸಿಕಲ್ ಇಂಜುರಿನೇ ಇಲ್ಲದೆ, ಅಂದ್ರೆ ಫಿಸಿಕಲ್ ಇಂಜುರಿ ಅಂತ ಕೇಳಿದ್ರೆ ಬೋನ್ ಲೆವೆಲ್ ಅಲ್ಲಿ ಈಗ ಮೂಳೆ ಎತ್ತಿದಾಗ ಎಲ್ಲ ಮುರಿದೋಗಿ ಪುಡಿಯಾಗಿ ಕೈ ಸಿಗುತ್ತೆ ಅಂತ ನನಗೆ ಆಗ್ಲೇ ಉಮೇಶ್ ಸರ್ ಹತ್ರ ಮಾತಾಡ್ತಿದ್ದೆ. ಎಷ್ಟೋ ಸಂದರ್ಭಗಳಲ್ಲಿ ಬರೀ ಪುಡಿ ಮೂಳೆ ಮುಟ್ಟಿದ್ರೆ ಮುರಿದೋಗೋ ಸ್ಟೇಜಲ್ಲಿ ಇರುತ್ತೆ ಅಂದಾಗ ಅವಾಗ ಗೊತ್ತಾಗುತ್ತಾ ಅಂತ? ಇಲ್ಲ, ಮೂಳೆ ಮುಟ್ಟದ ಹೋಗ್ಬಿಡುತ್ತೆ ಅಂದ್ರೆ ಅದಕ್ಕೋಸ್ಕರ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಕರ್ಸೋದು ಅಲ್ಲಿಗೆ. ಆರ್ಡಿನರಿ ಪೊಲೀಸ್ ಪೀಪಲ್ ತೆಗಿಯೋದಕ್ಕೂ ಫೋರೆನ್ಸಿಕ್ ಟೀಮ್ ಹೋಗಿ ಅದನ್ನ ಸೆಕ್ಯೂರ್ ಮಾಡಿ ತೆಗಿಲಿಕ್ಕೂ ವ್ಯತ್ಯಾಸ ಬರುತ್ತೆ. ಮತ್ತೆ ಕೆಲವೊಂದ್ ಕಡೆ ಕೆಲಸ ಮಾಡ್ತಿರ್ತಾರೆ, ಭೂಮಿ ಅಗಿಬೇಕಿರುತ್ತೆ, ಅವರು JCB ತಗೊಂಡ್ ನಗಿಸ್ತಾ ಇರ್ತಾರೆ, ಅಲ್ಲಿ ಸಡನ್ JCB ಅಗಿಬೇಕಾದಾಗ ಮೂಳೆ ಎಲ್ಲ ಕಿತ್ಕೊಂಡ್ ಬರುತ್ತೆ. ಅಂತ ಟೈಮಲ್ಲಿ ಯಾರೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಪ್ರತಿಯೊಂದು ಬಾಡಿಯಲ್ಲಿ ಹಿಟ್ಟಿದೀನಿ ಅಂತ ಗೊತ್ತಿದ್ದು ಆ ಜಾಗ ತೋರಿಸ್ತಿರ್ಬೇಕಾದ್ರೆ ಅದನ್ನ ಎಕ್ಸಿಬಿಟ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಕೆಲವು ಸೈಂಟಿಫಿಕ್ ಪ್ರಿಕಾಷನ್ಸ್ ಗಳನ್ನ ತಗೊಂಡು ಆ ಮೂಳೆಗಳು ಏನಿರುತ್ತೆ, ಅಸ್ಥಿಪಂಜರಗಳು ಹೇಗಿರುತ್ತೆ, ಇಂದ ಆಸ್ ಇಟ್ ಈಸ್ ಕಂಡೀಷನ್ ನ ಪ್ರಿವೆಂಟ್ ಮಾಡ್ಲಿಕ್ಕೆ ತುಂಬಾ ಒಂದು ಪ್ರೊಸೀಜರ್ ನ ಫೋರೆನ್ಸಿಕ್ ಟೀಮ್ ಅಳವಡಿಸ್ತೀವಿ ನಾವು. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಆತರ ಸ್ಪಾಟ್ ಗಳು ಸಿಕ್ಕಿದ ಪಕ್ಷದಲ್ಲಿ
there are high probability that the skeletal ಏನಿರುತ್ತದೋ ಅದು ಡಿಸ್ಟರ್ಬ್ ಆಗದಿರೋ ತರ ಕೂಡ ಅದು ತೆಗೆಯೋ ಚಾನ್ಸಸ್ಗಳಿದೆ. ಫೈನ್ ಸರ್, ಫೈನ್. ನಾನು ಮತ್ತಷ್ಟು ಮಾತಾಡ್ತೀನಿ ಪಣೀಂದ್ರ ಅವ್ರೆ, ಮತ್ತಷ್ಟು ಮಾತಾಡ್ತೀನಿ. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಪಣೀಂದ್ರ ಅವ್ರಿಗೆ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ ನಮ್ಮದು. ಈಗ ಈ ಒಂದು ಅಸ್ಥಿಪಂಜರ ಸಿಕ್ಕಾಗ ಯಾರೂ ದೂರು ಕೊಟ್ಟಿಲ್ಲ, ಮತ್ತೊಂದು ಅನಾಥ ಶವನೇ ಇರಲಿ, ಇದು ಕೊಲೆ ಆಗಿದೆ ಅಂತ ಹೇಳೋದು ನಿಮಗೆ ಬೋನ್ಗೆ ಪೆಟ್ಟಾಗಿದ್ದರೆ ಮಾತ್ರ ಸಾಧ್ಯನಾ, ಅಥವಾ ಬರೀ ನೀವು ಅಸ್ಥಿಪಂಜರದ ಪರೀಕ್ಷೆ ಮಾಡುವುದರಿಂದ ಕೊಲೆ ಆಗಿದೆ? ಯಾರೋ ಬಂದಿರ್ತಾರೆ, ಅನೇಕರು ಧಾರ್ಮಿಕ ಸ್ಥಳಗಳಲ್ಲಿ ಸತ್ತು ಹೋಗೋದು ನಂಬಿಕೆ ಇದೆ ಅವರಿಗೆ, ಅನೇಕರಿಗಿದೆ ಅದು. ಕೆಲವರು ಕಾಶಿಲಿ ಹೋಗಿ ಅಲ್ಲೇ ಜೀವ ಹೋದರೆ ಸಾಕಪ್ಪ ಅಂತ ಕೆಲವರು ಮಾತಾಡೋದು ನಾನು ಕೇಳಿದ್ದೀನಿ. ಅದೇ ರೀತಿಲಿ ಇಂಥ ಸ್ಥಳಗಳಲ್ಲಿ ನದಿಲಿ ಮುಳುಗೆ ಸತ್ತಿರಬಹುದು. ಯಾಕೆಂದರೆ ನಮಗೆ ಈಗ ಆ ವ್ಯಕ್ತಿ ಹೇಳಿದ್ದೇನು ಅಂದರೆ ಆ್ಯಸಿಡ್ ಹಾಕಿ ಸುಟ್ಟಿದ್ರು, ಅವರ ಗುಪ್ತಾಂಗಗಳಲ್ಲಿ ಗಾಯದ ಕಲೆಗಳನ್ನ ನೋಡಿದ್ದೀನಿ, ಕುತ್ತಿಗೆ ಹಿಸ್ಕಿರ್ತಕ್ಕಂಥ ಮಾರ್ಕ್ಗಳಿದ್ದು ನಾನು ನೋಡಿದ್ದೀನಿ ಅಂತ ವ್ಯಕ್ತಿ ಮಾತಾಡಬೇಕಾದ್ರೆ ಆ ವ್ಯಕ್ತಿ ಮಾತು ನಾಳೆ ದಿನ ಆ ಒಂದು ಅಸ್ಥಿಪಂಜರ ತೆಗೆದಾಗ ಮ್ಯಾಚ್ ಆಗಬೇಕು ಅಂದರೆ ನಿಮ್ಮ ಪಾತ್ರ ಬಹಳ ಬಹಳ ಕ್ರೂಷಿಯಲ್ ಇರುತ್ತೆ ಆ ಒಂದು ವಿಚಾರದಲ್ಲಿ. ಇದು ಹೇಗೆ ಅಂತ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಪಣೀಂದ್ರ ಅವರೇ? ಫೈನ್, ಸಂಪರ್ಕ ಸಾಧ್ಯವಾಗ್ತಿಲ್ಲ. ನನಗೆ ಇನ್ನೊಂದು ವಿಚಾರದಲ್ಲಿ ನಾನು ಇಲ್ಲಿ ಮಾತಾಡಬೇಕಾಗತ್ತೆ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ, ಯಾಕಂದರೆ ಈಗ ಆಲ್ರೆಡಿ ಒಬ್ಬ ವ್ಯಕ್ತಿ ಬಂದು ಹೇಳಿರೋದ್ರಿಂದ ಯಾರೇ ಈ ಕೊಲೆಗಳನ್ನು ಮಾಡಿಸಿರಲಿ ನನಗೆ ಗೊತ್ತಿಲ್ಲ, XYZ ಯಾರಾದರೂ ಆಗಿರಲಿ, ಅದು ಆ ವ್ಯಕ್ತಿಗಳು ಅಲರ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬ ಅಲರ್ಟ್ ಆಗಿಬಿಡ್ತಾರೆ ಅವರು. ಸಾಮಾನ್ಯವಾಗಿ ಎಲ್ಲ ಬಾಡಿ ಹೂತಾಗಲೂ ಜೊತೆಯಲ್ಲಿದ್ದರಾ, ಇವರ ಸಮಕ್ಷಮದಲ್ಲೇ ಈತ ಹೂತಿದ್ನ ನಮಗೆ ಗೊತ್ತಿಲ್ಲ. ಆ ವ್ಯಕ್ತಿ ಅದರ ಬಗ್ಗೆ ಹೇಳಿಲ್ಲ. ಅವ್ರು ಬಂದು ಎದುರುಗಡೆ ನಿಂತ್ಕೊಂಡು ಇಲ್ಲಿ ಗುಂಡಿ ತೋಡಿ ಅಂತ ಹೇಳಿ ಅದನ್ನು ಹೆಣನ ಹೂಳುವಂತೆ ಮಾಡಿದ್ರು. ಈ ವ್ಯಕ್ತಿ ಆ ಥರ ಹೇಳಿಲ್ಲ. ಹೂತಾಕ್ಬಿಡು ಅಂತ ಹೇಳಿದ್ರು, ನಾನು ಹೂತಾಕಿದ್ದೀನಿ ಅಂತ ಮಾತಾಡ್ತಾ ಇದ್ದಾನೆ. ಅವರಿಗೆ ಹೂತು ಹಾಕಿರುವ ಜಾಗ ಗೊತ್ತಾಗದೇ ಇದ್ದರೆ ಈ ಕೊಲೆಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗಬಹುದು. ಎಲ್ಲೆಲ್ಲ ನಾವು ಉಳಿಸಿದ್ವಿ ಅಂಥೇಳಿ ಆ ರೀತಿ ಯಾರು ಆರ್ಡ್ರ್ ಮಾಡಿದ್ರೋ ಅವ್ರಿಗೆ ಆ ಜಾಗ ಗೊತ್ತೇ ಇಲ್ಲ ಅಂದರೆ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಈಗ ಪಣೀಂದ್ರ ಅವರು ಇದ್ದಾರೆ ನಮ್ಮ ಸಂಪರ್ಕದಲ್ಲಿ, ಫೊರೆನ್ಸಿಕ್ ಎಕ್ಸ್ಪರ್ಟ್ ಇದ್ದಾರೆ. ಪಣೀಂದ್ರ ಅವರೇ, ಈಗ ಈ ಕೇಸಲ್ಲಿ ನಿಮಗೆ ಅವನು ಕುತ್ತಿಗೆ ಎಸ್ಕಿರೋ ಮಾರ್ಕ್ ನಾನು ನೋಡಿದ್ದೀನಿ, ಅವ್ರಿಗೆ ಗುಪ್ತಾಂಗದಲ್ಲಿ ಒಂದಷ್ಟು ಮಾರ್ಕ್ಗಳಿದ್ವು, ಪರಚಿದ್ರು, ಆ್ಯಸಿಡ್ ಹಾಕಿದ್ರು, ಇದೆಲ್ಲ ಗೊತ್ತಿದೆ ಅಂತ ಬಂದಾಗ ಇದನ್ನು ಫಾರೆನ್ಸಿಕ್ ರಿಪೋರ್ಟಲ್ಲಿ 10 ವರ್ಷ 15 ವರ್ಷ 20 ವರ್ಷ ಆದಮೇಲೆ ತೋರ್ಸಕ್ಕೆ ಸಾಧ್ಯನಾ? ಆ ವ್ಯಕ್ತಿ ಹೇಳಿಕೆಗೆ ಮ್ಯಾಚ್ ಆಗಬೇಕಲ್ಲ ಸರ್. ಇದು ಪ್ಯೂರ್ಲಿ ಸಬ್ಜೆಕ್ಟಿವ್. ಇದು ಓಕೆ, ಇದು ಎಲ್ಲ ಕೇಸಲ್ಲೂ ನೀವು ಹೇಳಿದ ಥರನೇ ಮಾಡ್ಲಿಕ್ಕೆ ಆಗತ್ತೆ ಇಲ್ಲ ಅಂತ ಹೇಳೋದಕ್ಕೆ ದಿಸ್ ಟಿಪಿಕಲಿ ಡಿಪೆಂಡ್ಸ್ ಅಪಾನ್ ದ ಎನ್ವಿರಾನ್ಮೆಂಟಲ್ ಕಂಡೀಷನ್, ಮತ್ತೆ ಅವ್ರು ಯಾವ ರೀತಿನಲ್ಲಿ ದೇಹನ ಮುಚ್ಚಾಕಿದ್ದಾರೆ. ಬಿಕಾಸ್ ಅವ್ರ ದೇಹನ ಮುಚ್ಚಾಕ್ಬೇಕಾರೆ ಬರೀ ಡ್ಯಾಮೇಜ್ ಆಗೋ ದೇಹನ ತಗೊಂಡ್ ಮಣ್ಣು ಮಾಡ್ಬಿಟ್ಟಿದಾರ ಅಥವಾ ಸುಟ್ ಹಾಕಿ ಮಾಡಿದಾರ, ಮತ್ತೆ ಎಲ್ಲ ಕೂಡ ಆ ಒಂದು ಎನ್ವಿರಾನ್ಮೆಂಟ್ ಟೆಂಪರೇಚರ್ ಬೇಸಿಸ್ ಮೇಲೆ ವ್ಯತ್ಯಾಸ ಬರುತ್ತೆ, ತುಂಬಾ ವ್ಯತ್ಯಾಸ ಬರುತ್ತೆ ಅದು. ಸೊ ಹಾಗಾಗಿ ಇವಾಗ ಇವರು ಹೇಳ್ತಿರೋ ಸ್ಟೇಟ್ಮೆಂಟ್ ಪ್ರಕಾರ ಎಲ್ಲಾ ಬಾಡಿಗಳಿಗೂ ಅದೇ ರೀತಿ ಕಾಣತ್ತಾ ಅಥವಾ ಚೆಕ್ ಮಾಡ್ಬೋದು ಅಂತ ಕೇಳಿದ್ರೆ ದಟ್ ಈಸ್ ಹೈಲಿ ಅನ್ಲೈಕ್ಲಿ, ಇಟ್ ಇಸ್ ಪ್ಯೂರ್ಲಿ ಸಬ್ಜೆಕ್ಟಿವ್. ಫೈನ್. ನಾನೀಗ ಇದೀಗ ಉಮೇಶ್ ಸರ್ ಮಾತಾಡ್ತೀನಿ. ಉಮೇಶ್ ಸರ್, ಶ್ರದ್ಧಾನಂದ ಶಾಖರಾ ಖಲೀಲಿ ಕೇಸ್ ಕೇಳಿದ್ದೀವಿ. ಯಾರೋ ಮನೇಲಿ ಹೂತುಬಿಟ್ಟಿದ್ರು. ಇನ್ನೆಲ್ಲೋ ಉತ್ತರ ಭಾರತದಲ್ಲಿ ಪಣೀಂದ್ರ ಕೋಲಿ ಅಂಥೇಳಿ ಯಾವ ಮನುಷ್ಯ ಅನೇಕ ಮಕ್ಕಳ ಅತ್ಯಾಚಾರ ಮಾಡ್ತಿದ್ದ, ತನ್ನ ಮನೆ ಯಾವುದೋ ಒಂದು ಪ್ರಪಾತದಲ್ಲಿ ಅವ್ರನ್ನ ಸಾಯಿಸಿ ಹಾಕಿಬಿಟ್ಟಿದ್ದ, ನೂರಾರು ಮಕ್ಕಳ ಅಸ್ಥಿಪಂಜರಗಳು ಸಿಕ್ಕಿದ್ವು, ಇದೆಲ್ಲ ಮಾತಾಡಿದ್ದೀವಲ್ವ ಸರ್. ಸೊ ಒಂದು ಮನೆ ಪ್ರಿಮೈಸಿಸ್ ಅಥವಾ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಥ ಹೆಣೆಗಳು ತಗೊಂಡು ನಾವು ತನಿಖೆ ಮಾಡುವುದಕ್ಕೂ ಈ ಥರ ಅಪರಿಚಿತ ಶವಗಳು ಯಾರೋ ಹೂತು ಬಿಡು ಅಂತ ಹೇಳಿದ್ರು, ಅದನ್ನು ತಗೊಂಡು ನಾವು ತನಿಖೆ ಮಾಡ್ತೀವಿ ಎಂದಾಗ ಈ ಥರ 10 ವರ್ಷದ ಹಿಂದೆ ಒಂದು ಹೆಣ ಹೂತುಬಿಟ್ಟಿದ್ದ, ಬರೀ ಅಸ್ಥಿಪಂಜರ ಸಿಕ್ಕಿತ್ತು, ಕೊಲೆಗಾರನ ನಾವು ಹಿಡಿದ್ವಿ ಅಂತ ಉದಾಹರಣೆಗಳು ಎಷ್ಟಿದೆ ಸರ್ ನಮ್ಮ ನಡುವೆ? ನೋಡಿ, ಕೇಸ್ಗಳೇ ಒಂದು ಕೇಸ್ಗಿಂತ ಇನ್ನೊಂದು ಕೇಸ್ ಡಿಫರ್ ಆಗಿರುತ್ತೆ ರಮಕಾಂತ್. ಈಗ ನಮಗೆ ಇವನು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು, ನಾನು ಹಲವಾರು ಶವಗಳನ್ನ ಊತಾಕಿದೀನಿ ಅಂತ. ಅದು ಯಾವ ಸ್ಟೇಟಸ್ ಅಲ್ಲಿ ಇದ್ದೋ ಊತಾಕಿರುವಂತವು, ಏನಾಯ್ತು, ಇವನೇನಾದ್ರೂ ಅಕಸ್ಮಾತ್ ಅದ್ ಬಿಟ್ಟೆ ಸಾಗಿದ್ನ, ಎಲ್ಲಿಂದ ಎತ್ಕೊಂಡ್ ಬಂದ ಹೋಗ್ಲಿ, ಯಾವ ಜಾಗದಿಂದ ಆ ಬಾಡಿ ಬಿದ್ದಿತ್ತು, ಇದೆಲ್ಲ ಲೀಡ್ ಮಾಡ್ಬೇಕಾಗುತ್ತಲ್ಲ. ಪ್ರತಿಯೊಂದನ್ನು ಈ ಬಾಡಿನೇ ನಾನು ಎತ್ಕೊಂಡ್ಬಂದು ಇಲ್ಲಿ ಊತಾಕ್ದೆ, ಈ ಬಾಡಿನೇ ಎತ್ಕೊಂಡ್ಬಂದು ಊತಾಕ್ತೆ ಅಂತೇಳಿ ಎಲ್ಲಿಂದ ತಗೊಂಡ್ ಬಂದ, ಇದೆಲ್ಲ ಬೇಕಲ್ಲ. ಅದನ್ನೇ ಇಲ್ಲಿ ಊತಾಕ್ಬಿಟ್ಟೆ ಅನ್ನೋ ಪ್ರಶ್ನೆ ಇಲ್ಲ, ಆ ಬಾಡಿ ಎಲ್ಲಿ ಬಿದ್ದಿತ್ತು, ಯಾರು ತಗೊಂಡ್ ಬಂದ್ರು ಬಾಡಿನ, ಯಾವ ಗಾಡಿನಲ್ಲಿ ತಗೊಂಡ್ ಬಂದ್ರು, ಎಲ್ಲೋ ಇವನೇ ಹೋಗಿಲ್ಲ ಅಂದ್ರೆ ಹೇಳ್ಬೇಕು, ಎಲ್ಲ ಹುಡ್ಕಾಡ್ಬೇಕು ಕಾಡಲ್ಲೆಲ್ಲ. ಇಂಥ ಕಡೆ ಯಾರೊಬ್ಬ ಸತ್ತೋಗ್ಬಿಟ್ಟಿದ್ದಾನೆ, ಆಯ್ತು ಎಲ್ಲಿ ಸತ್ತೋಗಿದ್ದಾನೆ, ಇಂಥ ಕಡೆ ಆಯ್ತು ಹೋಗು ಗೊತ್ತಾಗ್ಬಿಡೋಗು ಅಂತ ಯಾರೋ ಒಬ್ರು ಆದೇಶ ಮಾಡ್ಬೇಕಲ್ಲ.
ಅಂದ್ರೆ ಹುಡುಕಾಡೋಕೆ ಯಾರಾದ್ರೂ ಒಬ್ರು ಇರ್ಬೇಕಲ್ಲ. ಇದು ಇನ್ಫಾರ್ಮೇಶನ್ಗಳನ್ನ ಸುಮ್ಮನೆ ನೀವು ಒಬ್ಬನು ಕೊಟ್ಬಿಡಲ್ವಲ್ಲ, ಅವರು ಬೇರೆ ಬೇರೆಯವ್ರಿಗೆಲ್ಲ ಹೇಳ್ತಾರಲ್ಲ ಸಾರ್ವಜನಿಕರು ಕಂಡ್ರೆ. ಅವರು ಪೊಲೀಸರು ಫೋನ್ ಮಾಡ್ತಾರೆ, ಕಂಟ್ರೋಲ್ ರೂಮ್ ಫೋನ್ ಮಾಡ್ತಾರೆ, ಸಾರ್ವಜನಿಕರು ಗೊತ್ತಾಗ್ತದೆ ಇಂಥ ಕಡೆ ಅನ್ಬಿಟ್ಟು ಹಂಗೆ ಗೌಪ್ಯವಾಗಿ ಆಗ್ಬಿಡುದಿಲ್ಲ ಅದು ಯಾರಿಗಾದ್ರೂ ಗೊತ್ತಾದೇ ಆಗುತ್ತಲ್ಲ. ಈ ಬಾಡಿ ಒಂದ್ ಮನುಷ್ಯನ್ ಬಿದ್ದಿರುವಂತದ್ದು. ಆ ಕಾರಣಕ್ಕೋಸ್ಕರನೇ ಯಾರು ತಂದ್ರು, ಎಲ್ಲಿಂದ ತಂದ್ರು, ಯಾವ್ದೇ ಒಂದು ಬಾಡಿನ ಲೂತ್ ಹಾಕಿದೀನಿ ಅಂತ ಅಂದ್ರೆ ಯಾರು ತಗೊಂಡ್ ಬಂದ್ರದ್ನ, ಎಲ್ಲಿ ಬಿದ್ದಿತ್ತದು ಅನ್ನೋದು ಇವನೇ ಹೇಳ್ಬೇಕಲ್ಲ. ಅಷ್ಟಕ್ಕೆ ನಿಂತೋಗ್ಬಿಡಲ್ಲ, ಇಲ್ಲಿತ್ತು ಇಲ್ಲಿ ಊತಾಕ್ಬಿಟ್ಟೆ ನಾನು ಅಂತ ಅನ್ನುವಂಥದ್ನ. ಅದು ಪೂರ್ವಕವಾಗಿ ಇವನಿಗೆ ಯಾರು ಹೇಳಿದ್ರು, ಅದನ್ನ ಎಲ್ಲಿಂದ ತಗೊಂಡ್ ಬಂದ, ಎಲ್ಲಿ ಸತ್ತಿ ಮಲಗಿದ್ದ ಅವನು, ಇದನ್ನೆಲ್ಲ ಲೀಡ್ ಮಾಡ್ಬೇಕಾಗುತ್ತೆ. ಅವನು ಸುಮ್ನೆ ಎತ್ಕೊಂಡ್ ಬಂದು ಇಲ್ಲೊಂದು ಸ್ಕೆಲಿಟನ್ ತಲೆಬುರುಡೆ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಅಂತದಲ್ಲ ಇದು. ಇವನಿಗೆ ಮಹತ್ತರವಾದಂತ ಜವಾಬ್ದಾರಿ ಇದೆ. ಈ ಜವಾಬ್ದಾರಿಯಿಂದ ನುಣ್ಕೊಳಕ್ ಆಗುದಿಲ್ಲ. ನುಣ್ಚ್ಕೊಂಡ್ರೆ ಪೊಲೀಸರು ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಇದು. ಉಮೇಶ್ ಸರ್, ಇನ್ನೊಂದೇನಂದ್ರೆ ಈಗ ಈ ವ್ಯಕ್ತಿ ಬಂದಲ್ಲ ಸರ್, ಬಂದವನೇ ಒಂದು ತಲೆಬುರುಡೆ ಕೊಟ್ಟಿದ್ದಾನೆ, ಒಂದು 2 ಮೂಳೆ ಕೊಟ್ಟಿದ್ದಾನೆ. ಈಗ ಇವನು ಹೂತ್ ಹಾಕಿರೋದು ಅದನ್ನು ತೆಗೀರಿ ಅಂತ ಹೇಳ್ತಿರೋದು ಒಂದು ಭಾಗ ಆಯಿತು, ತೆಗೀರಿ ಅದನ್ನು ರಿಪೋರ್ಟ್ ಕಳಿಸಿ. ಈ ಬಂದು ತಂದು ಕೊಟ್ಟಿದ್ಯಲ್ಲಪ್ಪ, ಈ ತಲೆಬುರುಡೆ ಯಾರ್ದು, ಈ ಮೂಳೆ ಯಾರ್ದು, ಯಾವ ಗುಂಡಿನ ತೊಗೊಂಡು ಬಂದೆ ನೀನು, ಇದು ಯಾರು ಸಾವಿದು, ನಿನಗೆ ಗೊತ್ತಾಯಿತು, ಯಾರು ಹೇಳಿದ್ರು, ಈ ಮಾಹಿತಿನೂ ಕಲೆಕ್ಟ್ ಮಾಡ್ದಂಗೆ ಇಲ್ವಲ್ಲ ಸರ್, ಇದ್ಯಾಕೆ? ಹೌದು ನೋಡಿ, ಅವನು ಇವಾಗ ಒಂದು ತಲೆಬುರುಡೆ ಮತ್ತೆ ಮತ್ತಿತರದ್ದು ಏನೇನೋ ತಗೊಂಡ್ ಬಂದು ಇಂಥ ಕಡೆ ಅಂತ ಹೇಳಿ ಪೊಲೀಸರು ಗೊತ್ತಾಯ್ತು, ಹೋದ್ರು, ಎಕ್ಸಿಬಿಷನ್ ಮಾಡಿಸಿದ್ರು, ಅದಕ್ಕೊಂದು ರಿಪೋರ್ಟ್ ತಯಾರು ಮಾಡಿದ್ರು, ಅದೊಂದು UDR ಅನ್ಯಾಚುರಲ್ ಡೆತ್ ಅಂತ ಆಯ್ತು. ಈಗ ಅದ್ರ ತನಿಖೆ ಪ್ರಾರಂಭ ಆಗೋದಕ್ಕೆ SIT ಪ್ರಾರಂಭ ಆಗಿದೆ. ಅದೇ ಕೇಸ್ ಮೇಲೆ SITಗಳು ಫಾರ್ಮೇಶನ್ ಆಗಿದೆ. ಇವನು ಹೇಳಿದ ಏನು ಇದ್ರ ಮೇಲೆನೆ ಇವಾಗ ಪತ್ತೆ ಕಾರ್ಯಕ್ರಮ ಮಾಡ್ಬೇಕಾಗ್ತದೆ. ಈ ಪತ್ತೆ ಕಾರ್ಯಕ್ರಮ ಮಾಡುವುದರಲ್ಲೇನೆ ಪೊಲೀಸರುಗಳು ಅತ್ಯಂತ ಯಶಸ್ವಿಯಿಂದ ಮಾಡ್ತಾರೆ, ಮಾಡುದಿಲ್ಲ ಅಂತ ಅನ್ನೋಂಗಿಲ್ಲ. ಬಟ್ ಇವನು ಎಷ್ಟ್ರ ಮಟ್ಟಿಗೆ ಅವನು ಹೇಳ್ತಾನೆ, ಎಷ್ಟ್ರ ಮಟ್ಟಿಗೆ ನಿಂತ್ಕೊಳ್ತಾನೆ ಇವನು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ಇಲ್ಲ ನನ್ಗೆ ಎದುರಿಸ್ಬಿಡ್ತಾರೆ, ನನ್ಗೆ ಹಂಗ್ ಸಾಯಿಸ್ಬಿಡ್ತಾರೆ, ನಾನೆಲ್ಲೋ ಓಡೋಗ್ಬಿಟ್ಟಿದ್ದೆ, ಇವಾಗ ಬಂದಿದ್ದೀನಿ, ಆ ಪ್ರಶ್ನೆ ಎಲ್ಲ ಬರುದೇ ಇಲ್ಲ ಕಾನೂನಿನ ಕೆಳಗಡೆ. ಅವ್ನಿಗೆ ಯಾವ ಮಟ್ಟದ ಇನ್ಫಾರ್ಮೇಶನ್ ಗೊತ್ತು, ಎಲ್ಲಿಂದ ತಂದ, ಏನು ಅರ್ಕಾವತಿ ಹೊಳೆಯಿಂದ ಎತ್ಕೊಂಬನ್ನ, ಇದರಿಂದ ಸಾರಿ ನದಿ ಬಿದ್ದೋಗಿರ್ತಕ್ಕಂತ ನೇತ್ರಾವತಿ ನದಿಯಿಂದ ತನ್ನ, ಇನ್ನೆಲ್ಲಿ ಯಾವ ಕಡೆ ತೇಲ್ತಾ ಇತ್ತು ದೇಹ, ಅದ್ ಯಾವ ಪರಿಸ್ಥಿತಿನಲ್ಲಿತ್ತು, ಅದನ್ನೆಲ್ಲಾನು ಲೆಕ್ಕ ಹಾಕೊಂಡು ಅವನು ಪ್ರತಿಯೊಂದು ಹಿಂಗ್ ಆಗಿತ್ತು ಅಂತ ನಾವು ಕೇಳಿದ್ರೆ ನಾವು ಮುಟ್ಟಾಳ್ರೆ. ಯಾವನು ಅಷ್ಟು ಸುಲಭಕ್ಕೆ ಯಾವನು ಜ್ಞಾಪಕ ಇಟ್ಕೊಳಕ್ ಸಾಧ್ಯ ಇಲ್ಲ. ನಾವು ಮಾಡಿ ಡ್ಯೂರಿಯಾಡ್ಗಳಲ್ಲಿ ಸಾವಿರಾರು ಮಾಡಿದೀವಿ. ಇವಾಗ ಇಲ್ಲೊಂದಿತ್ತಲ್ಲ ಹೆಂಗಿತ್ತು ಯಾವ. ಫೈನ್ ಇದೀಗ ನಾನು ಪಣೀಂದ್ರ ಅವರಿದ್ರೆ ನಾನು ಮಾತಾಡ್ಸ್ಬಿಡ್ತೀನಿ. ಪಣೀಂದ್ರ ಅವರೇ, ಫೈನಲ್ ಕ್ವಶನ್ ನಿಮ್ಮನ್ನು ಬಿಟ್ಕೊಡ್ತೀನಿ, ನಾನು ಬೀಳ್ಕೊಡ್ತೀನಿ ನಿಮ್ಮನ್ನ. ಇಲ್ಲಿ ಇನ್ನೊಂದೇನೆಂದರೆ, ಇದೇ ಒಂದು ಕೊಲೆಗಳ ವಿಚಾರದಲ್ಲಿ ಒಂದು 30 ಬೇಸಿಗೆ ಕಾಲ, ಒಂದು 30 ಮಳೆಗಾಲ, ಅದರಲ್ಲಿ ಮಿನಿಮಮ್ 10 ರಿಂದ 15 ಪ್ರವಾಹಗಳನ್ನು ಆ ಭಾಗ ಕಂಡಿರಬಹುದು, ಗುಡ್ಡ ಕುಸಿತವನ್ನು ಕಂಡಿರಬಹುದು. ಇನ್ನೂ ಚಾಲೆಂಜ್ ಆಗುತ್ತಾ ಒಬ್ಬ ಫಾರೆನ್ಸಿಕ್ ಎಕ್ಸ್ಪರ್ಟ್ಗೆ? ತುಂಬ ಮಳೆ, ತುಂಬ ಮಣ್ಣು ಸವೆತ, ತೀರಾ ಒಂದು ಶೀತ ವಾತಾವರಣ, ಅಥವಾ ತುಂಬ ಬಿರು ಬೇಸಿಗೆ, ಇನ್ನೂ ಚಾಲೆಂಜ್ ಆಗುತ್ತಾ ಇಂಥ ಸಂದರ್ಭಗಳಲ್ಲಿ ಅಂತ? ಸರ್ ನೋಡಿ, ಇದು ಹೈಪೋಥೆಸಿಸ್ ಕ್ವಶನ್. ಇದು ಎಷ್ಟೋ ಕೇಸ್ಗಳು ನೋಡಿದಾಗ ಒಂದು 100-200 ವರ್ಷ ಹಳೆದು ಕೂಡ ಅಸ್ಥಿ ಪಂಜರಗಳು ಸಿಕ್ಕಿದ್ದು, ಅದು ಯಾವ್ದಂತ ಚೆಕ್ ಮಾಡಿರುವಂತ ಪ್ರಕರಣಗಳು ಕೂಡ ನೋಡಿದೀವಿ ನಾವು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಆ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ನೋಡಿದಾಗ ನೀವು ಒಂದು ಅಲ್ಲಿ ಹೊರಗಡೆ ವಾತಾವರಣ ತುಂಬಾ ಬಿಸಿ ಇರತ್ತಪ್ಪ ಅಂತ ನಾವು ಅನ್ಕೋಬಹುದು ನಾವು. ಆದ್ರೆ ಭೂಮಿ ಒಳಗಡೆ ಏನು ಒಂದು ಟೆಂಪರೇಚರ್ ಇರುತ್ತಲ್ಲ, ಅದು ಕೂಡ ಎಷ್ಟು ಆಳದಲ್ಲಿ ಅವರು ಹೂತಾಕಿದ್ರೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಅದು ಒಳಗಡೆ ಹೋಗ್ತಾ ನಮಗೆ ಟೆಂಪರೇಚರ್ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಸೊ ಹಾಗಾಗಿ ಇಟ್ಸ್ ಹೈಲಿ ಸಬ್ಜೆಕ್ಟಿವ್ ಕ್ವಶನ್. ಥಿಯರಿಟಿಕಲಿ ಅದು ಎಷ್ಟು ಬೇಸಿಗೆ ಮಳೆ ಬಂದಿದ್ರು ಕೂಡ ಅಸ್ಥಿ ಪಂಜರ ಒಳಗಡೆ ಇರೋ ಕಾರಣಕ್ಕೋಸ್ಕರ ಅಷ್ಟೊಂದು ದಿನ ಅದು ಅಫೆಕ್ಟ್ ಆಗಿಲ್ದಿರೋ ಸನ್ನಿವೇಶ ನೋಡ್ಕೊಂಡು ನಾವು ಸ್ಟಿಲ್ ಹ್ಯಾವ್ ಸಮ್ ಕೈಂಡ್ ಆಫ್ ಸೈಂಟಿಫಿಕ್ ಅಪ್ರೋಚ್ ಫಾರ್ ದಿಸ್ ಪರ್ಟಿಕ್ಯುಲರ್ ಇನ್ವೆಸ್ಟಿಗೇಷನ್. ಬಟ್ ಪ್ರಾಕ್ಟಿಕಲಿ ಈ ಒಂದು ಕೇಸಲ್ಲಿ ಏನಾಗಿದೆ ಅಂದ್ಬಿಟ್ಟು ಅಂತ ಅದನ್ನ ತೆಗೆದು ಆಚೆ ತೆಗೆಯೋ ಪ್ರಯತ್ನ ಮಾಡಿದಾಗ ಮಾತ್ರನೇ ಅದು ಯಾವ ಕಂಡೀಷನ್ ಅಲ್ಲಿ ಇದೆ ಅಥವಾ ಯಾವ ಕಂಡೀಷನ್ ಅವ್ರನ್ನ ಊಟ ಹಾಕಿದ್ರು ಅದೆಲ್ಲ ಏನಿದೆ ಅದು ಅವಾಗ ಮಾತ್ರ ಗೊತ್ತಾಗೋ ಸಾಧ್ಯತೆ ಇರೋದು. ಥಿಯರಿಟಿಕಲಿ ಲಾಟ್ ಆಫ್ ಥಿಂಗ್ಸ್ ಆರ್ ಪಾಸಿಬಲ್, ಪ್ರಾಕ್ಟಿಕಲಿ ವಿ ಮಸ್ಟ್ ಹ್ಯಾವ್ ಟು ವೇಟ್ ಅಂಡ್ ಸೀ. ಓಕೆ, ಅಂದರೆ ಈಗ ಒಂದು ಬಾಡಿ ಆ ಥರ ತೆಗೆದ ಮೇಲೆ ಅಥವಾ ಅಸ್ಥಿ ಪಂಜರ ತೆಗೆದ ಮೇಲೆ ಒಬ್ಬ ಫಾರೆನ್ಸಿಕ್ ಎಕ್ಸ್ಪರ್ಟ್ ತುಂಬ ತಜ್ಞರಿಗೆ ಒಂದು ಲ್ಯಾಬು ಎಲ್ಲ ಪರೀಕ್ಷೆ ಎಲ್ಲ ಮಾಡಿ ಒಂದು ರಿಪೋರ್ಟ್ ಕೊಡಲಿಕ್ಕೆ ಅಂದಾಜು 1 ತಿಂಗಳು ಬೇಕಾಗುತ್ತಾ, 2 ಮಂತ್ಸ್ ಬೇಕಾಗುತ್ತಾ, 6 ಮಂತ್ಸ್ ಬೇಕಾಗುತ್ತಾ, ಹೇಗೆ ಇದು ಅಂತ? ಇಲ್ಲ, ಇದರಲ್ಲಿ ಸ್ಪೆಸಿಫಿಕ್ ಕ್ವಶನ್ ಏನಿರುತ್ತೆ ಅದನ್ನ ಮಾತ್ರ ನಾವು ಆನ್ಸರ್ ಮಾಡ್ತಾ ಹೋಗ್ಬೇಕು. ಪೊಲೀಸ್ನವರು ಇವಾಗ ಏನು ಅಸ್ಥಿ ಪಂಜರ ತೆಗಿತಾರೆ, ತೆಗೆದ ನಂತರ ಅವ್ರಿಗೆ ಒಂದು ಪ್ರಶ್ನೆ ಇರುತ್ತೆ, ಅಂದ್ರೆ ಇದು ಯಾರ್ದು ಅಸ್ಥಿ ಪಂಜರ, ಇದು ಅದು ನ್ಯಾಚುರಲ್ ಡೆತ್ ಆಗಿ ಆಗಿರುವಂತಹ ಸೂಕ್ಷ್ಮಗಳಿದೆ ಅಥವಾ ಅಬ್ನಾರ್ಮಲ್ ಆಗಿ ಅಥವಾ ಅನ್ಯಾಚುರಲ್ ಆಗಿ ಇದಕ್ಕೆ ಏನಾದ್ರು ಇಂಜುರಿ ಆಗಿ ಹೂತಾಕಿರುವಂತಹ ಒಂದು ಸೂಕ್ಷ್ಮಗಳು ಕಾಣಿಸ್ತಿದ್ಯಾ ಅಂತ ಅವ್ರ ಪ್ರಶ್ನೆ ಏನ್ ಕೇಳಿರ್ತಾರೆ.
ಅತ್ಯಾಸೆ ಮಾಡ್ತಾ ಹೋದಾಗ ಇದೆಲ್ಲ ತಿಂಗಳುಗಟ್ಟಲೆ ತಗೊಳ್ಳುವಂತ ಕೇಸ್ ಅಲ್ಲ ಇದು. ಓಕೆ ಒಂದೊಂದು ಅಸ್ಥಿ ಪಂಜರಕ್ಕೆ ಒಂದು ಐ ಕ್ಯಾನ್ ಕನ್ಸಿಡರ್ ಒಂದು 20 ರಿಂದ 25 ದಿನ ಆ ಲೆಕ್ಕದಲ್ಲಿ ತಗೊಳ್ಳುವಂತ ಒಂದು ಪ್ರಕರಣ ಇದೆ. ಅಂದ್ರೆ ಕೆಲವು ಕೇಸ್ಗಳಲ್ಲಿ ಏನ್ ಮಾಡ್ತಾರೆ, ಒಂದು 20-25 ಅಸ್ಥಿ ಪಂಜರಗಳನ್ನ ಒಟ್ಟಿಗೆ ಸಬ್ಮಿಟ್ ಮಾಡ್ಬಿಡ್ತಾರೆ. ಓಕೆ ಒಟ್ಟಿಗೆ ಸಬ್ಮಿಟ್ ಮಾಡಿದಾಗ ಅಷ್ಟು ರಿಪೋರ್ಟ್ಗಳನ್ನ ಒಟ್ಟಿಗೆ ಕೊಡ್ಬೇಕಿರುತ್ತೆ ಅವರು. ಓಕೆ ಆವಾಗ ಅದು ಟೋಟಲ್ ಟರ್ನ್ ಟೈಮು 3 ತಿಂಗಳು 6 ತಿಂಗಳು ತರ ಹೋಗ್ಬಿಡುತ್ತೆ. ಒಂದು ಕೇಸ್ಗೆ ಒಂದೇ ಒಂದು ಸ್ಯಾಂಪಲ್ ಇತ್ತು ಅಂತ ಕೇಳಿದ್ರೆ ಅದಕ್ಕೆ ಅಷ್ಟು ಟೈಮ್ ತಗೊಳಕ್ಕಾಗೋದಿಲ್ಲ. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಪಣೀಂದ್ರ ಅವರೇ. TV5 ಜೊತೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಲ್ಲಿ ಉಮೇಶ್ ಸರ್, SK ಉಮೇಶ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ, ಆಯಾಮಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಸರ್, ತಾವು ಜಾಯ್ನ್ ಆಗಿ ಮಾತಾಡಿದ್ದೀರಿ. ಸಂಕೇತ್ ಅಣಗಿ ಸರ್, ಸಂಕೇತ್ ಅಣಗಿ ಸರ್, ಥ್ಯಾಂಕ್ ಯು ಸೋ ಮಚ್, ನೀವು ಕೂಡ ಜಾಯ್ನ್ ಆಗಿ ಮಾತಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ಇದರೊಂದಿಗೆ ಇಲ್ಲೇನೊಂದು ಅತಿ ಮುಖ್ಯ ವಿಷಯ ಬರುತ್ತೆ ಅಂತ ಹೇಳಿದ್ರೆ, ಮೊದಲು ಈ ಯಾವೆಲ್ಲ ಅನಾಥ ಶವಗಳು, ಗುರುತೇ ಸಿಗದಂಥ ಶವಗಳು, ನಾನು ಹೂತಿದ್ದೀನಿ, ನಂದು ಯಾವುದೋ ಒಂದು ನಿರ್ದೇಶನದ ಮೇರೆಗೆ ಇದನ್ನೆಲ್ಲ ಹೂತು ಹಾಕಿದ್ದೀನಿ, ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಇಂಥ ವಿಚಾರಗಳಲ್ಲಿ ಯಾವೆಲ್ಲ ವ್ಯಕ್ತಿಗಳನ್ನು, ಯಾವೆಲ್ಲ ಕುಟುಂಬಗಳು ಕಳೆದುಕೊಂಡಿದೆಯೋ, ಒಂದು ವೇಳೆ ಆ ಭಾಗದಲ್ಲಿ ದೌರ್ಜನ್ಯ ನಡೆದಿದ್ದರೆ, ಅತ್ಯಾಚಾರಗಳಾಗಿದ್ದರೆ, ಕೊಲೆಗಳಾಗಿದ್ದರೆ, ಅವೆಲ್ಲವಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನೋದು ಬೀಳಬೇಕು. ಕಾನೂನಿನ ಭಯ ಎಲ್ರಿಗೂ ಈಕ್ವಲ್ ಆಗಿರಬೇಕದು. ಎಲ್ಲರೂ ಕಾನೂನು ತಲೆ ಬಾಗಲೇಬೇಕು. ನಾವು ಯಾರೂ ಕಾನೂನಿಗಿಂತ ಮೇಲಿರಬಾರದು, ಇರಕೂಡದು. ಅದು ಸಮಾಜದ ಪತನವನ್ನು ಸೂಚಿಸ್ಬಿಡುತ್ತದು. ಒಂದು ವ್ಯವಸ್ಥೆಯ ಪತನ ಆಗಿಬಿಡುತ್ತೆ. ರೂಲ್ಸ್ ನನಗೆ ಇದು ಯಾವುದೂ ಅಪ್ಲೈ ಆಗಲ್ಲ, ನಾನು ಹೆಂಗೆ ಬೇಕಾದ್ರೂ ಕಾರ್ ಓಡಿಸ್ತೀನಿ, ರೆಡ್ ಇದ್ದರೆ ನಾನು ಕೇರ್ ಮಾಡಲ್ಲ, 120 ಕಿಲೋಮೀಟರ್ ಸ್ಪೀಡ್ ಇಟ್ಟಿದ್ದಾರಾ 180 ಕಿಲೋಮೀಟ್ರ್ ಹೋಗ್ತೀನಿ, ಮಾಡೋಕ್ಕೆ ಬರಲ್ಲ. ಅಪಘಾತಗಳಾಗ್ತವೆ, ಅಮಾಯಕರ ಸಾವುಗಳಾಗ್ಬಿಡ್ತವೆ. ಇದಾಗದೇ ಇರಲಿ, ಇದೊಂದು ಲಾಜಿಕಲ್ ಎಂಡ್ ಅಥವಾ ತಾರ್ಕಿಕ ಅಂತ್ಯಕ್ಕೆ